ಮಾಡುವುದಾಗಲಿ. ಇಂದು ನಾವು ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯದ ಕಡೆಗೆ ನಮ್ಮ ಬೈಬಲ್ನ ತಿರುಗಿಸೋಣ್ರಿ. ಸುವಾರ್ತೆ 21ನೇ ಅಧ್ಯಾಯ (28ನೇ ವಚನ). இவைகள் சம்பவிக்க தொடங்கும் போது உங்கள் மீட்பு சமீபமாய் இருந்தால் நீங்கள் நிமிர்ந்து பார்த்து உங்கள் தலைகளை உயர்த்துங்கள் என்றார். இவைகள் சம்பவிக்க தொடங்கும் பொழுது உங்கள் மீட்பு சமீபமாய் இருப்பதால் ನಿಮ್ಮ ವಿಮೋಚನೆಯು ಸಮೀಪವಾಗಿರುವುದರಿಂದ. ಅಂದ್ರೆ ಕನ್ನಡದಲ್ಲಿ ಹೀಗಿದೆ, ಆದರೆ ಈ ಸಂಗತಿಗಳು ಸಂಭವಿಸುವುದಕ್ಕೆ ಪ್ರಾರಂಭಿಸಿದಾಗ ಮೇಲಕ್ಕೆ ನೋಡಿರಿ ಮತ್ತು ನಿಮ್ಮ ತಲೆಗಳನ್ನು ಎತ್ತಿರಿ, ಯಾಕೆಂದರೆ ನಿಮ್ಮ ವಿಮೋಚನೆಯು ಸಮೀಪವಾಗಿದೆ ಅಂದನು. ಕರ್ತನಾದ ಯೇಸು ಕ್ರಿಸ್ತನು ಆತನು ಶಿಲುಬೆಯಲ್ಲಿ ಜಡಿಯಲ್ಪಡುವುದಕ್ಕೆ ಮುನ್ನ ತನ್ನ ಶಿಷ್ಯರೊಂದಿಗೆ ಮಾತನಾಡಿದ ಮಾತುಗಳು ಇವುಗಳಾಗಿವೆ. ಇದನ್ನು ಶುಕ್ರವಾರದಲ್ಲಿ ಕೂಡ ನಾವು ಧ್ಯಾನ ಮಾಡಿದೆವು. ಮತ್ತಿರುಗಿ ಇದೇ ವಾಕ್ಯದ ಕಡೆಗೆ ನಾವು ಬರ್ತಿದ್ದೇವೆ. ಅಂದ್ರೆ ಶುಕ್ರವಾರ ನಾವು ಧ್ಯಾನ ಮಾಡಿದ ಭಾಗ ಇದೇ ವಾಕ್ಯದ್ದಾಗಿತ್ತು. ಆದರೆ ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆ ಎತ್ತಿರಿ, ಮೇಲಕ್ಕೆ ನೋಡಿರಿ, ಈ ಕಾಲವು ಮೇಲಕ್ಕೆ ನೋಡುವ ಕಾಲ ಎಂಬುದಾಗಿ ಶುಕ್ರವಾರ ದಿನದಲ್ಲಿ ನಾವು ಸಂದೇಶದ ಇಂದು ನಾವು ನಿಜ ಕ್ರೈಸ್ತರ ವಿಮೋಚನೆಯು ಸಮೀಪವಾಗಿದೆ ಎಂಬ ತಲೆಬರಹದ ಮೇಲೆ ನಾವು ಈ ವಾಕ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಯಾರ ವಿಮೋಚನೆ? ನಿಮ್ಮ ವಿಮೋಚನೆಯು ಎಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಲಿದ್ದಾನೆ. ಕ್ರೈಸ್ತರೆಂದು ಹೇಳಿಕೊಳ್ಳುವ ಎಲ್ಲರಿಗೂ ವಿಮೋಚನೆಯ? ಎಷ್ಟೋ ಮಂದಿಗೆ ವಿಮೋಚನೆ ಅಂದ್ರೆ ಅದರ ಬಗ್ಗೆ ಅರ್ಥ ಕೂಡ ಗೊತ್ತಿಲ್ಲದವರು ಎಷ್ಟೋ ಮಂದಿ ಇದ್ದಾರೆ. உங்கள் மீட்பு சமீபமாய் இருக்கிறபடியினால் சொல்லும்போது மீட்பு அப்படின்ற வார்த்தைக்கு அர்த்தம் தெரியாத அநேக கிறிஸ்தவ குடிமக்கள் வாழ்ந்து கொண்டிருக்கிறார்கள். அப்படி இருக்கிறவர்களுக்கு கிறிஸ்தவம் அப்படின்னு சொன்னாலே கிறிஸ்துவோடு ஒப்பிட்டு வாழ்கிற ஒரு வாழ்க்கை, கிறிஸ்துவை பின்பற்றி வாழ்கிற வாழ்க்கை தான் ஒரு கிறிஸ்தவ வாழ்க்கை என்கிற அர்த்தம் கூட இல்லாமல் வாழ்கிற ஒரு கூட்ட பெருமக்கள் இந்த பூ உலகத்தில் கிறிஸ்தவர்கள் என்று சொல்லி வாழ்ந்து கொண்டிருக்கிறார்கள். அவர்களுக்கு மீட்பா? ಕ್ರೈಸ್ತರೆಂದು ಹೇಳಿಕೊಳ್ಳುವ ಅನೇಕ ಕ್ರೈಸ್ತರು ಕ್ರಿಸ್ತನೊಂದಿಗೆ ನಮ್ಮನ್ನು ದೃಷ್ಟಿ ಇಟ್ಟು ಕ್ರಿಸ್ತನನ್ನೇ ಹಿಂಬಾಲಿಸಿ ನಡೆಯುವಂತ ಜೀವನವೇ ಕ್ರಿಸ್ತಿಯ ಜೀವನ ಎಂಬುದರ ಅರಿವೇ ಇಲ್ಲದೆ ಜೀವನ ಮಾಡುತ್ತಿರುವವರಿಗೆ ವಿಮೋಚನೆ ಸಮೀಪವಾಗಿದೆಯಾ? ಪ್ರಿಯ ಸಹೋದರ ಸಹೋದರಿಯರೇ, ಕ್ರೈಸ್ತರೆಂದು ಹೇಳುವ ಎಲ್ಲರಿಗೂ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನು ಅಪೊಸ್ತಲರಿಗೆ ಹೇಳುತ್ತಲಿದ್ದಾನೆ, ನಿಮ್ಮ ವಿಮೋಚನೆಯು ಸಮೀಪವಾಗಿದೆ ಎಂದು ಹೇಳುತ್ತಲಿದ್ದಾನೆ. ಈ ಅಪೊಸ್ತಲರು ಯಾರು? ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದ ಯೇಸುವಿನ ಹಿಂಬಾಲಕರುಗಳು. ಈ ಅಪೊಸ್ತಲರುಗಳಲ್ಲಿ ಯೂದಾಸ್ ಇಸ್ಕರಿಯೋತನು ಇದ್ದಾನೆ. ಅವನಿಗೂ ಯೇಸು ಕ್ರಿಸ್ತನು ಹೇಳಿದ್ದಾರೆ. ಅಂದ್ರೆ ಆ ಶಿಷ್ಯರೆಲ್ಲರಿಗೂ ಸೇರಿಸಿ ಹೇಳುತ್ತಿದ್ದಾರೆ, ನಿಮ್ಮ ವಿಮೋಚನೆಯು ಸಮೀಪವಾಗಿದೆ ಅಂತ. ಯೂದಾಸ್ ಇಸ್ಕರಿಯೋತನಿಗೆ ಅಲ್ಲೂ ಕೂಡ ಒಂದು ಅವಕಾಶ ಇದೆ. ಯೇಸುವನ್ನು ತೋರಿಸಿಕೊಟ್ಟ ಆದ ಮೇಲೂ ಅವನಿಗೆ ಒಂದು ಅವಕಾಶ ಇದ್ದೇ ಇದೆ. ಯೇಸುವನ್ನು ತೋರಿಸಿಕೊಟ್ಟಿದ್ದಾನೆ, ಯೇಸುವನ್ನು ಹಿಡಿದುಕೊಂಡು ಹೋಗಿದ್ದಾರೆ. ಹೋಗಿ ಒಬ್ಬ ಯಾಜಕನು ಒಂದು ಯಜ್ಞದ ಕುರಿ ಅಂದ್ರೆ ಪಸ್ಕದ ಕುರಿಯು ಶುದ್ಧವಾಗಿದೆಯಾ, ಆರೋಗ್ಯವಾಗಿದೆಯಾ, ಪೂರ್ಣಾಂಗವಾಗಿದೆಯಾ ಎಂಬುದನ್ನು ಯಜ್ಞ ಮಾಡುವಂತ ಕುರಿಯನ್ನು ಪರಿಶೋಧಿಸಬೇಕು. ದೇವರಿಗೆ ಯಜ್ಞ ಮಾಡಬೇಕಾದ್ರೆ ಆ ಒಂದು ಕುರಿಯನ್ನು ಪರಿಶೋಧಿಸಬೇಕಾಗಿದೆ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಆ ಪ್ರಕಾರದಲ್ಲಿ
ಮಹಾಯಾಜಕನ ಮುಂದೆಯೇ, ಅಂದ್ರೆ ಪ್ರಧಾನ ಯಾಜಕನ ಮುಂದೆಯೇ ಯೇಸು ಪರಿಶೋಧಿತನಾಗುತ್ತಲಿದ್ದ. ಪಿಲಾತನ ಬಳಿಗೆ ಕರ್ಕೊಂಡು ಹೋಗಿದ್ದಾರೆ. ಪಿಲಾತನ ಹೇಳ್ತಾನೆ, ಈತನಲ್ಲಿ ಯಾವ ತಪ್ಪನ್ನು ನಾನು ಕಾಣಲಿಲ್ಲ ಎಂಬುದಾಗಿ. ಅಲ್ಲಿಂದ ಕಾಯಫನ ಬಳಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಅವನು ತಿರುಗಿ ಪಿಲಾತನ ಕಡೆಗೆ ಕಳಿಸಿಕೊಡ್ತಾನೆ, ಈತನಲ್ಲಿ ಏನ್ ನಾನು ಕಾಣ್ತಿಲ್ಲ ಅಂತೇಳಿ. ತಿರುಗಿ ಪಿಲಾತನು, ಈತನಲ್ಲಿ ನಾನು ಯಾವ ತಪ್ಪನ್ನು ಕಾಣುತ್ತಿಲ್ಲ, ಹಾಗಾಗಿ ಈತನ ರಕ್ತ ಅಪರಾಧಕ್ಕೆ ನಾನು ಹೊಣೆಗಾರನಲ್ಲ ಎಂಬುದಾಗಿ ಕೈ ತೊಳೆಯುವವನಾಗಿದ್ದ. ಸರಿ, ಕರ್ತನಾದ ಯೇಸು ಕ್ರಿಸ್ತನು ಪರಿಶೋಧಿತನಾಗಿ ಕಲ್ವರಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದಾನೆ. ಜಡಿಯಲ್ಪಟ್ಟಾಗಲೂ ಯೂದಾಸ್ ಇಸ್ಕರಿಯೋತನು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿಂದ ಒಂದು ಪ್ರಾರ್ಥನೆ ಮಾಡುತ್ತಿದ್ದಾರೆ, ತಂದೆಯೇ, ಇವರನ್ನು ಕ್ಷಮಿಸು, ಇವರು ಏನು ಮಾಡುತ್ತಲಿರುವರೆಂಬುದು ಇವರಿಗೆ ತಿಳಿಯದೆ ಮಾಡುತ್ತಿದ್ದಾರೆ ಅಂತ. ಆ ಪ್ರಾರ್ಥನೆಯಲ್ಲಿ ಯೂದಾಸ್ ಇಸ್ಕರಿಯೋತನಿಗಾಗಿಯೂ ಯೇಸು ಪ್ರಾರ್ಥನೆ ಮಾಡಿದ್ದಾನೆಂದು ನಾನು ನಂಬುತ್ತೇನೆ. ಶಿಲುಬೆಗೆ ಹೊಡೆದದ್ದರಲ್ಲಿ ಯೂದಾಸ್ ಇಸ್ಕರಿಯೋತನು ತೋರಿಸಿಕೊಟ್ಟಿದ್ದಾನಷ್ಟೇ. ಆದರೆ ಯೇಸುವನ್ನು ಶಿಲುಬೆಯಲ್ಲಿ ಅವನು ಜಡಿಯಲಿಲ್ಲ, ಅಥವಾ ಈತನನ್ನು ಶಿಲುಬೆಗೇರಿಸಿರಿ ಅಂತ ಅವನು ಕೂಗಾಡಲಿಲ್ಲ, ಅಥವಾ ಯೇಸುವಿನ ತಲೆಯಲ್ಲಿ ಮುಳ್ಳಿನ ಕಿರೀಟವನ್ನು ತಂದು ಇಡಲಿಲ್ಲ. ಯೇಸುವನ್ನು ಪಾಪಿ ಎಂದು ಪಿಲಾತನ ಮುಂದೆ ಅವನು ಒಪ್ಪಿಕೊಳ್ಳುವವನಾಗಿರಲಿಲ್ಲ, ಹಿಡಿದುಕೊಟ್ಟಿದ್ದಾನೆ. 30 ಬೆಳ್ಳಿ ನಾಣ್ಯಗಳಿಗಾಗಿ ಯೇಸುವನ್ನು ಹಿಡಿದುಕೊಟ್ಟಿದ್ದಾನೆ. ಹಣದ ಆಶೆಯಿಂದ ಹಿಡಿದುಕೊಟ್ಟಿದ್ದಾನೆ. ಕೊಟ್ಟಾದ ಮೇಲೆ ಯೇಸುವನ್ನು ಅವರು ಚಿತ್ರಹಿಂಸೆ ಮಾಡುತ್ತಿರುವುದನ್ನು ಕಂಡಾಗ ಅವನು ಬಹಳ ನೊಂದುಕೊಂಡು, ಅವನಿಗೆ ನಿಜವಾಗಿಯೂ ಮನವರಿಕೆ ಆಗಿದೆ, ತಾನು ಬಹಳ ದೊಡ್ಡ ಅಪರಾಧವನ್ನು ಮಾಡಿದ್ದೇನೆ ಅಂತ. ಅದಕ್ಕಾಗಿ ಏನ್ ಮಾಡ್ತಾನ, ಅವನ ಕ್ರಿಯೆಗಳನ್ನು ನೋಡುವಾಗ ಗೊತ್ತಾಗ್ತದೆ. ಅವನು ದೇವಾಲಯಕ್ಕೆ ಹೋಗ್ತಾನೆ, ಯಾಜಕರುಗಳ ಬಳಿಗೆ ಮಾತನಾಡಿ, ನೀವು ಏನೋ ಒಂದು ಶಿಕ್ಷೆ ಕೊಡ್ತೀರಂತ ಭಾವಿಸಿದೆ, ಆದ್ರೆ ಹಾಕುವವರೆಗೆ ನೀವು ಮುಂದಾಗ್ಬಿಟ್ರಲ್ಲ, ನನಗೆ ಈ ಹಣ ಕೂಡ ಬೇಡ, ನಾನು ದೊಡ್ಡ ಪಾಪ ಮಾಡಿದ್ದೇನೆ. ಯಾವುದಕ್ಕಾಗಿ ಅವನು ಯೇಸುವನ್ನು ತೋರಿಸಿಕೊಟ್ಟನು? ಹಣಕ್ಕಾಗಿ. ಆ ಹಣವನ್ನೇ ಯಾಜಕರುಗಳಿಗೆ ವಾಪಸ್ ಕೊಡ್ತಾ ಇದ್ದಾನೆ. ಅವನ ಕ್ರಿಯೆಗಳು ತೋರಿಸ್ತವೆ, ಅವನ ಮನಸ್ಸು ಬಹಳ ನೊಂದು ಹೋಗಿದೆ. ಯಾಜಕರುಗಳು ಆ ಹಣವನ್ನು ತೆಗೆದುಕೊಳ್ಳೋದಿಲ್ಲ, ದೇವಾಲಯದಲ್ಲಿ ಆ ಹಣವನ್ನು ಬಿಸಾಡಿ ಬಂದ್ಬಿಡ್ತಾನೆ. ಆ ಹಣವನ್ನು ತೆಗೆದುಕೊಂಡು ಹೋಗಿ ಅವರು ಮರಣದ ನೆಲ ಎಂಬುದಾಗಿ ಒಂದು ನೆಲವನ್ನು ತೆಗಿತಾರೆ. ಶಾಪದ ಭೂಮಿ ಎಂಬುದಾಗಿ ಒಂದು ಶಾಪದ ಭೂಮಿಗಾಗಿ ಅದನ್ನು ವೆಚ್ಚ ಮಾಡ್ತಾರೆ. ಆದರೆ ಅದಕ್ಕಿಂತ ಮೊದಲು ಯೇಸು ಕ್ರಿಸ್ತನು ಈ ಯೂದಾಸ್ ಇಸ್ಕರಿಯೋತನಿಗಾಗಿಯೂ ಕೂಡ ಶಿಲುಬೆಯಲ್ಲಿ ಜಡಿಯುವುದಕ್ಕೆ ಯಾರೆಲ್ಲ ಕಾರಣಗಳಾಗಿದ್ದರೋ ಅವರೆಲ್ಲರಿಗಾಗಿಯೂ ಕೂಡ, ಪರಿಹಾಸ್ಯ ನಿಂದನೆಗಳನ್ನು ಯಾರೆಲ್ಲ ಮಾಡ್ತಿದ್ರೋ ಅವರಿಗಾಗಿ ಯೇಸು ತಂದೆಯ ಬಳಿಯಲ್ಲಿ ಪ್ರಾರ್ಥನೆ ಮಾಡುವುದನ್ನು ದೇವರ ವಾಕ್ಯವು ತಿಳಿಸುತ್ತದೆ. ಈ ಎಲ್ಲ ಕಾರ್ಯಗಳು ನಡೆಯುವುದಕ್ಕೆ ಮುನ್ನ ಯೇಸು ಕ್ರಿಸ್ತನು ಶಿಷ್ಯರೊಂದಿಗೆ ಹೇಳ್ತಿದ್ದಾರೆ, ನಿಮ್ಮ ವಿಮೋಚನೆಯು ಸಮೀಪವಾಗಿದೆ. ಅಲ್ಲಿ ಹೇಳುವ ಕಾರಣ ಏನಾಗಿದೆ? ಅಲ್ಲಿ ಹೇಳುವಂತಹ ಉದ್ದೇಶ, ಯೇಸು ಕ್ರಿಸ್ತನ ಬಳಿಗೆ ಅವರು ಪ್ರಶ್ನೆ ಕೇಳಿದ್ದಾರೆ, ನೀನು ರಾಜ್ಯದಲ್ಲಿ ಬರೋದು ಯಾವಾಗ, ಅವುಗಳೆಲ್ಲ ಸಂಭವಿಸೋದು ಯಾವಾಗ ಎಂದು ಕೇಳುವಾಗ ಯೇಸು ಕ್ರಿಸ್ತನು ಕೆಲವು ಗುರುತುಗಳನ್ನೆಲ್ಲ ಹೇಳಿ, ಇವುಗಳು ಸಂಭವಿಸಲಿಕ್ಕೆ ಪ್ರಾರಂಭಿಸಿದಾಗ, ಈ ಸಂಗತಿಗಳು ಸಂಭವಿಸುವುದಕ್ಕೆ ಪ್ರಾರಂಭಿಸಿದಾಗ ಎಂದು ಯೇಸು ಕ್ರಿಸ್ತನು ಹೇಳ್ತಾರೆ. ಯಾವ ಸಂಭವಿಸುವುದಕ್ಕೆ ಪ್ರಾರಂಭಿಸಿದಾಗ? 25ನೇ ವಚನದ ಓದ್ತೆ ನಿಮಗಾಗಿ. ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು, ಇದಲ್ಲದೆ ಭೂಮಿಯ ಮೇಲಿರುವ ಜನಾಂಗಗಳಿಗೆ ಕಳವಳದಿಂದ ಸಂಕಟ ಉಂಟಾಗುವುದು, ಸಮುದ್ರದ ಮತ್ತು ತೆರೆಗಳ ಘೋಷಣೆಯ ನಿಮಿತ್ತವಾಗಿ ಕಳವಳವಾಗುವುದು, ಆಕಾಶದ ಶಕ್ತಿಗಳು ಕದಲಿಸಲ್ಪಡುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಸಂಭವಿಸುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು. ಆಗ ಮನುಷ್ಯ ಕುಮಾರನು ಬಲದಿಂದಲೂ ಮಹಾ ಮಹಿಮೆಯಿಂದಲೂ ಕೂಡಿದವನಾಗಿ
ಮೇಘದಲ್ಲಿ ಬರುವುದನ್ನು ಅವರು ಕಾಣುವರು. ಆದರೆ ಈ ಸಂಗತಿ ಪ್ರಾರಂಭಿಸಿದಾಗ ಮೇಲಕ್ಕೆ ನೋಡಿರಿ ಮತ್ತು ನಿಮ್ಮ ತಲೆಗಳನ್ನು ಎತ್ತಿರಿ, ಯಾಕೆಂದರೆ ನಿಮ್ಮ ವಿಮೋಚನೆಯು ಸಮೀಪವಾಗಿದೆ ಅಂತನು. ಮೊದಲನೆಯ ಶತಮಾನದ ಸಂದೇಶ ಇದು. ನಾವು 21ನೇ ಶತಮಾನದಲ್ಲಿದ್ದೇವೆ. ಹಲವು ಸಾರಿ ಹೇಳ್ತಾನೆ ಇದ್ದೇನೆ ಇದನ್ನು. 21ನೇ ಶತಮಾನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು 25ನೇ ವಚನದಿಂದ 26ನೇ ವಚನದವರೆಗೆ, ಅಂದ್ರೆ 25, 26 ವಚನಗಳಲ್ಲಿ ತಾನು ಏನನ್ನು ಪ್ರಕಟಪಡಿಸಿದ್ದಾರೋ ಅವುಗಳೆಲ್ಲವೂ ಅಕ್ಷರಸಹವಾಗಿ ನಡೆಯುತ್ತಾ ಇದೆ, ಅಚ್ಚಳಿಯದೆ ನಡೆಯುತ್ತಾ ಇದೆ. ಇದರಲ್ಲಿ ಒಂದು ವಾಕ್ಯ ಇರ್ತದೆ, 33ನೇ ವಚನ ಅನ್ಕೊಂತೀನ ನೋಡಿ. 33ನೇ ವಚನ ಒಬ್ರು ಓದ್ತೀರಿ? ಆಕಾಶವು ಭೂಮಿಯು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಇನ್ನೊಂದ್ಸಾರಿ ಓದ್ರಿ ಸಿಸ್ಟರ್. ಆಕಾಶವು ಭೂಮಿಯು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಆತನು ಮಾತನಾಡಿದ ಮಾತುಗಳನ್ನು ಸ್ಥಿರಪಡಿಸಲಿದ್ದಾನೆ. ಆಕಾಶವು ಭೂಮಿಯು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ. ಯೇಸು ಕ್ರಿಸ್ತನಿವರೆಗೆ ಮಾತನಾಡಿದ ಮಾತುಗಳು ಏನಿವೆಯಲ್ಲ, ಆ ಮಾತುಗಳು ಅಳಿದು ಹೋಗೋದೇ ಇಲ್ಲ ಎಂಬುದಾಗಿ ತನ್ನ ಮಾತನ್ನು ದೃಢಪಡಿಸ್ತಾ ಇದ್ದಾನೆ. ಪ್ರಪಂಚದಾದ್ಯಂತ ಪ್ರಪಂಚದ ಸುದ್ದಿಗಳು ನಾವು ಕೇಳಿಸಿಕೊಂಡ್ರೆ ಈ 25 ಮತ್ತು 26ನೇ ವಚನಗಳಲ್ಲಿ ಏನು ಬರೆದಿದೆಯೋ ಅವುಗಳು ಏನೇನು, ಹೇಗೆ ಹೇಗೆ ನಡೆಯುತ್ತಾ ಇವೆ ಎಂಬುದನ್ನು ನಾವು ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ. 2010ನೇ ಇಸ್ವಿಯವರೆಗೆ ನಡೆಯದೇ ಇದ್ದಂತಹ ಭಯಂಕರವಾದ ಘಟನೆಗಳು 10ನೇ ಇಸ್ವಿಯ ನಂತರದಿಂದ ಈ 20ನೇ ಇಸ್ವಿಯವರೆಗೆ ನಡೆದು ಬರ್ತಾ ಇವೆ. ಸೂರ್ಯನು ಚಿತ್ರ ವಿಚಿತ್ರವಾಗಿ ಮಾರ್ಪಟ್ಟದ್ದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಸೂರ್ಯನಲ್ಲಿ ದೊಡ್ಡ ದೊಡ್ಡದಾದ ಬ್ಲಾಕ್ ಹೋಲ್ಗಳು ಆಗುತ್ತಿರುವುದನ್ನು, ಒಳಗಿರುವಂತಹ ಪ್ಲಾಸ್ಮಾ ಗ್ಯಾಸ್ ಎಂಬುದು ಹೊರಗೆ ಬರುತ್ತಾ ಇರುವುದನ್ನು, ಗಾಳಿ ವಾತಾವರಣವನ್ನೆಲ್ಲ ಅದು ಬದಲಾವಣೆ ಮಾಡುತ್ತಾ ಇರುವುದನ್ನು, ಪ್ಲಾಸ್ಮಾ ಗ್ಯಾಸ್ನ ಪ್ರಭಾವವು ಮನುಷ್ಯರುಗಳ ಮೇಲೆ ಇನ್ನು ಕೆಲವೇ ಕಾಲಗಳಲ್ಲಿ ದೊಡ್ಡ ಪ್ರಭಾವಗಳನ್ನು ಬೀರ್ಲಿಕ್ಕಿವೆ, ಅಂದ್ರೆ ಕೆಟ್ಟ ಪ್ರಭಾವಗಳನ್ನು ಬೀರ್ಲಿಕ್ಕಿವೆ ಎಂಬುದರ ವಿಷಯವನ್ನು ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಸೂರ್ಯನಲ್ಲಿ ಅಂತ ಬದಲಾವಣೆ ಕೂಡ ದೊಡ್ಡದಾದಂತಹ ಬ್ಲಾಕ್ ಹೋಲ್ಗಳು ಆಗುತ್ತಾ ಇವೆ, ಇನ್ನು ಸೂರ್ಯನಲ್ಲಿ ಬಿರುಕುಗಳು ಬಿಡುತ್ತಾ ಇವೆ ಎಂಬುದನ್ನು ವಿಜ್ಞಾನಿಗಳು ಹೇಳುತ್ತಲಿದ್ದಾರೆ. ಚಂದ್ರನಲ್ಲಿ ಒಂದು ಸೂಚನೆ, ಚಂದ್ರನು ರಕ್ತದ ಹಾಗೆ ಮಾರ್ಪಟ್ಟಂತ ವಿಷಯಗಳು 2010ರ ಮೇಲೆ ನಡೆಯುತ್ತಾ ಬರುತ್ತಲಿವೆ. ನಕ್ಷತ್ರಗಳಲ್ಲಿ ಸೂಚನೆಗಳು, ಕೆಲವಾರು ನಕ್ಷತ್ರ ತಮ್ಮ ಒಂದು ರೇಖೆಯಲ್ಲಿ ಸಂಚಲಿಸುವುದನ್ನು ಬಿಟ್ಟು ಆಕಾಶ ಗಗನ ಮಂಡಲದಲ್ಲಿ ಭಯಂಕರವಾದ ಗಗನ ಕಲ್ಲುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಆಕಾಶದಲ್ಲಿ ಭಯಂಕರವಾದ ವಿಷಯಗಳು ನಡೆಯುತ್ತಾ ಇರುವುದನ್ನು ವಿಜ್ಞಾನಿಗಳು ನೋಡುತ್ತಾ ಇರುವಾಗ ಪ್ರಪಂಚಕ್ಕೆ ಏನ್ ನಡಿಲಿಕ್ಕೆ ಹೋಗ್ತದೋ ಗೊತ್ತಿಲ್ಲ. ಅಂದ್ರೆ ಭೂಮಿ ಎಂಬುದು ಒಂದು ಚಿಕ್ಕ ಗೋಳ ಅಷ್ಟೇ. ಗಗನದಲ್ಲಿ ಆಕಾಶದಲ್ಲಿ ಹಾರುತ್ತಿರುವ ಕಲ್ಲುಗಳು ಗಗನ ಕಲ್ಲುಗಳು ಅಂತ ಹೇಳ್ತಾರೆ. ಅದು ಭೂಮಿಗಿಂತ ಎಷ್ಟೋ ದೊಡ್ಡದಾದ ಗಾತ್ರದ ಕಲ್ಲುಗಳು ಸುತ್ತಾಡ್ತಿವೆ. ಒಂದು ಕಲ್ಲು ಬರೀ ಸ್ವಲ್ಪ ಮುಟ್ಟಿದ್ರೆ ಸಾಕು, ಭೂಮಿ ಇಲ್ಲದೆ ಪುಡಿ ಪುಡಿ ಆಗ್ಬಿಡ್ಬೋದೇನೋ. ಆದರೆ ನಮಗೆ ಒಂದು ನಿರೀಕ್ಷೆ ಇದೆ, ನಮಗೆ ಒಂದು ನಂಬಿಕೆ ಇದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವ ಪ್ರಕಾರ ಭೂಮಿ ಅಷ್ಟು ಬೇಗ ಅಳಿದು ಹೋಗೋದಿಲ್ಲ, ಭೂಮಿ ಪುಡಿ ಪುಡಿ ಆಗೋದಿಲ್ಲ. ಯಾಕೆ ಗೊತ್ತ್ರಿ? ಇದೇ ಭೂಮಿಯಲ್ಲಿ ಕ್ರಿಸ್ತನು, ಆತನ ಹಿಂಬಾಲಕರುಗಳು ಇದೇ ಭೂಮಿಯನ್ನು 1000 ವರ್ಷಗಳು ಆಳ್ವಿಕೆ ಮಾಡುವ ಕಾಲವು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಅದು ನೆರವೇರುವವರೆಗೂ ಭೂಮಿ ಪುಡಿ ಪುಡಿ ಆಗಲಾರದು. ಆದರೆ ಆಕಾಶ ಗಗನ ಮಂಡಲದಲ್ಲಿ ಬಹಳ ವ್ಯತ್ಯಾಸಗಳನ್ನು ವಿಜ್ಞಾನಿಗಳು ಹೇಳುತ್ತಲಿದ್ದಾರೆ. ಅವು ಇತ್ತೀಚೆಗೆ ನಡೆಯುತ್ತಲಿವೆ ಎಂಬುದರ ವಿಷಯದಲ್ಲಿ ಅವರು ಭಯಭ್ರಾಂತರಾಗಿದ್ದಾರೆ. ಇದಲ್ಲದೆ
ಭೂಮಿಯ ಮೇಲಿರುವ ಜನಾಂಗಗಳಿಗೆ ಕಳವಳದಿಂದ ಸಂಕಟ ಉಂಟಾಗುವುದು. ಭೂಮಿಯ ಮೇಲಿರುವ ಜನಾಂಗಗಳು, ಎಲ್ಲಾ ಜನಾಂಗಗಳು, ಒಂದು ಕಡೆಗೆ ಕಾಯಿಲೆ, ಇನ್ನೊಂದು ಕಡೆಗೆ ಮಾನಸಿಕ ಒತ್ತಡಗಳು, ಇನ್ನೊಂದು ಕಡೆಗೆ ಆರ್ಥಿಕ ಬಿಕ್ಕಟ್ಟುಗಳು, ಇನ್ನೊಂದು ಕಡೆಗೆ ತಾವು ನಂಬಿರುವ ದೇವರುಗಳು, ವೈದ್ಯರುಗಳು, ತಾವು ನಂಬಿರುವ ಜನಗಳು ತಮ್ಮನ್ನು ಕೈ ಬಿಟ್ಟು ಬಿಟ್ಟ ಎಂಬ ಪರಿಸ್ಥಿತಿ. ಕಳೆದ ದಿವಸದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಪ್ರಕಾರವಾಗಿ, ಅದರ ಲೆಕ್ಕಾಚಾರದ ಪ್ರಕಾರವಾಗಿ ಕೊರೋನಾ ಬಂದಿಲ್ಲ, ಅಂದ್ರೆ ಕೊರೋನಾ ಪ್ರಪಂಚದಾದ್ಯಂತ ಬಂದಿದೆ. ಕೆಲವು ಜನಗಳು ಕೊರೋನಾ ಬಂದಿರುವುದನ್ನು ನೆನೆಸಿ ನೋಡ್ತಾನೆ ಅಯ್ಯೋ ಅಂತ ಕಾಯಿಲೆಗೆ ನಾವು ಸಿಲುಕೊಳ್ಬಾರದು ಅಂತ ಹೇಳಿ ತಮ್ಮನ್ನು ತಾವೇ ಸೂಸೈಡ್ ಮಾಡಿಕೊಂಡಿರುವವರ ಜನಸಂಖ್ಯೆ 800. ತಮ್ಮನ್ನು ತಾವೇ ಸೂಸೈಡ್ ಮಾಡಿಕೊಂಡಿದ್ದಾರೆ. ನೋಡುವಾಗ ಕೆಲವು ಸಾವಿರ ಗಟ್ಟಲೆ ಜನಗಳು ಕೊರೋನಾ ಎಂಬ ಕಾಯಿಲೆಗೆ ನಾವು ಒಳಪಡಬಾರದಂತೇಳಿ ವಾರ್ನಿಷ್ ಅನ್ನ ಕುಡಿಯೋದು, ಅವರು ಬೇರೆ ಬೇರೆ ವಿಧವಾದ ದ್ರವ್ಯಗಳನ್ನು ಪಾನ ಮಾಡಿ ಆ ಕಾಯಿಲೆಯು, ಅಂದ್ರೆ ಯಾರೋ ಹೇಳಿರ್ತಾರೆ ಅವರಿಗೆ ಇಂಥದನ್ನ ಕುಡಿದ್ರೆ ಆ ಕೊರೋನಾ ಸಿಂಪ್ಟಮ್ ಇದ್ರೆ ಸತ್ತೋಗ್ಬಿಡುತ್ತೆ ಅಂತ. ಅದಕ್ಕಾಗಿ ಬೇಡವಾದಂತಹ ಮದ್ಯಗಳನ್ನು ಸೇವನೆ ಮಾಡಿ ಪಾಲಿಶು, ವಾರ್ನಿಶು, ಸ್ಪ್ರೈಟ್ಗಳನ್ನು ಕುಡಿದುಬಿಟ್ಟು ಆಸ್ಪತ್ರೆಗಳಲ್ಲಿ ತಮ್ಮ ಕೊನೆಯುಸಿರನ್ನು ಎಳೆಯುವ ಸಂಖ್ಯೆಯು ಒಂದು ಕಡೆಗೆ ನಡೀತಾ ಇದೆ. ಇನ್ನೊಂದು ಕಡೆಗೆ ಯಾರು ಕೊರೋನಾದಿಂದ ಬಾಧಿತರಾಗ್ತಾ ಇದ್ದಾರೋ ಮೊಬೈಲ್ಗಳಲ್ಲಿಯೂ ಸತತವಾಗಿ ನೋಡುತ್ತಾ ಇರುವುದರಿಂದ ತಮ್ಮ ಒಳಗೆ ತಮಗೆ ಗೊತ್ತಿಲ್ಲದೆ ಭಯ ಹೆಚ್ಚಾಗಿ, ಭಯಭ್ರಾಂತರಾಗಿ, ಆ ಒತ್ತಡದಿಂದಲೇ ಹಾರ್ಟ್ ಅಟ್ಯಾಕ್ಗಳಾಗಿ ಸಾಯುವವರ ಸಂಖ್ಯೆ ಮತ್ತೊಂದು ಕಡೆಗಿದೆ. ಇವುಗಳೆಲ್ಲ ಒಂದು ಕಡೆಗೆ ನಡೀತಾ ಇದ್ರೆ, ಕಳೆದ ವಾರದಲ್ಲಿ ಬೆಂಗಳೂರಿನಲ್ಲಿ ಏನ್ ನಡೆದಿದೆ, ಕೊರೋನಾ ಸಮಸ್ಯೆ ಒಂದ್ ಕಡೆ ಹೋಗ್ತಾ ಇದ್ರೆ ಈ ಜನಗಳಿಗೆ ಇವರಿವರದೇ ಹೊಡೆದಾಟಗಳು, ಇವರಿವರದೇ ಅಂತ ದಾಳಿಗಳು. ಕೆಲವರಿಗೆ ಹಣ ಬೇಕಂದ್ರೆ ಏನ್ ಮಾಡ್ತಾರ್ರಿ, ಏನಿಲ್ವಾ, ಯಾರೋ ದೊಡ್ಡ ದೊಡ್ಡ ಮನೆಗಳನ್ನ ಲೂಟಿ ಹೊಡಿಬೇಕು. ಅನೇಕ ಪರಿಸ್ಥಿತಿಗಳು ಅಲ್ಲಕಲ್ಲವಾಗಿ ಕಳೆದ ವಾರದಲ್ಲಿ ನೋಡೋದಾದ್ರೆ ಕೆಲವು ಪ್ರಾಂತ್ಯಗಳಲ್ಲಿ ಇಲ್ಲ. ಈಗಲೂ ಸಹ ಕಾವಲ್ ಬೈಸಂದ್ರದ ಬಳಿಯಲ್ಲಿರುವಂತಹ ಜನಗಳು ಹೊರಗೆ ಓಡಾಡಲಿಕ್ಕೆ ಭಯಭ್ರಾಂತರಾಗಿದ್ದಾರೆ. ಅಂತ ಘಟನೆಗಳು ನಡೆದು ಹೋಗಿವೆ. ಸರಿ, ಅವುಗಳು ಒಂದು ಕಡೆಗೆ ನಡೀತಿವೆ. ಭೂಮಿಯಲ್ಲಿ ಮತ್ತೆ ನಡೀತಾ ಇದೆ. ಕಳೆದ ವಾರದಲ್ಲಿ ಇಸ್ರಾಯೇಲು ಒಂದು ಒಪ್ಪಂದವನ್ನು ಮಾಡಿಕೊಳ್ತಾ ಇದೆ. ಅದು ಯಾವ ರೀತಿಯ ಒಪ್ಪಂದ ಅಂದ್ರೆ ಅಕ್ಕಾರ್ಡ್ ಎಂಬುದಾಗಿ ಹೇಳಲ್ಪಡ್ತದೆ. ಅಬ್ರಹಾಮನ ಒಪ್ಪಂದ ಎಂಬುದಾಗಿ ಯಾರ ಜೊತೆಗೆ ಅಂದ್ರೆ ಅರಬ್ ದೇಶಗಳ ಎಮಿರೇಟ್ಸ್ ಗಳ ಜೊತೆಗೆ ಮಾಡ್ಕೊಳ್ತಾ ಇದ್ದಾರೆ. ಇಸ್ರಾಯೇಲು ಜನಗಳಿಗೆ ವಿರುದ್ಧ ನಿಲ್ಲೋದಾದ್ರೆ ಸಮಾಧಾನವಾಗಿ ಇರ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಪರಿಸ್ಥಿತಿಗೆ ಜನಗಳು ಸಿಲುಕೊಂಡು ಏನ್ ಮಾಡಿದ, ಸಮಾಧಾನದ ಒಪ್ಪಂದಕ್ಕೆ ಒಳಪಡ್ತಾ ಇದ್ದಾರೆ. ಇಸ್ರಾಯೇಲು ಅರಬ್ ರಾಷ್ಟ್ರದ ಅಂದ್ರೆ ಅರಬ್ನ ಎಮಿರೇಟ್ಸ್ಗಳು ಅಂದ್ರೆ ಕೆಲವು ರಾಷ್ಟ್ರಗಳು ಏನ್ ಮಾಡ್ತಿದ್ದಾವೆ ಅಂದ್ರೆ ಇಸ್ರಾಯೇಲ್ನ ಜೊತೆಗೆ ಒಂದು ಒಪ್ಪಂದ, ಸಮಾಧಾನ ಒಪ್ಪಂದ ಮಾಡಿಕೊಳ್ತಾ ಇದ್ದಾವೆ. ಇದು ಮಾಡಿಕೊಳ್ತಾ ಇರೋದ್ರಿಂದ ಅನೇಕ ಅರಬ್ ರಾಷ್ಟ್ರಗಳು ಅವರ ಜನಗಳಿಗೆ ವಿರುದ್ಧವಾಗಿ ಅವರು ಮಾತನಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಇಸ್ರಾಯೇಲ್ನ ಜೊತೆಗೆ ಒಂದಾಗ್ಬಿಟ್ಟಿದೆ. ಈಗ ಕತಾರ್ ಒಂದಾಗ್ಲಿಕ್ಕೆ ಹೋಗ್ತಾ ಇದೆ. ಇನ್ನು ಕೆಲವು ಅರಬ್ ರಾಷ್ಟ್ರಗಳು ಅದು ಒಳ್ಳೆಯದು, ಒಟ್ಟಿಗಿರೋದು ಒಳ್ಳೆಯದು ಎಂಬುದಾಗಿ ಮಾತನಾಡ್ಕೊಳ್ತಿದ್ದಾರೆ. ಕೆಲವು ರಾಷ್ಟ್ರಗಳು ಏನ್ ಮಾಡ್ತಿದ್ದಾವೆ ಅಂದ್ರೆ, ನೀವು ಅರಾಬಿಯನ್ಸ್ಗಳಾಗಿದ್ದು ಅವರ ಜೊತೆಗೆ ನೀವು ಒಪ್ಪಂದ ಮಾಡಿಕೊಂಡಿದ್ದು ಒಂದು ಕಡೆಗೆ ಯಾರ್ಯಾರಿಗೆ ಅಂದ್ರೆ ಅವರದೇ ಜನಗಳಿಗೆ ವಿರುದ್ಧವಾಗಿ ಮಾತನಾಡುವ ಒಂದು ಪರಿಸ್ಥಿತಿ ಪಟ್ಟಿದೆ. ಮತ್ತೊಂದು ಕಡೆಗೆ ನೋಡಿದ್ರೆ ಸಿರಿಯಾ, ತುರ್ಕಿ, ಈಜಿಪ್ಟು ಈ ಕಡೆಯ ಭಾಗಗಳು ಏನ್ ಮಾಡ್ತಿದ್ದಾವೆ ಅಂದ್ರೆ ಯುದ್ಧ ಕ್ಷಿಪಣಿಗಳನ್ನು ಸುತ್ತುವರೆಸಿ ರಷ್ಯಾವೂ ಸೇರಿ ಯುದ್ಧ ಕ್ಷಿಪಣಿಗಳನ್ನು ತಂದು ಇಸ್ರಾಯೇಲಿನ ಸುತ್ತುವಲಯದಲ್ಲಿ ನಿಲ್ಲಿಸಿಕೊಂಡು ಅವರು ಕಾಯುವವರಾಗಿದ್ದಾರೆ.
ಭೂಮಿ ಅಂದ್ರೆ ಆಕಾಶದ ಸೂಚನೆಗಳು ಒಂದು ಕಡೆಗಾದ್ರೆ, ಭೂಮಿಯಲ್ಲಿ ಜನಾಂಗಗಳು ಕಳವಳಗೊಂಡು, ದೇವರ ವಾಕ್ಯ ಹೇಳ್ತದೆ ಭೂಮಿಯ ಮೇಲಿರುವ ಜನಾಂಗದಿಂದ ಈಗ ಎಲ್ಲಿ ಏನ್ ನಡೀತದೆ, ಯಾಕೆ ನಡೀತದೆ, ಯಾರು ತಪ್ಪಿಸ್ಕೋತಾರೆ, ಯಾರು ಉಳಿತಾರೆ, ಯಾರು ಸಾಯ್ತಾರೆ ಗೊತ್ತಿಲ್ಲದಂತ ಒಂದು ಪರಿಸ್ಥಿತಿ. ಇಂಥ ಸಂಕಟ ಉಂಟಾಗುವುದು ಮನುಷ್ಯರಿಗೆ, ಮನುಷ್ಯ ಕೋಟಿಗೆ ಸಂಕಟ ಉಂಟಾಗಿದೆ. ನಮಗೆ ಈ ಸ್ಥಳೀಯದಲ್ಲಿ ಇಲ್ಲದಿರಬಹುದು, ಆದ್ರೆ ಬಹಳ ಮಟ್ಟಿಗೆ ಪ್ರಪಂಚವು ಸಂಕಟಕ್ಕೆ ಒಳಬಿದ್ದಿದೆ. ಪ್ರಪಂಚದ ಜನರು ಸಂಕಟಕ್ಕೆ ಒಳಬಿದ್ದಿದ್ದಾರೆ. ಬರುವ ತಿಂಗಳಿಗೆ ಅಂದ್ರೆ ಒಂದು ಸುದ್ದಿಗೋಷ್ಠಿ, ಬಿಬಿಸಿ ಸುದ್ದಿಗೋಷ್ಠಿ ಹೇಳ್ತಾ ಇದೆ, ಅಮೆರಿಕ ಅದೊಂದು ದೊಡ್ಡ ಎಲ್ಲರಿಗೂ ಹಿರಿಯಣ್ಣನ ಹಾಗೆ ಐಶ್ವರ್ಯವಂತ ರಾಷ್ಟ್ರ ಹೌದು. ಆದರೆ ಅಂತಹ ಒಂದು ರಾಷ್ಟ್ರವು ಕಳೆದ ದಿನಗಳಿಂದ ಆಗಿ ಹೋಗಿರುವಂತಹ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ಬರುವ ತಿಂಗಳಿಗೆ ಅದೆಷ್ಟೋ ಜನಗಳು ಅಂದ್ರೆ ಲಕ್ಷಾಂತರ ಜನಗಳು ಬಾಡಿಗೆ ಮನೆಗಳಲ್ಲಿ ಜೀವನ ಮಾಡ್ತಾರೆ. ಬಾಡಿಗೆ ಮನೆಗಳಿಂದ ಹೊರತಳ್ಳಲ್ಪಡುವವರಾಗಿ ಮನೆಯಿಲ್ಲದೆ ಬೀದಿಗಳಲ್ಲಿ ಮಲಗುವಂತ ಪರಿಸ್ಥಿತಿ ಅಲ್ಲಿ ಬಂದಿದೆ ಅಮೆರಿಕದಲ್ಲಿ. ಅಂದ್ರೆ ರಾಷ್ಟ್ರ ಏನ್ ಹೇಳಿತ್ತು, ಯಾರು ಬಾಡಿಗೆಗಳನ್ನು ತಕ್ಕೊಳ್ಬೇಡ್ರಿ, ಸ್ವಲ್ಪ ಸಹಕರಿಸ್ಕೊಳ್ರಿ ಅಂತ ಹೇಳಿದ ಸಮಯ ಏನಿದೆಯಲ್ಲ ಅದು ಈ ತಿಂಗಳಿಗೆ ಮುಗಿದು ಹೋಗ್ತದೆ. ಮುಂದೆ ಕೆಲಸಗಳಿಲ್ಲ, ಕಂಪನಿಗಳು ಮುಚ್ಚಲ್ಪಟ್ಟಿವೆ, ಆರ್ಥಿಕ ಪರಿಸ್ಥಿತಿ ಬಹಳ ನಿಗೂಢವಾಗಿ ಕೆಳಗಿಳಿದು ಹೋಗಿದೆ. ಈಗ ಅವರು ನಿಗದಿಪಡಿಸಿದ ಸಮಯ ಮುಕ್ತಾಯವಾಗ್ತಾ ಇದೆ. ಓನರ್ಗಳು ಮನೆಗಳಿಂದ ಹೊರಗೆ ಹೋಗ್ರಿ ಅಂತ ಹೇಳುವ ಸಮಯ ಪ್ರಾರಂಭವಾಗ್ಬಿಟ್ಟಿದೆ. ಮುಂದಿನ ತಿಂಗಳುಗಳಲ್ಲಿ ನೋಡುವಾಗ ಮನೆಗಳು ಕೂಡ ಸಿಗದಂತ ಒಂದು ಪರಿಸ್ಥಿತಿ, ಬೀದಿಗಳಲ್ಲಿ ಮಲಗಬೇಕು. ಹಣ ಇಲ್ಲ ಜನಗಳ ಬಳಿಯಲ್ಲಿ, ಮತ್ತೆ ಡಾಲರ್ನ ಬೆಲೆ ಕಡಿಮೆಯಾಗ್ತಾ ಹೋಗ್ತಾ ಇದೆ. ಹೀಗಿರುವಲ್ಲಿ ಸಂಕಟಗಳು ಅಂದ್ರೆ ಜನಗಳಿಗೆ ಕಳವಳ ಉಂಟಾಗಿ ಸಂಕಟಕ್ಕೊಳಗಾಗಿದ್ದಾರೆ. ಈಗ ಮೂರನೇದಾಗಿ ಸಮುದ್ರದ ಕಡೆಗೆ ಬರುವಾಗ ಸಮುದ್ರದ ಮತ್ತು ತೆರೆಗಳ ಘೋಷಣೆಯ ನಿಮಿತ್ತವಾಗಿ ಕಳವಳವಾಗುವುದು. ಸಮುದ್ರದ ಪರಿಸ್ಥಿತಿ, ಆಕಾಶ, ಭೂಮಿ, ಸಮುದ್ರ. ಸಮುದ್ರದ ಪರಿಸ್ಥಿತಿ ಏನಾಗಿದೆ? ಅಟ್ಲಾಂಟಾ ಭಾಗವು ಯಾವುದೇ ಕಾಲದಲ್ಲೂ ಕರಗದೆ ಇರುವಂತಹ ಹಿಮ ಪರ್ವತಗಳು, ಗಟ್ಟಿಮುಟ್ಟಾಗಿದ್ದಂತಹ ಹಿಮ ಪರ್ವತಗಳು ಈಗ ದೊಡ್ಡ ದೊಡ್ಡ ಪರ್ವತಗಳೇ ಮುರಿದು ಕೆಳಗೆ ಬಿದ್ದು ಅವು ಕರಗುವ ನೆಲೆಗೆ ಹೋಗ್ತಾ ಇವೆ. ವಿಜ್ಞಾನಿಗಳು ಭಯಭ್ರಾಂತರಾಗಿದ್ದರೆ ಅದನ್ನು ಕಾಣುವಾಗ ಇದು ಏನ್ ನಡೀತಾ ಇದೆ, ಈ ಭೂಗೋಳದಲ್ಲಿ ಏನ್ ನಡೀತಾ ಇದೆ, ಈವರೆಗೆ ಆಗದಿರುವ ಅನೇಕ ವಿಷಯಗಳು ಈಗ ಭೂಗೋಳದಲ್ಲಿ ನಡೀತಾ ಇವೆಯಲ್ಲ, ಸಮುದ್ರದಲ್ಲಿ ನಡೀತಾ ಇವೆಯಲ್ಲ, ಆಕಾಶದಲ್ಲಿ ನಡೆಯುತ್ತಾ ಇವೆಯಲ್ಲ ಎಂಬುದಾಗಿ ವಿಜ್ಞಾನಿಗಳು ನೋಡ್ತಾ ಇದ್ದಾರೆ. ನಮ್ಮ ಕಣ್ಣಿಗೆ ಕಾಣ್ತಿಲ್ಲ, ವಿಜ್ಞಾನಿಗಳ ಕಣ್ಣಿಗೆ ಎಲ್ಲವೂ ಕಾಣ್ತವೆ. ಇವುಗಳು ನಡೆಯುತ್ತಿರುವಾಗ ನೋಡಿ, ದೇವರ ವಾಕ್ಯ ಹೇಳುತ್ತೆ, ಸಮುದ್ರದ ಮತ್ತು ತೆರೆಗಳ ಘೋಷಣೆಯ ನಿಮಿತ್ತವಾಗಿ ಕಳವಳವಾಗುವುದು. ಸಮುದ್ರಕ್ಕೆ ಕಳವಳ ಇಲ್ಲ, ಸಮುದ್ರದ ಘೋಷಣೆಯ ನಿಮಿತ್ತವಾಗಿ ಮನುಷ್ಯರಿಗೆ ಕಳವಳ ಉಂಟಾಗುವುದು. ಈಗಾಗಲೇ ವಿಜ್ಞಾನಿಗಳಿಗೆ ಕಳವಳ ಉಂಟಾಗಿದೆ. ಸಮುದ್ರದ ನೀರನ್ನು ತಡೆಗಟ್ಟಲಿಕ್ಕೆ ಆಗ್ಬೋದ್ರಿ? ಸಾಧ್ಯ. ಒಂದು ವೇಳೆ ನಮ್ಮ ಮನೆ ಮುಂದೆ ಸ್ವಲ್ಪ ನೀರು ಹರಿತಾ ಇದ್ರೆ ಅದನ್ನು ಬೇಕಾದ್ರೆ ತಡೆಗಟ್ಟಬಹುದೇನ? ಸಮುದ್ರದ ನೀರನ್ನು ಯಾರು ತಡೆಗಟ್ಟ? ಸಮುದ್ರದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಯಾರು ಸರಿಪಡಿಸಲಿಕ್ಕೆ ಸಾಧ್ಯ? ಇಡೀ ಅಂದ್ರೆ ಭೂಗೋಳದಲ್ಲಿ ಮೂರರಲ್ಲಿ 2 ಭಾಗದಷ್ಟು ಏನಿದೆ? ನೀರೇ ಇದೆ. 1 ಭಾಗದಷ್ಟೇ ಭೂಮಿ. ಅಷ್ಟು ದೊಡ್ಡದಾದಂತಹ ವಿಶಾಲವಾದಂತಹ ಸಮುದ್ರವನ್ನು ಯಾರು ಅಡಗಿಸಲಿಕ್ಕೆ ಸಾಧ್ಯ? ಅದರ ಬದಲಾವಣೆಗಳನ್ನು ಅದನ್ನ ಒಂದು ಕಂಟ್ರೋಲಿಗೆ ತರಲಿಕ್ಕೆ ಯಾರಿಗೆ ಸಾಧ್ಯ? ನಿಯಂತ್ರಣ ಪಡಿಸಲಿಕ್ಕೆ ಯಾರಿಗೆ ಸಾಧ್ಯ? ವಿಜ್ಞಾನಿಗಳು ಕೂಡ ಭಯಭ್ರಾಂತರಾಗಿ ಕಳವಳ ಪಡುತ್ತಲಿದ್ದಾರೆ. ಆಕಾಶದ ಶಕ್ತಿಗಳು ಕದಲಿಸಲ್ಪಡುವುದರಿಂದ, 26ನೇ ವಚನ, ಆಕಾಶದ ಶಕ್ತಿಗಳು ಕದಲಿಸಲ್ಪಡುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಏನು ಸಂಭವಿಸುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು. ಈಗಾಗಲೇ ಪ್ರಾಣ ಹೋದಂತವರಾಗಿದ್ದಾರೆ. ಲೋಕಕ್ಕೆ ಏನಾಗ್ತದೋ, ನಾವು ಜೀವಿಸಿರುವ ಈ ಭೂಮಿಗೆ ಏನಾಗ್ಬಿಡ್ತದೋ ಎಂಬ ಭಯಕ್ಕೆ ಒಳಗಾಗಿದ್ದಾರೆ. ಇವುಗಳನ್ನು ಯೇಸು ಕ್ರಿಸ್ತನು ಹೇಳಿ 28ನೇ ವಚನದಲ್ಲಿ ಹೇಳ್ತಿದ್ದಾರೆ, ಆದರೆ ಈ ಸಂಗತಿಗಳು ಸಂಭವಿಸುವುದಕ್ಕೆ ಪ್ರಾರಂಭಿಸಿದಾಗ
ಮೇಲಕ್ಕೆ ನೋಡಿರಿ, ನಿಮ್ಮ ತಲೆಗಳನ್ನು ಎತ್ತಿರಿ, ಯಾಕೆಂದರೆ ನಿಮ್ಮ ವಿಮೋಚನೆಯು ಸಮೀಪವಾಗಿದೆ ಅಂತ. ಅದು ಮೊದಲನೇ ಶತಮಾನದಲ್ಲಿ ಅವೆಲ್ಲ ನಡೆದಿಲ್ಲ. ಸೂರ್ಯ ಚಂದ್ರನಲ್ಲಿ ಯಾವುದೇ ಸೂಚನೆಗಳು ಕಂಡು ಬರಲಿಲ್ಲ. 2ನೇ ಶತಮಾನದಲ್ಲಿ ಕಾಣಲಿಲ್ಲ, 10ನೇ ಶತಮಾನದಲ್ಲಿ ಕಾಣಲಿಲ್ಲ, 20ನೇ ಶತಮಾನದಲ್ಲಿಯೂ ಕಾಣಲಿಲ್ಲ. 21ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು ಹೇಳಿದ ಅಷ್ಟು ವಿಚಾರಗಳು ಸ್ಪಷ್ಟವಾಗಿ ನಡೆಯುತ್ತಾ ಇವೆ. ಈಗ ಪ್ರಪಂಚದಾದ್ಯಂತ ಇರುವ ಎಲ್ಲಾ ಜನಗಳ ಮಧ್ಯದಲ್ಲಿ ಯಾರಿಗೆ ಗೊತ್ತ್ರಿ ಚಿಂತೆ ಇಲ್ಲದಿದ್ದಾರೆ? ಯಾರು ಇಲ್ಲದಿದ್ದಾರೆ ಗೊತ್ತ್ರಿ? ಯಾರು ಗೊತ್ತಾ? ಭೂಮಿಯಲ್ಲಿ ಸ್ವಂತ ಮನೆನೂ ಇಲ್ಲ, ಭೂಮಿಯಲ್ಲಿ ಒಳ್ಳೆ ಕೆಲಸನೂ ಇಲ್ಲ, ಏನೋ ಕೂಲಿನಲ್ಲಿ ಮಾಡ್ತೀವಿ, ಜೀವನ ಮಾಡ್ತೀವಿ, ಎಲ್ಲೋ ಒಂದ್ ಕಡೆಗೆ ಒಂದ್ ಬಾಡಿಗೆ ಮನೆಯಲ್ಲಿ ಎಷ್ಟಿದ್ದೀವಿ, ಯಾವುದು ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಬಂದ್ರೆ ತಿಂತೀವಿ, ಇಲ್ಲಾಂದ್ರೆ ಇಲ್ಲ ಅಂತ ಇರ್ತಾರೆ ನೋಡ್ರಿ. ಅವರಿಗೆ ಮಾತ್ರ ಚಿಂತೆ ಇಲ್ಲದೆ ಇದ್ದ. ಯಾರಿಗೆ ಬಹಳ ಚಿಂತೆ ಆಗಿದೆ ಗೊತ್ತ್ರಿ? ಬಹಳ ಕಷ್ಟಪಟ್ಟು ಪ್ರಯಾಸ ಪಟ್ಟು ಬಿಲ್ಡಿಂಗ್ಗಳನ್ನ ಕಟ್ಟಿ ಒಳ್ಳೆ ವಾಹನಗಳನ್ನ ಸಂಪಾದನೆ ಮಾಡಿ ಬೆಳ್ಳಿ ಬಂಗಾರಗಳನ್ನ ಕೂಡಿಸಿಟ್ಟುಕೊಂಡು ಬ್ಯಾಂಕ್ ಬ್ಯಾಲೆನ್ಸ್ ಗಳನ್ನ ಕೂಡಿಸಿಟ್ಟಿರ್ತಾರೆ ನೋಡ್ರಿ. ಅವರಿಗೆ ಬಹಳ ಚಿಂತೆ ಹತ್ತು ಬಿಟ್ಟಿದೆ. ಅಯ್ಯೋ ನಾನು ಎಷ್ಟು ಕಷ್ಟಪಟ್ಟೆ, ಎಷ್ಟು ಪ್ರಯಾಸ ಪಟ್ಟೆ, ಅಯ್ಯೋ ನಾನು ಎಷ್ಟು ಪ್ರಯಾಸ ಪಟ್ಟು ತಿನ್ನೋದಕ್ಕೆ ಕೂಡ ಕಡಿಮೆ ಮಾಡಿ ಈ ಒಂದು ವಾಹನ ತೆಗೆದೆ, ಚೀಟಿ ಹಾಕಿಟ್ಟು ಈ ಬಿಲ್ಡಿಂಗ್ ಕಟ್ಟಿದೆ, ಏನ್ ನಡೀತದೋ? ಪ್ರಿಯ ಸಹೋದರ, ಬೀದಿಯಲ್ಲಿರೋ ಭಿಕ್ಷಕನಿಗೆ ಚಿಂತೆ ಇದೆ ರೀ? ಚಿಂತೆನೇ ಇಲ್ಲ. ಅವನು ಬೀದಿಯಲ್ಲಿರ್ತಾನೆ, ಭಿಕ್ಷೆ ಬೇಡ್ತಾನೆ, ಹೆಂಗೋ ಭಿಕ್ಷೆ ಸಿಗದೆ ಹೋಗೋದಿಲ್ಲ. ಹೇಗಾದ್ರೂ ಅವನಿಗೆ ಭಿಕ್ಷೆ ಸಿಕ್ಕೇ ಸಿಗ್ತದೆ, ತಿಂತಾನೆ, ಆರಾಮಾಗಿ ಎಲ್ಲೋ ಒಂದ್ ಕಡೆಗೆ ಮನ್ಕೊಂತಾನೆ. ಈ ಕೊರೋನಾ ಸಮಯದಲ್ಲಂತೂ ಬೆಡ್ಶೀಟ್ಗಳು ಹುಡುಕಿ ಹುಡುಕಿ ಕೊಡ್ತಾರ, ಅವರಿಗೆ ಕೊಡ್ತಾರ, ನಿದ್ದೆ ಮಾಡ್ತಾನೆ, ತೆರಿಗೆ ಸುತ್ತ ಆಡ್ತಿರ್ತಾನೆ. ಅವನಿಗೆ ಯಾವ ಚಿಂತೆ ಇಲ್ಲ. ಒಂದು ವೇಳೆ ಭೂಮಿ ಅಳ್ದೋಗ್ತಂದ್ರೆ ಅಯ್ಯೋ ಅಳ್ದೋಗ್ಲಿ ಬಿಡ್ರಿಪ್ಪ, ಎಲ್ರು ನನ್ನ ಭಿಕ್ಷುಕ ಭಿಕ್ಷುಕ ಅಂತಾರ. ಭೂಮಿ ಅಳ್ದೋದ್ರೆ ನನ್ನ ಭಿಕ್ಷುಕ ಅಂತ ಪರಿಹಾಸ್ಯ ಮಾಡಿದವರು ಇಲ್ಲದೆ ಹೋಗ್ಬಿಡ್ತಾರ, ನಾನು ಅವ್ರ ಜೊತೆಗೆ ಇಲ್ಲದೆ ಹೋಗ್ಬಿಡ್ತೀನಿ. ಆದರೆ ಪ್ರಪಂಚದಲ್ಲಿ ಬಹಳಷ್ಟು ಮಟ್ಟಿಗೆ ಜನಗಳಿಗೆ ಕಳವಳವು, ಗೊಂದಲಗಳು ಎದ್ದೇಳ್ತಿವೆ. ಈ ನಿಟ್ಟಿನಲ್ಲಿ ನಿಜ ಕ್ರೈಸ್ತರು ಕೂಡ, ನಿಜವಾಗಿ ರಕ್ಷಣೆ ಹೊಂದಿರುವ ಕ್ರೈಸ್ತರು ಕೂಡ ಚಿಂತೆ ಇರುತ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4:4 ಏನಂತ ಹೇಳ್ತದೆ? ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಆಮೆನ್. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಪ್ರಳಯವೇ ಬರಲಿ, ಕರ್ತನಲ್ಲಿ ಸಂತೋಷಿಸಿರಿ ಅಂತ. ಯಾಕೆ ಗೊತ್ತ್ರಿ? ಈ ಭೂಮಿ ಎಂಬುದೊಂದು ಬಾಡಿಗೆ ಮನೆ, ಇದು ಯಾರಿಗೂ ಶಾಶ್ವತವಲ್ಲ. ಇದರಲ್ಲಿ ಎಷ್ಟೇ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಿದ್ರೂ ಕೂಡ ಇದೆಲ್ಲವನ್ನು ಮನುಷ್ಯನು ಬಿಟ್ಟು ಹೋಗಲೇಬೇಕಾಗಿದೆ ಒಂದಲ್ಲ ಒಂದಿನ. ಹೀಗಿರುವಲ್ಲಿ ಇವತ್ತೇ ಏನೋ ಸಂಭವಿಸುವುದಾದರೂ ನಮಗೆ ಒಂದು ಗುರಿ ಗೊತ್ತು ಗುರಿ ಇದೆ, ನಮಗೆ ಒಂದು ನಿರೀಕ್ಷೆ ಇದೆ, ನಮಗೊಂದು ನಂಬಿಕೆ ಇದೆ. ಅದೇನೆಂದರೆ ನಾವು ಈ ಲೋಕವನ್ನು ಬಿಟ್ಟ ಕ್ಷಣ ಮಾತ್ರದಲ್ಲಿ ನಾವು ಪರಲೋಕದಲ್ಲಿ ಇರ್ತೇವೆ. ಒಂದ್ ವೇಳೆ ಸತ್ವಿ ಅಂತ ಇಟ್ಕೊಳ್ಳೋಣ್ರಿ, ದೇಹ ಭೂಮಿಯಲ್ಲಿರ್ತದೆ, ಆದ್ರೆ ನಮ್ಮ ಪ್ರಾಣ ಆತ್ಮವು ದೇವರ ಬಳಿಗೆ ಹೋಗಿ ಸೇರಿರುತ್ತೆ. ಆ ನಂಬಿಕೆ ನಮಗಿದೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾರೆ, ಇವುಗಳೆಲ್ಲವೂ ಸಂಭವಿಸುವುದಕ್ಕೆ ಪ್ರಾರಂಭಿಸಿದಾಗ ನೀವು ಮೇಲಕ್ಕೆ ನೋಡಿರಿ, ನಿಮ್ಮ ತಲೆಗಳನ್ನು ಎತ್ತಿರಿ. ಯಾಕೆ ತಲೆಗಳನ್ನ ಎತ್ತಬೇಕ್ರಿ? ಯಾಕೆ ತಲೆ ಎತ್ತಬೇಕು? ಯಾಕೆ ಮೇಲೆ ನೋಡಬೇಕು? ಯಾಕೆ ತಲೆ ಎತ್ತಬೇಕು? ಕರ್ತನಾದ ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸಿ ನಡೆಯುವವರಿಗೆ ಕರೆದುಕೊಂಡು ಹೋಗುವುದಕ್ಕೆ ಆ ಯಜಮಾನನು ಮಧ್ಯಾಕಾಶದಲ್ಲಿ ಬರಲಿಕ್ಕಿದ್ದಾನೆ. ಹಾಗಾಗಿ ತಲೆಗಳನ್ನು ಮೇಲಕ್ಕೆ ಎತ್ತಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ನೋಡ್ರಿ, ಆ ಮಾತಿಗೆ ದೃಢಪಡಿಸೋದಕ್ಕೆ ಒಂದು ಮಾತನ್ನು ಹೇಳಿದ್ದಾರೆ 33ನೇ ವಚನದಲ್ಲಿ. ಭೂಮಿ ಆಕಾಶಗಳು ಅಳಿದು ಹೋದರೂ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ ಸ್ಥಿರಪಡಿಸ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ವಿಮೋಚನೆಯ ಕಾಲ ಸಮೀಪವಾಗ್ಬಿಟ್ಟಿದೆ. ನಾವು ನಿಜವಾಗಿ ಕ್ರೈಸ್ತರಲ್ವಾ? ರಕ್ಷಣೆ ಹೊಂದಿದ್ದೇವಲ್ಲ? ಈ ಲೋಕವನ್ನು ಬಿಟ್ಟು ನಾವು ಪರಲೋಕಕ್ಕೆ ಏರಿ ಹೋಗುವ ಕಾಲ ಬಹಳ ಹತ್ತಿರವಾಗಿ ಬಿಟ್ಟಿದೆ. ಪರಲೋಕಕ್ಕೆ ಹೋಗಿ ಅಲ್ಲೇ ಇದ್ದು ಬಿಡೋದಂತಲ್ಲ, ತಿರುಗಿ ಭೂಮಿಗೆ ಬರ್ಲಿಕ್ಕಿದ್ದೇವೆ.
ಬಂದು 1000 ವರ್ಷದ ಆಳ್ವಿಕೆಯಲ್ಲಿಯೂ ಈ ಭೂಮಿಯಲ್ಲಿ ಇರ್ಲಿಕ್ಕೆ ಹೋಗ್ತೇವೆ. ಆದರೆ ಈಗ ಈ ರೀತಿಯಾದ ಜೀವ ಅಲ್ಲಿ ಇರಲಾರದು, ಮತ್ತೆ 1000 ವರ್ಷದ ಆಳ್ವಿಕೆಯಲ್ಲಿಯೂ ಇರಲಾರದು. ಕೆಲವು ವಾಕ್ಯಗಳ ಮೂಲಕವಾಗಿ ನಾವು ನೋಡ್ಕೊಳ್ಳೋಣ ಪ್ರಿಯರೇ. ನಾವು ಪಾಪದಲ್ಲಿ ಸಿಲುಕಿ ಬಿದ್ದಿದ್ದರು, ನಮ್ಮನ್ನು ಆತನ ಕೃಪೆಯು ಕಟಾಕ್ಷಿಸಿರುವುದನ್ನು ಮಾತ್ರವಲ್ಲದೆ ನಮಗಿಟ್ಟಿರುವ ವಿಮೋಚನೆ ಎಂಥದ್ದು ಎಂಬುದನ್ನು ನಾವು ನೋಡ್ಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಓದ್ತೀರಿ ಯಾರಾದ್ರೂ ಒಬ್ರು? ರೋಮಪುರದವರಿಗೆ ಬರೆದ ಪತ್ರಿಕೆ. ಯಾಕೆಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. 24ನೇ ವಚನ. ಆತನ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದ ವಿಮೋಚನೆಯ ಮೂಲಕವಾಗಿ ಅವರು ನೀತಿವಂತರೆಂದು ನಿರ್ಣಯ ಹೊಂದುವರು. ಆಮೆನ್. ಯಾಕೆಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಎಲ್ಲರೂ, ನಾವಾಗ್ಲಿ, ನಾನಾಗ್ಲಿ, ನೀವಾಗ್ಲಿ, ಪ್ರಪಂಚದಲ್ಲಿರುವ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಆತನ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ವಿಮೋಚನೆಯ ಮೂಲಕವಾಗಿ ಅವರು ನೀತಿವಂತರೆಂದು ನಿರ್ಣಯ ಹೊಂದುವರು. ಇಲ್ಲಿ ದೇವರ ವಾಕ್ಯವು ಹೇಳ್ತದೆ, ವಿಮೋಚನೆಯ ಮೂಲಕವಾಗಿ, ಕ್ರಿಸ್ತ ಯೇಸುವಿನಿಂದಾದ ವಿಮೋಚನೆಯ ಮೂಲಕವಾಗಿ ಅವರು ನೀತಿವಂತರೆಂದು ನಿರ್ಣಯ ಹೊಂದುವರು. ಯಾವಾಗ ನೀತಿವಂತರೆಂದು ನಿರ್ಣಯ ಹೊಂದಿದೆವು? ಯಾವಾಗ ನಾವು ನೀತಿವಂತರೆಂದು, ನಮ್ಮ ಪಾಪಗಳಿಂದ ನಾವು ಬಿಡುಗಡೆ ಹೊಂದಿದಾಗ ನಾವು ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೇವೆ. ಯಾರು ಹೇಳಿದ್ರು ನಮ್ಮನ್ನು ನೀತಿವಂತರಂತೇಳಿ? ಕರ್ತನಾದ ಯೇಸು ಕ್ರಿಸ್ತನೇ ಹೇಳಿದ್ರು. ಅದು ಹೇಗೆ ನಮಗೆ ಸಿಕ್ಕಿತು? ಅದು ಉಚಿತಾರ್ಥವಾಗಿ. ಯಾವುದರಿಂದ? ಆತನ ಉಚಿತಾರ್ಥವಾದ ಕೃಪೆಯಿಂದ. ಆತನ ಕೃಪೆಯಿಂದ ನಮಗೆ ನೀತಿವಂತರೆಂಬ ಒಂದು ಹೆಸರು ನಮಗೆ ದೇವರು ಕೊಟ್ಟಿದ್ದಾನೆ. ನಾವು ಆ ವಿಮೋಚನೆಯನ್ನು ಹೊಂದಿಕೊಂಡಿದ್ದೇವೆ. ವಿಮೋಚನೆ ಅಂದ್ರೆ ಅರ್ಥ ಏನ್ರಿ? ವಿಮೋಚನೆ ಅಂದ್ರೆ ಅರ್ಥ ಏನು? ಬಿಡುಗಡೆ ಅಲ್ವರ? ಒಂದು ಬಿಡುಗಡೆ ಸಿಕ್ಕಿ ಆಗಿದೆ. ಆ ಬಿಡುಗಡೆ ಯಾವುದಂದ್ರೆ ಪಾಪದಿಂದ ಬಿಡುಗಡೆ. ಯಾರ್ಯಾರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ತಮ್ಮ ಪಾಪಗಳನ್ನು ಯೇಸುವಿನ ಬಳಿಯಲ್ಲಿ ಅರಿಕೆ ಮಾಡಿ ಬಿಟ್ಟು ಬಿಡುತ್ತೆ ಎಂದು ತೀರ್ಮಾನ ಮಾಡಿದರೋ, ಯೇಸುವನ್ನೇ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿದ್ದಾರೋ ಅಂತವರಿಗೆ ಯೇಸು ಕ್ರಿಸ್ತನು ಪಾಪದ ಬಂಧನದಿಂದ ಬಿಡುಗಡೆ ಮಾಡಿದ್ದಾನೆ, ಬೇರೆ ಮಾಡಿದ್ದಾನೆ. ಈ ನಾವು ಲೂಕನ ಬರೆದ ಸುವಾರ್ತೆಯಲ್ಲಿ ಓದಿದ ವಚನದಲ್ಲಿ ನಿಮ್ಮ ವಿಮೋಚನೆಯು ಸಮೀಪವಾಗಿದೆ ಅಂತ ಹೇಳ್ತಾರೆ ನೋಡ್ರಿ. ಅದು ಯಾವ ವಿಮೋಚನೆ? ಇಲ್ಲಿ ಹೇಳಿರುವಂತಹ ವಿಮೋಚನೆ ಪಾಪದಿಂದ ಬೇರ್ಪಡುವ ಒಂದು ವಿಮೋಚನೆ. ಲೂಕನ ಬರೆದ ಸುವಾರ್ತೆಯಲ್ಲಿ ಹೇಳಿರುವಂತಹ ವಿಮೋಚನೆಯು ಭೂಮಿಯಿಂದಲೇ ಬೇರೆಯಾಗುವ ಒಂದು ವಿಮೋಚನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನವನ್ನು ಓದಿ ನೋಡೋಣ್ರಿ. ಕೊಲೋಸೆ 1:14. ಆತನಲ್ಲಿ, ಆ ಕುಮಾರರಲ್ಲಿ ಆತನ ರಕ್ತದ ಮೂಲಕ ನಮಗೆ ವಿಮೋಚನೆಯು, ಅಂದರೆ ಪಾಪ ಪರಿಹಾರವು ಉಂಟಾಯಿತು. ಇಲ್ಲಿ ಸ್ಪಷ್ಟವಾಗಿ ಆ ವಾಕ್ಯವು ವಿವರಿಸಲ್ಪಟ್ಟಿದೆ ನೋಡಿ. ಆತನಲ್ಲಿ ಅಂದರೆ ಆ ಕುಮಾರನಲ್ಲಿ ಆತನ ರಕ್ತದ ಮೂಲಕ ನಮಗೆ ವಿಮೋಚನೆಯು. ವಿಮೋಚನೆ ಅಂದ್ರೆ ಇಲ್ಲಿ ಏನು ಹೇಳಲ್ಪಟ್ಟಿದೆ? ವಿಮೋಚನೆಯು ಅಂದರೆ ಪಾಪ ಪರಿಹಾರವು ಉಂಟಾಯಿತು. ಅಲ್ಲಿ ನಾವು ಒಂದು ವಿಮೋಚನೆಯನ್ನು ಹೊಂದಿಕೊಂಡಿದ್ದೇವೆ, ಪಾಪ ಪರಿಹಾರವನ್ನು ಹೊಂದಿಕೊಂಡಿದ್ದೇವೆ. ಆ ಲೂಕನ ಬರೆದ ಸುವಾರ್ತೆಯಲ್ಲಿ ಹೇಳಲ್ಪಟ್ಟಿರುವ ವಿಮೋಚನೆಯು ಪಾಪ ಪರಿಹಾರದ ವಿಮೋಚನೆಯಲ್ಲ. ಲೋಕದಿಂದಲೇ ಮಾನವ ಕೋಟಿಯಲ್ಲಿ ಯಾರ್ಯಾರು ಯೇಸು ಕ್ರಿಸ್ತನ ಮಕ್ಕಳಾಗಿರ್ತಾರೋ ಅವರುಗಳು ಎತ್ತಲ್ಪಡುವ ಒಂದು ವಿಮೋಚನೆ. ರೋಮಪುರದವರಿಗೆ ಬರೆದ ಪತ್ರಿಕೆ 8:23 ಓದ್ತಿರೋಬ್ರು. 8:23. ಇದು ಮಾತ್ರವಲ್ಲದೆ ಆತ್ಮನ ಪ್ರಥಮ ಫಲವನ್ನು ಹೊಂದಿದ ನಾವು ಸಹ ದತ್ತು ಪುತ್ರ ಸ್ವೀಕಾರವನ್ನು, ಅಂದರೆ
ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನಾವೇ ಮುಳುಗುತ್ತೇವೆ. ನೋಡಿ, ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ರೋಮಪುರದವರಿಗೆ ಬರೆದು ತಿಳಿಸುವಾಗ, ಇದು ಮಾತ್ರವಲ್ಲದೆ ಆತ್ಮನ ಪ್ರಥಮ ಫಲವನ್ನು ಹೊಂದಿದ ಸ್ವೀಕಾರವನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ. ಈ ದೇಹಕ್ಕೆ ಒಂದು ವಿಮೋಚನೆ ಬರ್ಲಿಕ್ಕೆ ಹೋಗ್ತದೆ ಅಂತ ಹೇಳಿ ಪೌಲನು ಎದುರು ನೋಡುತ್ತಾ ಇದ್ದಾನೆ, ಅಪೊಸ್ತಲರು ಎದುರು ನೋಡುತ್ತಾ ಇದ್ದಾರೆ. ಯಾವಾಗ? ಮೊದಲನೇ ಶತಮಾನದಲ್ಲಿ. ಮತ್ತು ಈ ಅಪೊಸ್ತಲರುಗಳಿಂದ ನಡೆಸಲ್ಪಟ್ಟಂತ ಸಭೆಯೂ ಎದುರು ನೋಡುತ್ತಾ ಇತ್ತು. ಯಾವುದಕ್ಕೆ ಅಂತ ಹೇಳಿದ್ರೆ, ಅವರು ಈಗಾಗಲೇ ರಕ್ಷಣೆ ಹೊಂದಿದ್ದಾರೆ, ಈಗಾಗಲೇ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಒಂದು ವಿಮೋಚನೆ ಅಂದ್ರೆ ಪಾಪ ಪರಿಹಾರವನ್ನು ಹೊಂದಿಕೊಂಡಿರುವ ಸಭೆ ಈಗ ಮತ್ತೊಂದು ವಿಮೋಚನೆಗಾಗಿ ಎದುರು ನೋಡುತ್ತಾ ಇದೆ. ಯಾವ ವಿಮೋಚನೆ? ಶರೀರಕ್ಕೆ ಬರುವ ವಿಮೋಚನೆ, ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನಾವೇ ಮುಳುಗುತ್ತೇವೆ. ಅವರು ಎದುರು ನೋಡ್ತಾ ಇದ್ದಾರೆ, ನಾವು ಎದುರು ನೋಡ್ತಾ ಇದ್ದೀವ್ರಿ. ಪ್ರತಿದಿನ ಆಗಿನ ನೆನೆಸುವ ಪ್ರತಿದಿನದಲ್ಲಿ ಒಂದೆರಡು ಕ್ಷಣಗಳಾದ್ರೂ ನಾನು ಒಂದು ವೇಳೆ ಇದೇ ದಿವಸ ಯೇಸು ಕ್ರಿಸ್ತನೇ ನೀನು ಬರೋದಾದ್ರೆ ನಾನು ರೂಪಾಂತರ ಆಗ್ಬೇಕು ಎದುರು ನೋಡ್ತೇವೆ ನಾವು? ಇಲ್ಲ. ಎಲ್ಲಾ ಲೌಕಿಕ ಆಲೋಚನೆಗಳನ್ನ ಮಾಡ್ಕೊಂಡು ಅವ್ರೆಲ್ಲಿ ಹೋದ್ರೋ, ಇವರೆಲ್ಲ ಮನೆಗೆ ತಕೊಂಡ್ಬರ್ತಾರೋ, ಎಲ್ಲವೋ ಎಷ್ಟು ಸಂಪಾದನೆ ಬರ್ತದೋ, ನಾನು ಎಷ್ಟು ಕೂಡಿಸಿದ್ದೀನಿ, ಎಷ್ಟು ಕಳೆದಿದ್ದೀನಿ, ಇನ್ನಿಷ್ಟು ಕೂಡಿಸ್ಬೇಕು, ಅಲ್ಲಿ ಚೀಟಿ ಹಾಕಬೇಕು, ಇಲ್ಲಿ ಮನೆ ಕಟ್ಟಬೇಕು, ಈಗ ತಾನೇ ಪ್ರಯಾಸ ಪಟ್ಟು ಒಂದು ಕೂಡಿಸಿದ್ದೀನಿ, ಈಗ ಲೀಸ್ಗೆ ಹಾಕಬೇಕು. ಇವೆಲ್ಲವೂ ಇದ್ದಾವೆ. ಜೀವನದ ಜಂಜಾಟ ಇದ್ದೇ ಇರುತ್ತೆ, ಜೀವನ ಮಾಡಲೇಬೇಕಲ್ರಿ. ಆದರೆ ಜೀವನದ ಮಧ್ಯದಲ್ಲಿ ಇಲ್ಲಿ ಒಂದು ಗುಂಪು ಜನ ಇದ್ದಾರೆ, ಕ್ರಿಸ್ತನ ಸಭೆಯವರು ಇದ್ದಾರೆ. ಇವ್ರು ಏನ್ ಮಾಡ್ತಿದ್ದಾರ್ರಿ? ದೇಹಕ್ಕೆ ಬರಬೇಕಾದ ಎದುರು ನೋಡುತ್ತಾ ಇದ್ದಾರೆ. ಸಭೆಯೇ, ನಿಮ್ಮ ಮತ್ತು ನನ್ನ ಈ ಕಾಲದಲ್ಲಿಯೇ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬರುವ ಕಾಲ. ಅದು ಈಗ ನಡೀಲಿಕ್ಕೆ ಹೋಗ್ತದೆ, ನಮ್ಮ ಕಾಲದಲ್ಲಿ ನಡೀಲಿಕ್ಕೆ ಹೋಗ್ತದೆ. ಅವರು ಮೊದಲನೇ ಶತಮಾನದಿಂದಲೂ ಎದುರು ನೋಡುತ್ತಾ ಇದ್ದರು ದೇಹಕ್ಕೆ ಬರಬೇಕಾದ ವಿಮೋಚನೆ. ಈ ದೇಹವೇ ಕ್ಷಣ ಮಾತ್ರದಲ್ಲಿ ಮಾರ್ಪಟ್ಟು ಮಹಿಮೆಯ ರೂಪದಲ್ಲಿ ಎತ್ತಲ್ಪಡುವ ಸಮಯ ಯೇಸು ಕ್ರಿಸ್ತನು ಈಗ ಬರುತ್ತಾರೋ, ಈ ದೇಹಕ್ಕೆ ಆ ವಿಮೋಚನೆ ಆಗುತ್ತದೋ ಎಂಬುದಾಗಿ ಆದಿ ಸಭೆಯು ಎದುರು ನೋಡುತ್ತಾ. 21ನೇ ಶತಮಾನದ ಸಭೆ ಎದುರು ನೋಡ್ತಾ ಇದೆಯಾ? ನಾವೆದುರು ನೋಡ್ತಾ ಇದ್ದೀವ್ರಿ. ನಮ್ಮ ಪ್ರತಿದಿನದ ಪ್ರಾರ್ಥನೆಯಲ್ಲಿ ಎಷ್ಟು ಬರುವುದಾದ್ರೆ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ, ನಾನು ಬಹಳ ಸಂತೋಷವುಳ್ಳವಳಾಗಿದ್ದೇನೆ, ನೀನು ಬರುವುದಾದ್ರೆ ನಾನು ಕ್ಷಣ ಮಾತ್ರದಲ್ಲಿ ನಿನ್ನ ಮುಂದೆ ನಿಲ್ತೇನೆ, ನಿನ್ನ ಮುಖದರ್ಶನ ನೋಡಬೇಕು ಕರ್ತನೆ. ನನಗಾಗಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದ ನಿನ್ನ ಆ ಒಂದು ಮುಖವನ್ನು ನಾನು ಕಣ್ಣಾರೆ ಕಾಣಬೇಕು ಕರ್ತನೆ. ನೀನು ಬರುವುದಾದ್ರೆ ನಿನ್ನ ಮುಂದೆ ನಿಲ್ತೇನೆ. ಒಂದು ವೇಳೆ ನೀನು ಬರೋದು ತಡವಾದ್ರೆ ಈ ದಿನ ಪೂರ್ತಿ ನಿನಗೆ ಮೆಚ್ಚುಗೆಯಾಗಿ ಜೀವನವನ್ನು ನಡೆಸಲಿಕ್ಕಾಗುವಂತೆ ಈ ದಿನ ಪೂರ್ತಿ ನಾನು ನಡೆಸು. ಪ್ರಾರ್ಥನೆಯಲ್ಲಿ ಇರ್ತದ ವಿಮೋಚನೆಯನ್ನು ಎದುರು ನೋಡುತ್ತಾ ಇರುವಂತಹ ಆ ಒಂದು ಸಭೆಯಲ್ಲಿ, 21ನೇ ಶತಮಾನದಲ್ಲಿರುವ ಈ ಸಭೆಯಲ್ಲಿ ನಮ್ಮಲ್ಲಿ ಅದಿರ್ಬೇಕ್ರಿ. ಪ್ರತಿ ದಿನದಲ್ಲಿಯೂ ಎದುರು ನೋಡುತ್ತಾ ದೇಹಕ್ಕೆ ಬರಬೇಕಾಗಿರುವ ವಿಮೋಚನೆ. ದೇಹಕ್ಕೆ ಯಾವ ರೀತಿ ವಿಮೋಚನೆ ಬರ್ತದೆ? ಇಡೀ ದೇಹವೇ ಕ್ಷಣ ಮಾತ್ರದಲ್ಲಿ ಅಳಿಯುವಂತಹ ಈ ಶರೀರವು ಅಳಿಯದೇ ಇರುವಂತದ್ದನ್ನು ಧರಿಸಿಕೊಂಡು ಪಾಪದ ಈ ಶರೀರವು ಪರಿಶುದ್ಧತೆಯ ಒಳಗೆ ಸೇರಿಕೊಂಡು ಭೂಮಿಯಲ್ಲಿರುವ ಈ ಶರೀರವು ಮಧ್ಯಾಕಾಶಕ್ಕೆ ಒಯ್ಯಲ್ಪಟ್ಟು ಕ್ರಿಸ್ತನ ಮುಂದೆ ನಿಂತುಕೊಳ್ಳುವಂತಹ ವಿಮೋಚನೆ. ಅದು ಹೇಗಿರ್ತದೆ? ಈ ಜೀವನ ಹೇಗಿರ್ತದೆ ರೀ? ಈ ಜೀವನದಲ್ಲಿ ಕಣ್ಣೀರು, ವೇದನೆ, ನಿಂದನೆ, ಅವಮಾನಗಳು, ಕೆಲಸಗಳು, ಮೈಯೆಲ್ಲ ನೋವು, ಕೈಕಾಲೆಲ್ಲ ನೋವು, ಸೊಂಟ ನೋವು, ಕಾಯಿಲೆಗಳದರಲ್ಲಿ ಅಸಿಡಿಟಿ ಅಂತ ಒಂದು ಕಡೆಗೆ ನೋಡಿದ್ರೆ ಇನ್ನೊಂದು ಸಮಸ್ಯೆ, ಇನ್ನೊಂದು ಕಡೆಗೆ ಇನ್ನೊಂದು ಸಮಸ್ಯೆ,
ಆ ಮಗುದೇನಾಯ್ತು, ಈ ಮಗನದೇನಾಯ್ತು, ಆ ಸೊಸೆದೇನಾಯ್ತು, ಈ ಮೊಮ್ಮಗನದೇನಾಯ್ತು. ಇದರಲ್ಲಿ ಕರೆಂಟ್ ತಿಂಗಳಾದ್ರೆ ಬಾಡಿಗೆ ಕಟ್ಟಬೇಕಲ್ಲ, ಕರೆಂಟ್ ಬಿಲ್ ಕಟ್ಟಬೇಕಲ್ಲ, ಸಾಲ ಕಟ್ಟಬೇಕಲ್ಲ. ಈ ಜೀವನ ಹೀಗಿದೆ. ಆ ಜೀವನ ಹೇಗಿರುತ್ತೆ ಗೊತ್ತ್ರಿ? ಅದಕ್ಕೆ ಆ ಸಭೆಯು, ಆದಿ ಸಭೆಯು ದೇಹಕ್ಕೆ ಆಗಬೇಕಾಗಿರುವ ವಿಮೋಚನೆಯನ್ನು ಎದುರು ನೋಡುತ್ತಾ ತಮ್ಮೊಳಗೆ ತಾವೇ ಮುಳುಗುತ್ತಿದ್ದರು. ತಮ್ಮೊಳಗೆ ತಾವೇ ಸಂತೋಷ ಪಡ್ಕೊಳ್ತಿದ್ರು. ತಮ್ಮೊಳಗೆ ತಾವೇ ಅದನ್ನ ನೆನೆಸಿ ರಾಗಿದ್ದರು. ನಾವು ನೆನೆಸ್ತೀವಿ, ನೆನೆಸಬೇಕು. ಅದನ್ನ ನೆನೆಸಿದ್ರೆ ಏನ್ ಗೊತ್ತಾಗ್ತದೆ? ಈ ಜೀವನದ ಜಂಜಾಟಗಳು ದೊಡ್ಡದಾಗಿ ಕಾಣೋದೇ ಇಲ್ಲ. ಕೆಲವರು ಈ ಜೀವನಕ್ಕೆ ಜಗಳ, ಹೋರಾಟ, ಕಚ್ಚಾಟ, ಏನೇನೋ ಆಲೋಚನೆಗಳು, ಮಾಸ್ಟರ್ ಪ್ಲಾನ್ ಎಲ್ಲ ಹಾಕ್ತಾರೆ. ಮಾಸ್ಟರ್ ಪ್ಲಾನ್ ಹಾಕ್ತಾರೆ ಜೀವನ ಮಾಡಲಿಕ್ಕೆ. ಗಂಡನನ್ನ ಹೆಂಗೆ ಕೈ ಕಟ್ಟಿ ಕುಂದರ್ಸ್ಬೇಕು, ಹೆಂಡತಿಯನ್ನ ಹೆಂಗೆ ಕಾಲ್ ಕಟ್ಟಿ ಕುಂದರ್ಸ್ಬೇಕು, ಮಕ್ಕಳನ್ನ ಹೆಂಗೆ ಅಡಗಿಸಿ ಮೂಲೆಗೆ ಕುಂದರ್ಸ್ಬೇಕು, ನನ್ನ ಓನರ್, ನನಗೆ ಕೆಲಸ ಕೊಟ್ಟ ಓನರ್, ಅವನನ್ನು ಹೆಂಗೆ ನನ್ನ ಕೈ ಕೆಳಗೆ ಹಾಕೋಬೇಕು, ಅವನಿಗೇನಾದ್ರೂ ಜಾಲರ ಹೊಡೆದ್ರೆ ನನ್ನ ಮಾತು ಕೇಳ್ತಾನೆ. ಯಾರನ್ನು ಹೆಂಗೆ ಹೋಲಿಸ್ಕೋಬೇಕು, ಯಾರನ್ನು ಹೆಂಗೆ ಕುಂದರ್ಸ್ಬೇಕು, ಯಾರನ್ನು ಹೆಂಗೆ ಅಡಗಿಸ್ಬೇಕು, ಇದಕ್ಕೆ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ನಡೀತಾವ. ಇದು ಈ ಜೀವನ. ಆದರೆ ಆ ಜೀವನ ಜಂಜಾಟವೇ ಇಲ್ಲದ ಜೀವನ, ನೋವುಗಳಿಲ್ಲದ ಜೀವನ, ಸಂಕಟಗಳಿಲ್ಲದ ಜೀವನ, ಒಬ್ಬರನ್ನೊಬ್ಬರು ಪರಿಹಾಸ್ಯ ನಿಂದನೆಗಳು ಮಾಡದ ಒಂದು ಜೀವನ. ಅದು ಕ್ರಿಸ್ತ ಯೇಸುವಿನೊಂದಿಗಿರುವ ಜೀವನ. ಪ್ರಿಯ ಸಹೋದರ ಸಹೋದರಿಯರೇ, ಆದಿ ಸಭೆಯು ಅದನ್ನು ಎದುರು ನೋಡ್ತಿತ್ತು. ಈಗಿನ ಸಭೆಯು ಬೇರೆ ಏನೆಲ್ಲಾ ಎದುರು ನೋಡ್ತದೆ ಗೊತ್ತ್ರಿ? ಈಗಿನ ಸಭೆಗಳಲ್ಲಿ ಕೆಲವೊಂದು ಸುದ್ದಿಗೋಷ್ಠಿಗಳನ್ನ ಕೇಳಿಸ್ಕೊಳ್ತದೆ. ಅದು ಬಹಳ ದುಃಖಕರವಾದ ವಿಷಯಗಳು. ಎದುರು ನೋಡುವಂತ ಹೆಚ್ಚುವರಿಯಾದ ವಿಷಯಗಳೇನು ಗೊತ್ತ್ರಿ? ದೇವರು ನಮ್ಮನ್ನ ಚೆನ್ನಾಗಿಡೋದಾದ್ರೆ ಚರ್ಚೆಗೆ ಹೋಗೋಣ, ಆರ್ಥಿಕ ಬಿಕ್ಕಟ್ಟಿತ ಚರ್ಚೆಗೆ ಹೋಗ್ಬೇಕು, ಸಮಸ್ಯೆಗಳಿತ ಚರ್ಚೆಗೆ ಹೋಗ್ಬೇಕು, ಕಾಯಿಲೆ ವಾಸಿ ಆಗ್ಬೇಕಾ ಚರ್ಚೆಗೆ ಹೋಗ್ಬೇಕು, ದೆವ್ವ ಬಿಡಿಸಲ್ಪಡ್ಬೇಕಾ ಚರ್ಚೆಗೆ ಹೋಗ್ಬೇಕು, ಬಡ್ಡಿಗಳು ಕಟ್ಲಿಕ್ಕೆ ಆಗ್ಲಿಲ್ಲ ತೊಂದರೆ ಚರ್ಚೆಗೆ ಹೋಗ್ಬೇಕು. ಅಂದ್ರೆ ಬರೀ ಲೋಕದ ಆಶೀರ್ವಾದಗಳಿಗಾಗಿ ಚರ್ಚೆಗೆ ಹೋಗ್ಬೇಕು, ಪಾಪದ ಬಿಡುಗಡೆಗಾಗಿ ಚರ್ಚೆಗೆ ಹೋಗ್ಬೇಕು. ಯೇಸು ಕ್ರಿಸ್ತನನ್ನ ತಂದೆಯಾಗಿ, ಯೇಸು ಕ್ರಿಸ್ತನಿಗೆ ಮೆಚ್ಚುಗೆಯಾಗಿ ನಾನು ಜೀವಿಸಿ, ಈವರೆಗೆ ನಾನು ಮಾಡಿದ್ದೆಲ್ಲ ಸಾಕು, ಇನ್ನು ಮುಂದೆ ಆತನಿಗಾಗಿ ಜೀವಿಸ್ತೀನಿ, ಅದಕ್ಕಾಗಿ ಚರ್ಚೆಗೆ ಹೋಗ್ಬೇಕು. ಆತನ ಆಜ್ಞೆಗಳು ಹೀಗಿವೆ, ಅವುಗಳನ್ನು ಪರಿಪಾಲನೆ ಮಾಡಿ ಆತನ ಹೃದಯವನ್ನು ಸಂತೋಷಪಡಿಸಬೇಕು. ಅದಕ್ಕಾಗಿ ಕೆಲವೊಂದು ಜನಗಳಂತೂ ವರಗಳಿಗಾಗಿಯೇ ಚರ್ಚೆಗೆ ಹೋಗ್ಬೇಕು. ಎಲ್ಲಾ ವರಗಳಿಗಿಂತ ಶ್ರೇಷ್ಠವಾದದ್ದು ಯಾವುದ್ರಿ? ಎಲ್ಲಾ ವರಗಳಿಗಿಂತ, ವರಕ್ಕಿಂತ, ದೆವ್ವ ಬಿಡಿಸುವ ವರಕ್ಕಿಂತ, ಅನ್ಯ ಭಾಷೆಯ ವರಕ್ಕಿಂತ, ಎಲ್ಲಾ ವರಗಳಿಗಿಂತ ಶ್ರೇಷ್ಠವಾದದ್ದು ಯಾವುದು? ಯಾವ್ದ್ರಿ? ಯಾವ ವರ ರೀ? ಪ್ರೀತಿ. ಪ್ರೀತಿ ಅಲ್ಲಿಯವರೆಗೆ ಬರ್ತದೆ, ವರಗಳು ಇಲ್ಲಿಯವರೆಗೆ ಇರ್ತದೆ. ಜನ ಈ ವರಕ್ಕೆ ಕಿಕ್ಕಿರಿತಾರ. ಕೆಲವು ಸ್ಥಳದಲ್ಲಿ ಕೆಲವರು ಇರ್ತಾರ, ನೋಡ್ಬೇಕು. ಈ ವರ ಹೊಂದ್ಬೇಕಾದ್ರೆ ಎಷ್ಟು ದುಡ್ಡು ಕಳಿಸ್ರಿ, ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ತೀವಿ. ಈ ವರ ಹೊಂದ್ಕೊಳ್ಬೇಕಾದ್ರೆ ಎಷ್ಟು ದಿನ ಪ್ರಾರ್ಥನೆ ಇರ್ತೀವಿ, ಬಂದು ಸೇರ್ಕೊಳ್ರಿ, ನಿಮಗೆ ಆ ವರ ಬರ್ತದೆ ಅಂತ. ದೊಡ್ಡ ವ್ಯಾಪಾರ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರೀತಿಗಿಂತ ದೊಡ್ಡ ವರ ಇದೆ ರೀ? ಪ್ರೀತಿಗಿಂತ ದೊಡ್ಡ ವರ ಯಾವುದಿಲ್ಲ. ಪ್ರೀತಿ ಎಂಬುದು ಅಲ್ಲಿಯವರೆಗೆ ಬಂದು ನಿಲ್ತದೆ. ಯಾವ ಪ್ರೀತಿ ಅದು? ನಿಷ್ಕಪಟವಾದ ಪ್ರೀತಿ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಅದೇ ಪ್ರೀತಿ ನಮ್ಮಲ್ಲಿರೋದಾದ್ರೆ ಆ ಪ್ರೀತಿ ಅಲ್ಲಿಯವರೆಗೆ ನಮ್ಮನ್ನ ಕರ್ಕೊಂಡೋಗಿ ನಿಲ್ಲಿಸ್ತದೆ. ದೇವರು ಲೋಕಕ್ಕೆ ಯಾವುದರ ನಿಮಿತ್ತ ಇಳಿದು ಬಂದ್ರು? ಲೋಕದ ಮಾನವರ ಮೇಲಿನ ಪ್ರೀತಿಯ ನಿಮಿತ್ತವಾಗಿ ಇಳಿದು ಬಂದ್ರು. ನಾವು ದೇವರ ಮೇಲೆ ನಾವು ಯಥಾರ್ಥವಾದ ಪ್ರೀತಿಯನ್ನು ಇಟ್ಕೊಂಡಿದ್ರೆ ಆ ಪ್ರೀತಿಯಿಂದಲೇ ನಾವು ಪರಲೋಕಕ್ಕೆ ಏರಿ ಹೋಗ್ಬಿಡ್ತೀವಿ. ವರಗಳಿಲ್ಲ, ಪ್ರೀತಿ ಇದ್ರೆ ಸಾಕು. ಪ್ರೀತಿ ಇಲ್ಲದೆ ವರಗಳೆಲ್ಲ ಇದ್ರೂ ಕೂಡ ನೀವು ಒಂದು ಕೊರಂತ ಓದ್ ನೋಡ್ಬೇಕಲ್ಲಿ ಗೊತ್ತಾಗ್ತದೆ. ಪ್ರೀತಿ ಇಲ್ಲದ ವರಗಳೆಲ್ಲವೂ ಶೂನ್ಯವೇ, ಎಲ್ಲ ಝೀರೋ. ಪ್ರೀತಿ ಹೊಂದಿದ್ದು ಯಾವ ವರಗಳಿಲ್ಲದಿದ್ರೂ ಕೂಡ ಇದು ಶ್ರೇಷ್ಠವಾದದ್ದು. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕ್ರಿಸ್ತನನ್ನು ನೋಡುವ ಪ್ರೀತಿಯಲ್ಲಿರಬೇಕು. ಸಭೆಯು ಇಲ್ಲಿ ಮೊದಲನೆಯ ಶತಮಾನದ ಸಭೆ ಕ್ರಿಸ್ತನನ್ನು ನೋಡುವುದಕ್ಕಾಗಿ ಪ್ರೀತಿಯಿಂದ ಲವಲವಿಕೆಯಿಂದ ಕಾಯ್ತಾ ಇತ್ತು. ದೇಹಕ್ಕೆ ಬರಬೇಕಾಗಿರುವ ವಿಮೋಚನೆ ಆಗದ ಹೊರತು ಆತನನ್ನು ಮುಖಾಮುಖಿ ನೋಡಲು ಸಾಧ್ಯವಿಲ್ಲ.
ಮಧ್ಯಾಕಾಶದಲ್ಲಿ ಏರಿ ಹೋಗಲು ಸಾಧ್ಯವಿಲ್ಲ. ಅವರು ಅದಕ್ಕಾಗಿ ಎದುರು ನೋಡುತ್ತಾ ಇದ್ದರು. ಈಗಿರುವ ಸಭೆದು ಪರಿಸ್ಥಿತಿ ಅದು. ನಮ್ಮ ಮನಸ್ಸಾಕ್ಷಿಗಳನ್ನು ಕೇಳಿಕೊಳ್ಳೋಣ. ನಮ್ಮ ಮನಸ್ಸುಗಳು ಕಾಯ್ತಾ ಇದೆಯಾ? ಭೂಮಿಯಲ್ಲಿ ಜೀವಿಸೋದಕ್ಕೆ ಪ್ರಯಾಸ ಪಟ್ಕೊಂಡು ಅದರ ಒಳಗೇನೆ ಈಜ್ತಾ ಇದೆಯಾ? ನಮ್ಮ ಮನಸ್ಸಾಕ್ಷಿನ ಕೇಳ್ಕೊಳ್ಳೋಣ. ಪ್ರಿಯ ಸಹೋದರ ಸಹೋದರಿಯರೇ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನವನ್ನು ಓದ್ತೀರಿ ಯಾರಾದ್ರೂ ಒಬ್ರು? ಎಫೆಸ 4:30. அன்றியும் நீங்கள் மீட்கப்படும் நாளுக்கென்று முத்திரையாக பெற்ற தேவனுடைய பரிசுத்த ஆவியை துக்கப்படுத்தாதீர்கள். ಆಮೆನ್. ஆமென். ದೇವರ ವಾಕ್ಯ ಹೇಳ್ತದೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ತಮಿಳಿನಲ್ಲಿ ಹೇಗಿದೆ ಅಂದ್ರೆ, ಅದು ಕೆಳಗಿರುವ ಭಾಗ ಮೇಲೆ ಹೋಗಿದೆ, ಮೇಲಿರೋ ಭಾಗ ಕೆಳಗೆ ಬಂದ, ಅಂದ್ರೆ ಆ ಪ್ರಕಾರದಲ್ಲಿ ಪವಿತ್ರಾತ್ಮನಲ್ಲಿ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿರುವಲ್ಲಿ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ನಾವು ಯಾರಲ್ಲಿ ಮುದ್ರೆ ಹೊಂದ್ಕೊಂಡಿದ್ದೇವೆ? ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೇವೆ. ನೋಡಿ, ಒಂದು ಪತ್ರ ಬರೆದ್ರೆ, ಒಂದು ರಿಜಿಸ್ಟ್ರೇಷನ್, ಒಂದು GPA, ಒಂದು ಅಧಿಕಾರಿಯ ಮುಂದೆ ಒಂದು ಪತ್ರವನ್ನು ಇಡೋದಾದ್ರೆ ಅದು ಮಾನ್ಯತೆ ಪಡ್ಕೊಳ್ಳಬೇಕಂತ ಹೇಳಿದ್ರೆ ಏನಾಗ್ಬೇಕ್ರಿ? ಅದಕ್ಕೆ ಒಂದು ಸೀಲ್ ಆಗ್ಬೇಕು, ಒಂದು ಸಿಗ್ನೇಚರ್ ಆಗ್ಬೇಕು. ಇದಿದ್ರೆ ಆ ಪತ್ರಕ್ಕೆ ಮಾನ್ಯತೆ. ನೋಡ್ರಿ, 50,000 ರೂಪಾಯಿ ಬಾಂಡ್ ಪೇಪರ್ ತೆಗೆದು ಅಗ್ರಿಮೆಂಟ್ ಎಲ್ಲ ಆಗಿ ಹೋಗಿದೆ, ಆದ್ರೂ ಅದರ ಮೇಲೆ ಸೀಲು ಸಿಗ್ನೇಚರ್ ಇಲ್ಲವಾದ್ರೆ ಅದಕ್ಕೆ ಬೆಲೆ ಇರಲ್ಲ. ನೋಡುವಾಗ ನಮ್ಮನ್ನು ವಿಮೋಚನೆಯ ದಿನಕ್ಕಾಗಿ ಯಾವ ಮುದ್ರೆಯಿಂದ ಮುದ್ರಿಸಿದ್ದಾರೆ? ಪವಿತ್ರಾತ್ಮನ ಮುದ್ರೆಯಿಂದ ಕರ್ತನಾದ ಯೇಸು ಕ್ರಿಸ್ತನು ಮುದ್ರೆ ಹಾಕಿದ್ದ. ನಮ್ಮ ಮೇಲೆ ಪವಿತ್ರಾತ್ಮನ ಮುದ್ರೆ ಇದೆ. ಸರಿ, ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟ ನಾವು ಪವಿತ್ರಾತ್ಮನ ದುಃಖಪಡಿಸಬಹುದಾ? ಲೋಕದ ಜೀವನವನ್ನೇ ನಾವು ಯೋಚನೆ ಮಾಡ್ತಿದ್ರೆ ಪವಿತ್ರಾತ್ಮನ ಯೋಚನೆ ಮಾಡ್ತಾರೆ. ಯೇಸು ಕ್ರಿಸ್ತನಿಗೆ ಹೇಳಿಲ್ವಾ ಮೇಲಾದವುಗಳನ್ನು, ಪರಲೋಕ ರಾಜ್ಯವನ್ನು, ಅದರ ನೀತಿಯನ್ನು ಹುಡುಕಂತ ಹೇಳಿಲ್ವಾ? ನೀನ್ ಬರೀ ಇದನ್ನೇ ಚಿಂತೆ ಮಾಡ್ತಿದೀಯಲ್ಲ. ಒಳಗಿರೋ ಪವಿತ್ರಾತ್ಮನ ಹೇಳ್ತಿರ್ತಾರ, ಇದನ್ನೇ ಚಿಂತೆ ಮಾಡ್ತೀಯಲ್ಲ, ಮೇಲಾದದನ್ನು ಚಿಂತೆ ಮಾಡಿ ನೋಡು. ನಿನ್ನ ದೇಹಕ್ಕೆ ಆಗಬೇಕಾಗಿರುವ ವಿಮೋಚನೆಯನ್ನು ಸ್ವಲ್ಪ ದೃಷ್ಟಿಸಿ ನೋಡು. ನಾವು ಆವಾಗ ಕೂಡ ಹೀಗೆ ಇರೋದಾದ್ರೆ ಪವಿತ್ರಾತ್ಮನ ಏನ್ ಮಾಡ್ತಾರ್ರಿ? ದುಃಖ ಭರಿತನ ಆಗ್ತಾರ. ನಾವೇನ್ ಅನ್ಕೊಳ್ತೀವಿ? ನಾವು ಪಾಪ ಮಾಡಿದಾಗ ಪವಿತ್ರಾತ್ಮ ದುಃಖ ಪಡ್ತಾರೆ ಅಂತ. ನಾವು ಲೋಕದ ಜೀವನವನ್ನೇ ದೊಡ್ಡದಾಗಿ ಚಿಂತನೆ ಮಾಡುವಾಗಲೂ ಒಳಗಿರೋ ಪವಿತ್ರಾತ್ಮನು ದುಃಖ ಪಡುವನಾಗಿರ್ತಾನ್ರಿ. ಯಾಕೆಂದ್ರೆ ಲೋಕವು, ಅದರ ಆಶೆಗಳು ಗತಿಸಿ ಹೋಗುವವು. ಅವುಗಳ ಕುರಿತೇ ಯೋಚನೆ ಮಾಡುವಾಗ ನೀನು ಈ ಭೂಮಿಗೆ ಸಂಬಂಧಪಟ್ಟವನಲ್ಲ, ಭೂಮಿಗೆ ಸಂಬಂಧಪಟ್ಟವಳಲ್ಲ. ನೀನ್ ಯಾಕೆ ಅದರ ಬಗ್ಗೆ ಚಿಂತೆ ಮಾಡ್ತಾ ಇರ್ತಿ? ಒಳಗೆ ಪವಿತ್ರಾತ್ಮನು ಯಾಕಿದ್ದಾನ? ಪವಿತ್ರಾತ್ಮನ ಒಳಗೆ ಯಾಕಿದ್ದಾನ್ರಿ? ನೀನ್ ಹೆಂಗೆ ಅಡಿಗೆ ಮಾಡ್ಬೇಕು, ನೀ ಹೆಂಗೆ ಉಪ್ಪು ಹಾಕ್ಬೇಕು, ನೀ ಹೆಂಗೆ ಖಾರ ಹಾಕ್ಬೇಕು, ನೀ ಹೆಂಗೆ ಹುಳಿ ಹಾಕ್ಬೇಕು, ನೀನ್ ಹೆಂಗೆ ದುಡ್ಡು, ಇದನ್ನ ಹೇಳ್ಕೊಡ್ಲಿಕ್ಕೆ ಪವಿತ್ರಾತ್ಮನ ಒಳಗಿದ್ದಾರ? ಈ ಶರೀರಗಳು ದೇವರ ಆಲಯವಾಗಿದೆ ಎಂದು ದೇವರ ಆತ್ಮನು ನಮ್ಮ ಒಳಗೆ ವಾಸ ಮಾಡುತ್ತಿದ್ದಾನೆಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ಹೌದ್ರಿ? ಆ ಪವಿತ್ರಾತ್ಮನು ಯಾತಕ್ಕಾಗಿ ನಮ್ಮ ಒಳಗಿದ್ದಾನೆ? ನಮ್ಮನ್ನು ಮೇಲಾದ ಆಲೋಚನೆಗಳ ಕಡೆಗೆ ನಡೆಸುವುದಕ್ಕಾಗಿ ಪವಿತ್ರಾತ್ಮನು ಒಳಗಿದ್ದಾನೆ. மேலான சிந்தனைகளுக்குள்ளாய் பரலோகத்திற்கு நேராய் நம்மை நடத்துவதற்கு என்பதற்காகவே பரிசுத்தாவின் உள்ளே ಅಮರ್ந்திருக்கிறார். ಆತನು ಎಲ್ಲಿಯವರೆಗಾಗಿ ನಮಗೆ ಮುದ್ರಿತನಾಗಿದ್ದಾನೆ? ವಿಮೋಚನೆಯ ದಿನಕ್ಕಾಗಿ ಮುದ್ರಿಸಲ್ಪಟ್ಟಿರುವ, ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿರುವ ನಾವು ಪವಿತ್ರಾತ್ಮನನ್ನು ದುಃಖಪಡಿಸಬಾರದು. ಲೋಕದ ಚಿಂತನೆಗಳನ್ನು, ಲೋಕದ ಆಲೋಚನೆಗಳನ್ನು ಬಿಡಬೇಕು. ನಾವು ಮೇಲಾದವುಗಳ ಕುರಿತು ಯೋಚನೆ ಮಾಡಬೇಕು. ಮೊದಲ ಆದಿ ಸಭೆಯು ಅದನ್ನೇ ಎದುರು ನೋಡುತ್ತಾ ಇತ್ತು. ನನ್ನ ದೇಹಕ್ಕಾದಂತಹ ವಿಮೋಚನೆ ಯಾವಾಗ ಬರ್ತದೋ, ಯಾವಾಗ ನಾನು ಹೋಗ್ತೇನೋ. ಹೋಗ್ಲಿಲ್ವಾ? ದಿನಪೂರ್ತಿ ದೇವರ ಕೆಲಸ ಮಾಡ್ತಿದ್ರು ಉತ್ತಮವಾಗಿ. ಯಾವುದೇ ಕೆಲಸ ಇರಲಿ, ಕೈ ಕೆಲಸ, ದುಡಿಮೆ ಮಾಡ್ತಿದ್ರು. ಸುಳ್ಳು ಇರ್ತಿರ್ಲಿಲ್ಲ, ಮೋಸ ಇರ್ತಿರ್ಲಿಲ್ಲ, ವಂಚನೆ ಇರ್ತಿರ್ಲಿಲ್ಲ,
ಕುಯುಕ್ತಿಗಳಿರ್ತಿರ್ಲಿಲ್ಲ. ಯಥಾರ್ಥವಾಗಿ ಕೆಲಸಗಳನ್ನ ಮಾಡಿ ದುಡಿಮೆ ಮಾಡ್ತಿದ್ರು. ರಾತ್ರಿ ಬರುವಾಗ ತಿರುಗಿ, ದೇವರೇ, ಒಂದು ವೇಳೆ ನಿನ್ನ ಈ ರಾತ್ರಿ ಬರೋದಾದ್ರೆ ನನ್ನ ದೇಹಕ್ಕಾದ ವಿಮೋಚನೆಯು ಅದು ಅದ್ಭುತವಾಗಿರ್ತದೆ ಕರ್ತನೆ ಅಂತ ಅದರಲ್ಲಿ ರಮಿಸಿ ಅದರೊಳಗೆ ಮೂಲಗೊತ್ತಾ ತಮ್ಮ ರಾತ್ರಿಯ ಸಮಯದ ಊಟ ಮಾಡಿ ನಿದ್ರೆ ಮಾಡ್ತಿದ್ರು. ಬೆಳಗಾಗುವಾಗ ನನಗೆ ವಿಮೋಚನೆ ಆಗ್ಲಿಲ್ಲ ಅಂದ್ರೆ ಕ್ರಿಸ್ತನು ಬರಲಿಲ್ಲ. ಬೆಳಗ್ಗೆದ್ದಾಗ ಪ್ರಾರ್ಥನೆ ಮಾಡಿ, ಈ ಹಗಲು ಹೊತ್ತಿನಲ್ಲಿ ಒಂದು ವೇಳೆ ನಿನ್ನ ಬರೋದಾದ್ರೆ ನನ್ನ ದೇಹಕ್ಕಾದ ವಿಮೋಚನೆ ಅದ್ಭುತವಾಗಿರ್ತದೆ ಕರ್ತನೆ, ನಾನು ಅಲ್ಲಿಗೆ ಬಂದು ಸೇರ್ಕೊಳ್ತೀನಿ. ಒಂದು ವೇಳೆ ನೀನು ಬರೋ ತಡ ಆಯ್ತಂದ್ರೆ ಈ ದಿನ ಪೂರ್ತಿ ನಾನು ಮಾಡುವ ಕೆಲಸ ಕಾರ್ಯಗಳಲ್ಲಿ ನಾನು ನಿನಗೆ ಭಯಭಕ್ತಿ ಉಳ್ಳವನಾಗಿ ನಿನಗೆ ನಿಯತ್ತಾಗಿ ನಡ್ಕೊಳ್ಳಿಕ್ಕೆ ನನಗೆ ಸಹಾಯ ಮಾಡು. ಅವರು ಹಾಗೆಯೇ ಹೋಗ್ತಿದ್ರು. ಪ್ರತಿದಿನ ಪ್ರತಿ ರಾತ್ರಿಯೂ ಅವರು ತಮ್ಮ ದೇಹಕ್ಕಾಗುವ ವಿಮೋಚನೆಯನ್ನು ನೆನೆಸಿಕೊಳ್ಳುತ್ತಾನೆ ದೇವರ ಮುಂದೆ ತಮ್ಮನ್ನು ಒಪ್ಪಿಸಿಕೊಂಡು ಜೀವನ ಮಾಡ್ತಿದ್ರು. ಪ್ರಿಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮನು ಅವರನ್ನು ಆ ರೀತಿ ಪ್ರೇರೇಪಿಸುತ್ತಿದ್ದನು. ನಮ್ಮೊಳಗಿರುವ ಪವಿತ್ರಾತ್ಮ ನಮ್ಮನ್ನು ಏನಂತ ಪ್ರೇರೇಪಿಸ್ತಾರೆ? ನಮ್ಮೊಳಗಿರುವ ಪವಿತ್ರಾತ್ಮ ನಮ್ಮನ್ನು ಏನಂತ ಪ್ರೇರೇಪಿಸ್ತಾರೆ? ಯಾವಾಗಲಾದ್ರೂ ಪವಿತ್ರಾತ್ಮ ನಿಮ್ಮನ್ನ ಪ್ರೇರೇಪಿಸಿದ ಪ್ರೇರೇಪಣೆಗಳನ್ನು ಗುರುತಿಸಿದ್ದೀರಿ? ಗುರುತಿಸಬೇಕು. ಪವಿತ್ರಾತ್ಮನ ಇರೋದಾದ್ರೆ ಗುರುತಿಸ್ರಿ. ಪವಿತ್ರಾತ್ಮನು ಯಾರ ಒಳಗೆ ಇಲ್ಲವೋ ಅವರಲ್ಲಿ ಪವಿತ್ರಾತ್ಮನು ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರೋದಾದ್ರೆ ಪವಿತ್ರಾತ್ಮನೇ ನನ್ನಲ್ಲಿನ ಅಪರಾಧಗಳನ್ನು ತೆಗೆದು ಹಾಕು ಅಂತ ಕೇಳ್ರಿ. ಯೇಸುವಿನ ಬಳಿಗೆ ಪಾಪಗಳನ್ನೆಲ್ಲ ಒಪ್ಪಿಸಿಕೊಡ್ರಿ, ಅರಿಕೆ ಮಾಡ್ರಿ. ಯೇಸುವೆ ನನ್ನ ರಕ್ಷಿಸು, ಪವಿತ್ರಾತ್ಮನ ಮುದ್ರೆಯಿಂದ ನನ್ನನ್ನು ಮುದ್ರೀಕರಣ ಮಾಡು, ಪವಿತ್ರಾತ್ಮನಿಂದ ನನ್ನನ್ನು ಮುದ್ರಿಸು ಯೇಸುವೆ ಅಂತ ಕೇಳಿಕೊಳ್ಳ್ರಿ. ಆಗ ಯೇಸು ಕ್ರಿಸ್ತ ನಮಗೆ ಪಾನವಾಗಿ ಪವಿತ್ರಾತ್ಮನನ್ನು ಕೊಡುವನು. ದೇವರ ವಾಕ್ಯವು ಹಾಗೆ ಹೇಳ್ತದೆ. ಯಾರು ಕೊಡ್ತಾರೆ ಪವಿತ್ರಾತ್ಮನನ್ನು? ಕರ್ತನಾದ ಯೇಸು ಕ್ರಿಸ್ತನು ಕಳಿಸಿಕೊಡ್ತಾರೆ. ಆತನು ಕಳಿಸಿಕೊಡದೆ ಪವಿತ್ರಾತ್ಮ ನಮ್ಮ ಒಳಗೆ ಬಂದು ವಾಸ ಮಾಡಲು ಸಾಧ್ಯವಿಲ್ಲ. ಆತನು ಕಳಿಸಿಕೊಡ್ಬೇಕಾದ್ರೆ ನಾವು ಏನಾಗಿರ್ಬೇಕು? ಪಾಪ ಪರಿಹಾರವನ್ನು ಹೊಂದಿರಬೇಕು. ಆಮೇಲೆ ಮತ್ತೊಂದು ವಾಕ್ಯ ಓದ್ಕೊಳ್ಳೋಣ್ರಿ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 8 ಮತ್ತು 9ನೇ ವಚನ. ಯೆಶಾಯ 25ನೇ ಅಧ್ಯಾಯ. ಆತನು ಮರಣವನ್ನು ದೇಹದಲ್ಲಿ ನುಂಗಿಬಿಡುವನು. ಕರ್ತನಾದ ದೇವರು ಎಲ್ಲಾ ಮುಖಗಳಲ್ಲಿರುವ ಕಣ್ಣೀರನ್ನು ಒರೆಸಿಬಿಡುವನು. ತನ್ನ ಜನರ ನಿಂದೆಯನ್ನು ಭೂಮಂಡಲದಿಂದಲೇ ತೆಗೆದು ಹಾಕುವನು. ಕರ್ತನೇ ಇದನ್ನು ನುಡಿದಿದ್ದಾನೆ. ಆಮೆನ್. ಆತನು ಮರಣವನ್ನು ಜಯದಲ್ಲಿ ನುಂಗಿ ಬಿಡುವನು ಮತ್ತು ಕರ್ತನಾದ ದೇವರು ಎಲ್ಲಾ ಮುಖಗಳಲ್ಲಿರುವ ಕಣ್ಣೀರನ್ನು ಒರೆಸಿ ಬಿಡುವನು ಮತ್ತು ತನ್ನ ಜನರ ನಿಂದೆಯನ್ನು ಭೂಮಂಡಲದಿಂದಲೇ ತೆಗೆದು ಹಾಕುವನು. ಭೂಮಂಡಲದಿಂದ ನಿಂದೆಗಳೆಲ್ಲ ಹೋಗ್ಬಿಟ್ಟಿದೆಯಾ? ಇಸ್ರಾಯೇಲಿಗೆ ವಿರುದ್ಧವಾಗಿರಲಿ, ಕ್ರೈಸ್ತರಿಗೆ ವಿರುದ್ಧವಾಗಿರಲಿ, ಆತನ ಜನಗಳನ್ನು ನಿಂದಿಸುವ ನಿಂದೆಯನ್ನು ತೆಗೆದು ಹಾಕಿ ಬಿಡುವನು ಎಂಬುದಾಗಿ. ಇದು 1000 ವರ್ಷ ಆಳ್ವಿಕೆಯಲ್ಲಿ ನಡೆಯಲಿಕ್ಕಿರುವ ಕಾಲ. ನೋಡಿ, ದೇವರ ವಾಕ್ಯ ಹೇಳುತ್ತೆ, ಆತನು ಮರಣವನ್ನು ಜಯದಲ್ಲಿ ನುಂಗಿ ಬಿಡುವನು. ಕರ್ತನಾದ ಯೇಸು ಕ್ರಿಸ್ತನು ಆತನು ರಕ್ಷಿಸಿದ, ಆತನ ರಕ್ಷಣೆಯನ್ನು ಹೊಂದಿಕೊಂಡಿರುವ ಆತನ ಮಕ್ಕಳಿಗೆ ತಿರುಗಿ ಮರಣವು ಬರದ ಹಾಗೆ ಮರಣವನ್ನು ಜಯದಲ್ಲಿ ನುಂಗಿ ಬಿಡುವನು. ಹಾಗಾದ್ರೆ ಆತನನ್ನು ಹಿಂಬಾಲಿಸುವ ಆತನ ಮಕ್ಕಳಿಗೆ ಇನ್ನೆಂದಿಗೂ ಮರಣವು ಸಂಭವಿಸಲಾರದು. ಯಾವಾಗ? ವಿಮೋಚನೆಯಾದ ಮೇಲೆ. ಒಂದು ವೇಳೆ ಭೂಮಿಯಲ್ಲಿರುವಾಗಲೇ ನಮ್ಮ ಆಯುಷ್ಕಾಲ ಮುಗಿದ್ರೆ ನಾವು ಸಾಯ್ತೀವಿ, ಹೌದು. ಆದ್ರೆ ತಿರುಗಿ ಪುನರುತ್ಥಾನ ಹೊಂದ್ಕೊಳ್ತೀವಿ. ಅದರ ನಂತರದಿಂದ ನಮಗೆ ಮರಣ ತಿರುಗಿ ಸಂಭವಿಸಲಾರದು. ಮರಣವನ್ನು ಆತನು ಜಯದಲ್ಲಿ ನುಂಗಿ ಬಿಡುವನು ಮತ್ತು ಕರ್ತನಾದ ದೇವರು ಎಲ್ಲಾ ಮುಖಗಳಲ್ಲಿರುವ ಕಣ್ಣೀರನ್ನು ಒರೆಸಿ ಬಿಡುವನು. ಕಣ್ಣೀರೇ ಇರಲಾರದು. 1000 ವರ್ಷ ಆಳ್ವಿಕೆ ಕಣ್ಣೀರೇ ಇರಲಾರದು. ಅಲ್ಲಿ ದೇವರ ಮಕ್ಕಳಿಗೆ ಮರಣವೇ ಇರಲಾರದು. ಎಷ್ಟು ವರ್ಷ? ಎಷ್ಟು ವರ್ಷ ರೀ? ಎಷ್ಟು ವರ್ಷ? ಸಮಾಧಾನಕ್ಕ ವರ್ಷನೇ ಇಲ್ಲ. ಅಂದ್ರೆ ಭೂಮಿ ಮೇಲೆ ಇರುವವರೆಗೂ 1000 ವರ್ಷಗಳು. 100 ವರ್ಷ ಅಲ್ರಿ, 200 ವರ್ಷ ಅಲ್ಲ, 1000 ವರ್ಷಗಳು
ಕಣ್ಣೀರೇ ಇರೋದಿಲ್ಲ. ನಾವು ನೋಡಿ ಎಷ್ಟು ಚಿಕ್ಕ ಜೀವನ ಮಾಡ್ತಾ ಇದೀವಿ, ಒಂದು 70-80 ವರ್ಷದ ಜೀವನ, ಇದರಲ್ಲಿ ಒಂದು 40-50 ವರ್ಷಗಳೆಲ್ಲ ಕಳೆದಿರ್ತೀವಿ. ಕೆಲವರು 20 ವರ್ಷ 30 ವರ್ಷ ಕಳೆದಿರ್ತೀವಿ. ಎಷ್ಟು ಸಾರಿ ಕಣ್ಣೀರಿಟ್ಟಿದ್ದೀವಿ, ಎಷ್ಟು ಸಾರಿ ದುಃಖಗಳನ್ನು ಅನುಭವಿಸಿದ್ದೇವೆ, ಎಷ್ಟು ಸಾರಿ ಕಾಯಿಲೆಗಳನ್ನು ಅನುಭವಿಸಿದ್ದೇವೆ, ಎಷ್ಟು ಸಾರಿ ಜನಗಳು ನಮ್ಮನ್ನು ನಿಂದಿಸುವುದನ್ನು ಕೇಳಿಸಿಕೊಂಡು ಮೂಲಾಗಿ ಹೋಗಿದ್ದೇವೆ, ಎಷ್ಟು ವೇದನೆಗಳು ಸಂಕಟಗಳನ್ನು ನಾವು ಅನುಭವಿಸ್ತಾ ಬಂದಿದ್ದೇವೆ ಸ್ವಲ್ಪ ಚಿಕ್ಕ ಚಿಕ್ಕ ಜೀವನದಲ್ಲಿ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಲಿದ್ದಾರೆ, ಕರ್ತನಾದ ದೇವರು ಎಲ್ಲಾ ಮುಖಗಳಲ್ಲಿರುವ ಕಣ್ಣೀರನ್ನು ಒರೆಸಿ ಬಿಡುವನು. ತಿರುಗಿ ಕಣ್ಣೀರೇ ಇರಲಾರ. ಎಷ್ಟು ವರ್ಷ? 1000 ವರ್ಷಗಳು. 1000 ವರ್ಷ ಬದುಕಿರ್ತೇವಾ? 1000 ವರ್ಷಗಳ ಬದುಕು ಅಲ್ಲಿ ಇರ್ತದೆ. ನೋಡಿ, ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಆತನ ಮಾತುಗಳಿಗೆ ಒಂದು ಮುದ್ರೆ ಹಾಕಿದ್ದಾನೆ. ಏನ್ ಗೊತ್ತ್ರಿ? ಭೂಮಿ ಆಕಾಶಗಳು ಅಳಿದು ಹೋದರೂ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂದು ಮುದ್ರೆ ಮಾಡಿದ. 1000 ವರ್ಷಗಳು ಕೂಡ. 100 ವರ್ಷ ಆಯುಷ್ಕಾಲ ಅಲ್ರಿ, 1000 ವರ್ಷದ ಆಯುಷ್ಕಾಲ. ಯಾರಿಗೆ? ವಿಮೋಚನೆಯಾದಂತವರಿಗೆ. ಆಮೇನ್. ಮಾತ್ರವಲ್ಲದೆ ಮತ್ತು ತನ್ನ ಜನರ ನಿಂದೆಯನ್ನು ಭೂಮಂಡಲದಿಂದಲೇ ತೆಗೆದು ಹಾಕುವನು. ಭೂಮಂಡಲದ ಮೇಲೆ ಯಾರು ಯೇಸು ಕ್ರಿಸ್ತನ ಹಿಂಬಾಲಕರುಗಳನ್ನು ನಿಂದಿಸುವ ಹಾಗೇನೆ ಇರೋದಿಲ್ಲ. 1000 ವರ್ಷ ಆಳ್ವಿಕೆ ಯಾರು ಮಾತನಾಡಂಗಿಲ್ಲ. ಈಗ ಕ್ರೈಸ್ತರಿಗೆ ನಿಂದಿಸ್ಕೋತಾ ಇರ್ತಾರೆ. ಕ್ರೈಸ್ತರೆಂದು ಹೇಳಿಕೊಳ್ಳುವವರೇ ಕ್ರೈಸ್ತರಿಗೆ ವಿರುದ್ಧವಾಗಿ ಕುಯುಕ್ತಿಗಳನ್ನ ಮಾಡ್ಕೊಂತ ಇರ್ತಾರೆ. ಆದರೆ 1000 ವರ್ಷದ ಆಳ್ವಿಕೆಯಲ್ಲಿ ಬರುವಾಗ ಯಾವ ಮನುಷ್ಯರು, ಲೋಕದವರಾಗಲಿ ಕ್ರೈಸ್ತರಾಗಲಿ, ಯಾರು ಯಾರನ್ನು ನಿಂದಿಸಲಾರ. ಆತನ ಮಕ್ಕಳುಗಳಿಗೆ ದೇವರೇನ್ ಮಾಡಿರ್ತಾರ? ಶತ್ರುಗಳ ಮುಂದೆ ಔತಣವನ್ನು ಏರ್ಪಡಿಸಿರ್ತಾರೆ. ಇವತ್ತು ಯೇಸು ದೇವ್ರಿ ನಂಬ್ಕೊಡ್ರಿ ಅಂದ್ರೆ ಹೊಡಿಲಿಕ್ಕೆ ಬರ್ತಾರಲ್ಲ. ಒಂದು ವೇಳೆ ಇದೇ ದಿನ ಯೇಸು ಕ್ರಿಸ್ತನ ಬರೋದಾದ್ರೆ ಎತ್ತಲ್ಪಡ್ತೇವೆ. 7 ವರ್ಷಗಳ ನಂತರದಲ್ಲಿ ತಿರುಗಿ ಭೂಮಿಗೆ ಬರ್ತೇವೆ. ನಾವು ಯಾರಿಗೆ ಉಪದೇಶ ಮಾಡಿ ಕೇಳದೆ ಹೋಗಿದ್ರೋ, ಒಂದು ವೇಳೆ ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದಲ್ಲಿ ಯಾರಾದ್ರೂ ಕೇಳದವರಾಗಿ ಪಾಶ ಯಾವಾಗ ನೋಡಿದ್ರೆ ಇದೇ ಕೂಗಾಡ್ತಿರ್ತಾನಪ್ಪ, ಅವನು ಹೇಳೋದೆಲ್ಲ ಕೇಳಿಸ್ಕೊಂಡು ನಮ್ ತಲೆ ಕೆಟ್ಟೋಗ್ಬಿಡುತ್ತೆ. ನಾವು ಪಾಡಿಗೆ ನಮ್ಮ ಜೀವನ ನೋಡೋಣ, ಏನೋ ಒಂದು ಪ್ರಾರ್ಥನೆ ಮಾಡ್ಕೋಬೇಕು. ಯಾಕೆ ಪ್ರಾರ್ಥನೆ ಮಾಡ್ಕೋಬೇಕು? ನಾವು ಚೆನ್ನಾಗಿರ್ಬೇಕು, ನಮ್ ಕೈ ದುಡಿಮೆ ಚೆನ್ನಾಗಿರ್ಬೇಕು, ಕಾಯಿಲೆಗೆಲ್ಲ ಬಂದ್ಬಿಡಬಾರ್ದು, ಅದಕ್ಕಾಗಿ ಚರ್ಚೆಗೆ ಹೋಗ್ಬೇಕು. ಈ ಪಾಸ್ ಹೇಳ್ದಂಗೆಲ್ಲ ಮಾಡಿದ್ರೆ ಆಗಂಗಿಲ್ಲ. ಹಾಗಿರೋದಾದ್ರೆ ಅಂತವ್ರು ಏನಾಗಿರ್ತಾರ್ರಿ? ಕೈ ಬಿಡಲ್ಪಟ್ಟಿರ್ತಾರ. ಅವ್ರು 7 ವರ್ಷಗಳ ನಂತರ ತಿರುಗಿ ಯೇಸು ಕ್ರಿಸ್ತನು ಮತ್ತು ಆತನ ಮಕ್ಕಳೆಲ್ಲರೂ ಭೂಮಿಗೆ ಬರೋದಾದ್ರೆ ಇವ್ರು ಹೇಗಿರ್ತಾರೆ? ಕೈ ಬಿಡಲ್ಪಟ್ಟಂತಹವರು ಹೇಗಿರ್ತಾರೆ? ಅದೇ ಶರೀರದಲ್ಲಿ, ಅದೇ ಕಾಯಿಲೆ ಭರಿತ ಶರೀರದಲ್ಲಿ, ಅದೇ ಚಿಂತೆ ಉಳ್ಳ ಶರೀರದಲ್ಲಿ, ಅದೇ ಕಣ್ಣೀರು, ಅದೇ ದುಃಖ, ಅದೇ ಜಗಳ, ಅದೇ ಕೆಟ್ಟ ಮಾತು, ಅದೇ ಚಾಳಿಗಳಲ್ಲಿ ಇರ್ತಾರವ್ರು. ಅವರು ನಮ್ಮನ್ನು ನೋಡುವಾಗ ಏನ್ ಹೇಳ್ತಾರೆ? ಸರಿ, ಒಂದು ಕಡೆಗೆ ಸಭೆ ಒಳಗಿರುವಂತ ಕೆಲವು ಜನಗಳು, ಒಂದು ಕಡೆಗೆ ಹೊರಗಿನ ಜನಗಳು. ಹೊರಗಿನ ಜನಗಳಿಗೆಲ್ಲ ಆಗ ಗೊತ್ತಾಗ್ತದೆ ಈಸಾ ಮಸೀಹನು ಆತನ ಅನುಯಾಯಿಗಳೆಲ್ಲ ಭೂಮಿಗೆ ಬಂದಿದ್ದಾರಂತ. ಅಯ್ಯೋ, ನಾವು ಮೊದಲೇ ಕಂಡ್ಕೊಂಡಿದ್ರೆ ಚೆನ್ನಾಗಿತ್ತಂತ ಹೇಳ್ತಾರೆ. ಬಿಟ್ರೆ ನೀನ್ ಸರಿ ಇಲ್ಲ ಕಣೋ ಅಂತ ಯಾರು ಹೇಳೋದಿಲ್ಲ. ಇವಾಗ ಹೇಳ್ತಾರೆ. ಇವಾಗ ನಾವು ಯಾರಿಗಾದ್ರೂ ಹೇಳಿದ್ರೆ ಅವನು ಹುಚ್ಚ ಮಾತಾಡ್ತಾನ ಅಂತ ಹೇಳ್ತಾರೆ. ಶಿಲುಬೆಯ ಉಪದೇಶ ಲೋಕದವರಿಗೆ ಹೇಗಿದೆ? ಹುಚ್ಚುತನವಾಗಿದೆ. ನಮಗಾದರೋ ದೇವರ ಶಕ್ತಿಯಾಗಿ. ಆಮೆನ್. ಲೋಕದವರಿಗೆ ಏನಾಗ್ಬಿಡ್ತದೆ? ಯೇಸು ನಿನ್ನ ಪಾಪಗಳಿಗಾಗಿ ಸಮಾಧಿ ಸೇರಿದ್ರಂತ ಹೇಳಿದ್ರೆ ಏನಂತ ಹೇಳ್ತಾರ? ಹುಚ್ಚ ಇವನು ಅಂತ ಹೇಳಿ. ಆದ್ರೆ 1000 ವರ್ಷದ ಆಳ್ವಿಕೆಯಲ್ಲಿ ಬಂದಿರುವಾಗ ಎಲ್ಲರ ಮುಂದೆ ದೇವರು ಔತಣವನ್ನು ಮಾಡಿಟ್ಟಿರ್ತಾರೆ. ಅದು ವಿಜೃಂಭಣೆಯ ಕಾಲ. ಆಗ ನಾವು ಬಂದಿರುವಂತದ್ದು ಮಹಿಮೆಯ ಶರೀರದಲ್ಲಿ ಇರ್ತೇವೆ. ಲೋಕ ಜನಗಳು ಯಾರು ನಮ್ಮನ್ನು ನಿಂದಿಸಲಿಕ್ಕೆ ಸಾಧ್ಯವೇ ಇಲ್ಲದ ಕಾಲ. ಎಲ್ಲಿಂದ ತೆಗೆದು ಹಾಕಿರ್ತಾರೆ? ಭೂಮಂಡಲದಿಂದಲೇ ತೆಗೆದು ಹಾಕಿರುತ್ತಾರೆ. ಭೂಮಂಡಲದಲ್ಲಿ ಎಲ್ಲಿಯೂ ಕೂಡ ದೇವರ ಮಕ್ಕಳನ್ನು ನಿಂದಿಸುವ ನಿಂದನೆಗಳು, ಅಪಮಾನಗಳು ಇರಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಕಾಲದವರೆಗೆ? 1000 ವರ್ಷಗಳವರೆಗೆ. ಆಮೇನ್. ಪ್ರಿಯ ಸಹೋದರ, ಅದಕ್ಕಾಗಿ ಯಾವಾಗಲೂ ಹೇಳೋದೇನು ಗೊತ್ತ್ರಿ? ಅಲ್ಪಕಾಲದ ಜೀವನದ ಜಂಜಾಟಗಳಲ್ಲಿ ಸಿಲುಕಿಕೊಂಡು ನಿತ್ಯ ಕಾಲದ ಆಶೀರ್ವಾದವನ್ನು, ನಿತ್ಯ ಕಾಲದ ವೈಭವವನ್ನು ಕಳೆದುಕೊಳ್ಳಬೇಡಿರಿ. ಅಲ್ಪಕಾಲಕ್ಕೆ ಆಸೆ ಪಟ್ಟು ನಿತ್ಯ ಜೀವವನ್ನು ಕಳೆದುಕೊಳ್ಳಬೇಡ್ರಿ.
ಯಾವಾಗಲೂ ಅದನ್ನೇ ನಿರೀಕ್ಷಿಸುವವರಾಗಿರಿ ಅಂತ ಅದಕ್ಕೆ ಯಾವಾಗಲೂ ಹೇಳ. ಈ ಲೋಕದಲ್ಲಿ ದೇವರ ವಾಕ್ಯವು ಏನು ಹೇಳ್ತದೋ ಅದನ್ನು ಹಾಗೆ ಪರಿಪಾಲನೆ ಮಾಡಿ ಈ ವಾಕ್ಯಗಳನ್ನು ಕೊಟ್ಟ ಯೇಸು ಕ್ರಿಸ್ತನ ಹೃದಯವನ್ನು ಮೆಚ್ಚಿಸಿ ಆತನಿರುವ ಸ್ಥಳಕ್ಕೆ ಹೋಗ್ಬಿಡೋಣ. ನಾವು ವಾಕ್ಯವನ್ನು ಬಿಟ್ಟು ಬಿಟ್ಟು ಆತನ ಬಳಿಗೆ ಹೋಗ್ಲಿಕ್ಕಾಗಲ್ಲ. ವಾಕ್ಯವನ್ನು ಬಿಟ್ಟು ಬಿಟ್ಟು ಆತನನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ. ವಾಕ್ಯದ ಪ್ರಕಾರ ನಡೆದ್ರೆ ಆತ ನಮ್ಮನ್ನು ಮೆಚ್ಚಿಕೊಳ್ತಾನೆ, ಆತ ನಮ್ಮಲ್ಲಿ ಸಂತೋಷ ಪಡ್ತಾನೆ, ಆತನು ನಮ್ಮನ್ನು ಉದ್ಧಾರ ಮಾಡ್ತಾನೆ, ಆತ ನಮ್ಮನ್ನು ವಿಮೋಚನೆಯ ದಿನದಲ್ಲಿ ವಿಮೋಚಿಸಿಕೊಂಡು ಹೋಗಿ ಬಿಡುತ್ತಾನೆ. ಮತ್ತೊಂದು ವಾಕ್ಯ ಓದೋಣ್ರಿ, ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನ. ರೋಮ 8:19. ದೇವಪುತ್ರರ ಪ್ರತ್ಯಕ್ಷತೆಯನ್ನು ಸೃಷ್ಟಿಯು ಲವಲವಿಕೆಯಿಂದ ಎದುರು ನೋಡುತ್ತಾ ಇದೆ. ಆಮೆನ್. ದೇವರ ವಾಕ್ಯದಲ್ಲಿ 19ನೇ ವಚನ ಹೇಳ್ತದೆ, ದೇವಪುತ್ರರ ಪ್ರತ್ಯಕ್ಷತೆಯನ್ನು ಸೃಷ್ಟಿಯು ಲವಲವಿಕೆಯಿಂದ ಎದುರು ನೋಡುತ್ತಾ ಇದೆ. ದೇವದೂತರುಗಳು ಲವಲವಿಕೆಯಿಂದ ಎದುರು ನೋಡ್ತಾರ. ಯೇಸು ಕ್ರಿಸ್ತನ ಮಧ್ಯಾಕಾಶದ ಬರೋಣ, ಸಭೆಯು ಭೂಮಿಯಿಂದ ಮಧ್ಯಾಕಾಶಕ್ಕೆ ಎತ್ತಲ್ಪಡುವ ಒಂದು ಸಮಯ, ಅದು ಹೇಗಿರ್ತದೆ? ಆ ಒಂದು ಹಬ್ಬ ನಾವೆಲ್ಲ ಏನ್ ಮಾಡ್ತೇವ್ರಿ? ಕ್ರಿಸ್ಮಸ್ ಬರ್ತದಂದ್ರೆ ಒಂದ್ ತಿಂಗಳ ಮುಂಚೆನೆ ಮಾಸ್ಟರ್ ಪ್ಲಾನ್ ಸ್ಟಾರ್ಟ್ ಆಗ್ತದೆ. ನಮ್ ಪುಷ್ಪಮ್ಮ ಇದ್ದಾರೆ ನೋಡ್ರಿ, ಅವ್ರ ಮಕ್ಕಳುಗಳು ಒಂದ್ ತಿಂಗಳಿರ್ಬೇಕಾದ್ರೆ ಫಿಕ್ಸ್ ಮಾಡ್ಬಿಟ್ಟಿರ್ತಾರ. ಮಮ್ಮಿ ನನಗೆ 5,000 ಕೊಟ್ಬಿಡ್ಬೇಕು. ಇಲ್ಲಿ ಬರೋವಾಗ ಅವ್ರು ಹೇಳ್ತಿದ್ರು, ನನಗೆ ಆಶ್ಚರ್ಯ ಅನಿಸ್ತಿತ್ತು, ಅಬ್ಬ ಎಂತ ಭಾಗ್ಯವಂತರಪ್ಪ ಇವರಿಗೆ ಹುಟ್ಟಿದ ಮಕ್ಕಳು. ಒಬ್ಬೊಬ್ಬರಿಗೆ 5,000 ರೂಪಾಯಿ ಬಟ್ಟೆಗೆ. ನಮ್ಮ ತಂದೆ ತಾಯಿಗಳು ಗುಜಲಿಯಲ್ಲಿ ಹಳೆ ಬಟ್ಟೆ ತೆಗೆದುಕೊಡೋದಕ್ಕೆ ಯೋಚನೆ ಮಾಡ್ತಿದ್ರು. ಕ್ರಿಸ್ಮಸ್ ಬಂದ್ರೆ ಗುಜಲಿ, ಅವಾಗೆಲ್ಲ ಶಿವಾಜಿನಗರದಲ್ಲಿ ಗುಜಲಿ ಕರ್ಕೊಂಡು ಹೋಗೋರು. ಹಬ್ಬ ಬಂತಂದ್ರೆ ಆ ಗುಜಲಿಯಲ್ಲಿ ಹಳೆ ಬಟ್ಟೆ ತೊಳೆದು ಐರನ್ ಮಾಡಿ ಇಟ್ಟಿರ್ತಾರ, ಅದನ್ನ ತೆಗೆದುಕೊಡ್ತಿದ್ರು. ಕೊಟ್ರೆ ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ಯೋಚನೆ ಮಾಡಿದೆ, ಪುಷ್ಪಕ್ಕನವರು ಎಷ್ಟು ಭಾಗ್ಯವಂತರಪ್ಪ, ಅವ್ರ ಮಕ್ಕಳು ಎಷ್ಟು ಭಾಗ್ಯವಂತರು. 5,000 ಫಿಕ್ಸ್ ಮಾಡ್ಕೊಂಡ್ಬಿಡೋರಂತ. ಇಂತಿಂತ ಬಟ್ಟೆನೆ ತೆಗೆದುಕೊಳ್ಬೇಕನ್ನ ಫಿಕ್ಸ್ ಮಾಡ್ಕೊಡೋ. ಬಟ್ಟೆ ಅಲ್ರಿ, 2 ಜೊತೆ 3 ಜೊತೆ ಬಟ್ಟೆ ತಗೊಬಿಡ್ಬೇಕು. ನಾವೆಲ್ಲ ಹಬ್ಬ ಬರುತ್ತಂತ ಹೇಳಿದ್ರೆ ಮುಂಚಿತವಾಗಿ ಪ್ಲಾನ್ ಮಾಡ್ತೀವಲ್ಲ. ಮನೆಗೆ ಚರ್ಚಿಗೆ ವೈಟ್ ವಾಶ್ ಹಾಕ್ಬೇಕು, ಮನೆಗೆ ವೈಟ್ ವಾಶ್ ಹಾಕ್ಬೇಕು, ಸ್ಟಾರ್ ಮಾಡ್ಬೇಕು, ಸೀರಿಯಲ್ ಸೆಟ್ಗಳು ಹಾಕ್ಬೇಕು, ಬಟ್ಟೆಗಳು ಹೊಸ ಹೊಸ ಬಟ್ಟೆ ತೆಗಿಬೇಕು, ಶೂಟ್ ತೆಗಿಬೇಕು, ಕೋಟ್ ತೆಗಿಬೇಕು, ಟೈ ಬೇರೆ ತೆಗಿಬೇಕು, ಏನೆಲ್ಲ ಪ್ಲಾನ್ ಮಾಡ್ತೀವಿ. ಸರಿ, ಹಬ್ಬ ಬಂದ್ಬಿಡ್ತು, ನಾಳೆ ನಾಡಿದ ಹಬ್ಬ, ಏನ್ ಅಡಿಗೆ ಮಾಡ್ಬೇಕು, ಎಂತ ಅಡಿಗೆ, ಏನೇನು ವೆರೈಟಿ ಮಾಡ್ಬೇಕು, ಎಲ್ಲ ಪ್ಲಾನ್ ಮಾಡ್ತೀವಿ ನಾವು. ಪ್ರಿಯ ಸಹೋದರಿಯರೇ, ದೇವದೂತರುಗಳು, ಲೋಕದ ಸೃಷ್ಟಿಗಳು ಒಂದು ಹಬ್ಬಕ್ಕಾಗಿ ಕಾಯ್ತಾ ಇವೆ. ಕಾಲಾನುಕಾಲಗಳಿಂದ ಕಾಯ್ತಾ ಇವೆ. ಯಾವ ಹಬ್ಬ ಗೊತ್ತ್ರಿ? ವಿಮೋಚನೆಯಾಗುತ್ತದೆ ನೋಡ್ರಿ. ಯೇಸು ಕ್ರಿಸ್ತನ ಮಧ್ಯಾಕಾಶಕ್ಕೆ ಬರುವಿಕೆಯು ಸಭೆ ಎತ್ತಲ್ಪಡಬೇಕಿದೆ ನೋಡ್ರಿ. ಆ ಒಂದು ವಿಜೃಂಭಣೆಯ ಸಮಯಕ್ಕಾಗಿ ಲೋಕವು ಯಾವ ರೀತಿ ಕಾಯ್ತಾ ಇದೆ ಅಂತ ದೇವರ ವಾಕ್ಯ ಹೇಳುತ್ತೆ. ಹೇಗೆ? ಲವಲವಿಕೆಯಿಂದ ಕಾಯ್ತಾ ಇದೆ. ಅಯ್ಯೋ எப்ப வருமோ, எப்படி இருக்குமோ, ಅಯ್ಯೋ ನಾವು ಪಾಕನಮೇ ಇನ್ನಿಕ್ வருமா, ಅದ ಲವಲವಿಕೆಯಿಂದ ಕಾಯ್ತಾ ಇದೆ. ನಾವೇನ್ ಮಾಡ್ತಿದ್ದೀವಿ? ಅಯ್ಯೋ ಯಾವಾಗ ಬರ್ತಾರಂತ ಹೇಳ್ಕೊಂತಿದ್ದೀವಿ. ಬಂದೇ ಇಲ್ಲ ಯೇಸು. ಈ ಪಾಸ್ಟರ್ ಕೂಡ ಆವಾಗಿಂದ ಬೋಧನೆ ಮಾಡ್ತಾನೇ ಇದ್ದಾರೆ. ಇನ್ನು ಯೇಸು ಬಂದ್ ಪಾಡಿಲ್ಲ, ನಾವು ಹೋದ್ ಪಾಡಿಲ್ಲ. ಸರಿ, ಇವರಾದ್ರೂ ಬರ್ತಾರ ಬರಲ್ವ, ಬಂದಾಗ ನೋಡ್ಕೊಳ್ಳೋಣ. ಆದ್ರೆ ವಿಶ್ವವು ಏನಾಗಿ ಕಾಯ್ತಿದೆ? ಆತನು ಇನ್ನೂ ಬರಲಿಲ್ಲ. ಬರುತ್ತೇನೆಂದು ಹೇಳಿಬಿಟ್ಟು ಹೋಗಿದ್ದಾನೆ. ಆತನ ಬರುವಿಕೆಯನ್ನು ಪ್ರಪಂಚವು, ಲೋಕವು ಲವಲವಿಕೆಯನ್ನು ಅಂದ್ರೆ ಒಂದು ಕಾತುರದಿಂದ ಕಾಯ್ತಾ ಇದೆ. ನಮಗೆ ಅದಿದೆಯಾ? ಲೋಕ ಪರಲೋಕಕ್ಕೆ ಹೋಗುತ್ತ್ರಿ? ಲೋಕ ಪರಲೋಕಕ್ಕೆ ಹೋಗುತ್ತಾ? ಆದ್ರೆ ಲೋಕ ಕಾಯ್ತಾ ಇದೆ. ನೀವುಗಳು ನಾನು ಪರಲೋಕಕ್ಕೆ ಹೋಗ್ಲಿಕ್ಕಿದ್ದೀವಿ. ನಾವು ಕಾಯ್ತಾ ಇದ್ದೇವಾ? ಅನೇಕ ಕ್ರೈಸ್ತರಲ್ಲಿ ಅನೇಕ ಚಿಂತೆಗಳು, ಅನೇಕ ಯೋಚನೆಗಳು, ಅವರದೇ ಆದಂತ ಪ್ರಾಜೆಕ್ಟ್ಗಳು. ಪ್ರಿಯ ಸಹೋದರಿಯರೇ, ಆದಿ ಸಭೆಯು ಕಾಯುತ್ತಾ ಇತ್ತು, ಪ್ರತಿದಿನ ಎದುರು ನೋಡ್ತಾ ಇತ್ತು. ಇಂದು 21ನೇ ಶತಮಾನದಲ್ಲಿರುವ ಈ ಸಭೆ ಕೂಡ ಹಾಗೆ ಎದುರು ನೋಡುತ್ತಾ ಇರಬೇಕು. ಯಾವಾಗ ಆತನು ಬರುತ್ತಾನೋ ಕ್ಷಣ ಮಾತ್ರದಲ್ಲಿ ಎತ್ತಲ್ಪಡುವುದಕ್ಕೆ ಸಿದ್ಧರಾಗಿರ್ಬೇಕು. ನಾಳೆ ಇವತ್ತೇನೋ ಪಾಪ ಮಾಡಿದ್ದೀನಿ, ನಾಳೆ ನೋಡ್ಕೊಳ್ಳೋ ಇಲ್ರಿ. ಇವತ್ತು ಪಾಪ ಮಾಡ್ಬಿಡ್ತೀನಿ, ನಾಳೆ ಕ್ಷಮಾಪಣೆ ಕೇಳ್ಕೊಡ್ತೀನಿ, ನಾಡಿದ ದಿವಸ ಯೇಸು ಬಂದ್ರೆ ಪರವಾಗಿಲ್ಲ ಹಂಗಲ್ರಿ.
ಒಂದು ವೇಳೆ ಇದೇ ರಾತ್ರಿ ಯೇಸು ಬಂದ್ರೆ, ನಿನ್ನ ಪಾಪ ನಿನಗೆ ಅಡ್ಡಿಯಾಗಿ ನಿಲ್ಲೋದಾದ್ರೆ ಆ ಪಾಪವನ್ನು ಇವತ್ತೇ ಸಮರ್ಪಣೆ ಮಾಡಬೇಕು. ಆ ಪಾಪವನ್ನು ಇವತ್ತೇ ಬಿಡಬೇಕು. ಆ ಪಾಪವನ್ನು ಮಾಡೋದಿಲ್ಲ ಅಂತ ಇವತ್ತೇ ಅರಿಕೆ ಮಾಡಿ ಬಿಡಬೇಕು. ನೀನು ಪವಿತ್ರವಾದ ಜೀವನ ಮಾಡೋದಕ್ಕೆ ಯಾವುದು ಅಡ್ಡಿಯಾಗಿ ನಿಲ್ತದೋ, ಯಾವ ಮನುಷ್ಯನು ಅಡ್ಡಿಯಾಗಿ ನಿಲ್ಲುತ್ತಾನೋ, ಯಾವ ಮನುಷ್ಯ ಅಡ್ಡಿಯಾಗಿ ನಿಲ್ಲುತ್ತಾಳೋ, ಯಾವ ವಿಷಯಗಳು ಅಡ್ಡಿಯಾಗಿ ನಿಲ್ಲುತ್ತವೋ ಅವುಗಳನ್ನೆಲ್ಲ ಇವತ್ತೇ ತೆಗಿಬೇಕು. ನಿನ್ನ ಪವಿತ್ರ ಓಟವನ್ನು ಓಡುತ್ತಾ ಇರು. ನಿನಗೆ ಅಡ್ಡವಾಗಿ ಬೇರೆ ಯಾವುದು ಬರಬಾರದು. ಪವಿತ್ರ ಓಟಕ್ಕೆ ಯಾರಾದ್ರೂ ಇರ್ಬೋದು, ಒಂದು ವೇಳೆ ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಮಕ್ಕಳಿರ್ಬೋದು, ತಂದೆ ತಾಯಿ ಇರ್ಬೋದು, ಯಜಮಾನರು ಇರ್ಬೋದು, ಹಣ ಇರ್ಬೋದು, ಆಸ್ತಿ ಇರ್ಬೋದು, ಮೊಬೈಲ್ ಇರ್ಬೋದು, ಏನೇ ಇರ್ಬೋದು, ನಿನ್ನ ಪವಿತ್ರ ಓಟವನ್ನು ಓಡೋದಕ್ಕೆ ಯಾವುದು ಅಡ್ಡಿ ನಿಲ್ತದೋ ಅದನ್ನು ಸರಿಸಬೇಕು. ಸರಿಸಿ ನಿನ್ನ ಓಟವನ್ನು ಮುಂದೆ ಓಡ್ತಾ ಇರ್ಬೇಕು. ಫರಿಸಾಯರು ಏನ್ ಮಾಡ್ತಿದ್ರಿ? ಯೇಸು ಕ್ರಿಸ್ತನು ಹೇಳ್ತಾರೆ, ಫರಿಸಾಯರೇ, ಶಾಸ್ತ್ರಿಗಳೇ, ನಿಮಗೆ ಅಯ್ಯೋ, ನೀವು ಪರಲೋಕಕ್ಕೆ ಹೋಗೋದಿಲ್ಲ, ಹೋಗುವವರಿಗೂ ಹೋಗಲಿಕ್ಕೆ ಬಿಡೋದಿಲ್ಲ. ಲೋಕದಲ್ಲಿ ಕೆಲವು ಜನಗಳು ಇರ್ತಾರೆ, ಅವರು ಪರಲೋಕಕ್ಕೆ ಹೋಗೋದಕ್ಕೆ ಪ್ರಯಾಸ ಪಡೋದಿಲ್ಲ. ನಾವು ಓಡ್ತಾ ಇದ್ರೆ ನಮ್ಮನ್ನು ಕೂಡ ಬಿಡೋದಿಲ್ಲ. ಏನಾದ್ರೂ ಮಾಡ್ತಾ ಇರ್ತಾರೆ ಕುತಂತ್ರ ಕುಯುಕ್ತಿಗಳು. ನಮ್ಮನ್ನು ಅಲ್ಲೇ ಅಡ್ಡ ಹಾಕೊಂಡು ನಮಗೇನೋ ಕುತಂತ್ರಗಳನ್ನ ಮಾಡಿ ನಮ್ಮನ್ನ ಕೋಪ ಎಬ್ಬಿಸಿ, ಉರಿ ಎಬ್ಬಿಸಿ, ಜಗಳ ಎಬ್ಬಿಸಿ ಇಲ್ಲೇ ಕೂತಿರುವ ಅಂತ ಕುಂದಿರ್ಸ್ಬಿಟ್ಟಿರ್ತಾರೆ. ಆದ್ರೆ ನಾವೇನ್ ಮಾಡ್ಬೇಕ್ರಿ? ಅಡ್ಡ ಬರುವವರನ್ನು ಸರಿಸಿ ನಾವು ಪಾಡಿಗೆ ಮುಂದೆ ಓಡ್ತಾ ಇರ್ತೀವಿ. ಆಮೇಲೆ ಮತ್ತೊಂದು ವಾಕ್ಯ ಓದ್ ನೋಡ್ಕೊಳ್ಳೋಣ್ರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಮಾಡಲ್ಪಟ್ಟು ನ್ಯಾಯ ಪ್ರಮಾಣದ ಶಾಪದೊಳಗಿನಿಂದ ನಮ್ಮನ್ನು ಬಿಡಿಸಿದನು. ಯಾಕೆಂದರೆ ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಬರೆದಿದೆಯಲ್ಲ. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಮಾಡಲ್ಪಟ್ಟು ನ್ಯಾಯ ಪ್ರಮಾಣದ ಶಾಪದೊಳಗಿನಿಂದ ನಮ್ಮನ್ನು ಬಿಡಿಸಿದ. ನಮ್ಮನ್ನು ದೇವರು ಯಾವುದರಿಂದ ಬಿಡಿಸಿದ್ರು? ನ್ಯಾಯ ಪ್ರಮಾಣದ ಶಾಪದಿಂದ ನಮ್ಮನ್ನು ದೇವರು ಕರ್ತನಾದ ಯೇಸು ಕ್ರಿಸ್ತನು ಬಿಡಿಸಿದ. ನಮ್ಮ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಮರಣವನ್ನು ಅನುಭವಿಸಿದನು. ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ, ಈಗ ನಾವು ತಿರುಗಿ ಅದೇ ಪಾಪದಲ್ಲಿ ಸಿಲುಕಿಕೊಳ್ಳೋದಾದ್ರೆ, ಅದೇ ಶಾಪವನ್ನೇ ಹೋಗಿ ತಿರುಗಿ ನೋಡ್ಕೊಂಡು ಕೂತ್ಕೊಂಡಿರೋದಾದ್ರೆ ನಾವು ಎಂತ ಮೂರ್ಖರುಗಳಾಗಿರ್ಬೇಕು. ನಮ್ಮ ಮೇಲಿದ್ದ ಶಾಪಗಳು ಯಾರೆಲ್ಲ ಬಿಟ್ರು ನೋಡ್ರಿ. ಶಾಪಗಳು ಅನೇಕರು ನನಗೆ ಶಾಪ ಬಿಟ್ಟಿದ್ದಾರ. ಶಾಪಗಳು ಬಿಟ್ಟು ಬಿಟ್ಟು ಸಾಕಾಗಿ ಹೋಗಿದ್ದಾರ. ಆ ಶಾಪಗಳು ಯಾವುದು ನೆರವೇರಲಿಲ್ಲ. ನನ್ನ ಪಾಡಿಗೆ ಹೋಗ್ತಾ ಇದ್ದೇನೆ, ದೇವ್ರ ಪಾಡಿಗೆ ನಡೆಸ್ತಾನೇ ಇದ್ದಾರ. ನೋಡುವಾಗ ನಮ್ಮ ಶಾಪಗಳನ್ನು ತೆಗೆದು ಹಾಕುವುದಕ್ಕಾಗಿ ಆತನು ಶಾಪಗ್ರಸ್ತನಾದನು. ನನ್ನನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಆತನು ಕಲ್ವರಿ ಶಿಲುಬೆಯಲ್ಲಿ ಪಾಪವಾಗಿ ಮಾಡಲ್ಪಟ್ಟನು. ಹೀಗಿರುವಾಗ ನಾವು ತಿರುಗಿ ಅದೇ ಪಾಪಕ್ಕೆ ಹೋಗೋಣವಾ? ಅದೇ ಶಾಪಕ್ಕೆ ಒಳಗಾಗೋಣವಾ? ಆತನು ಶಾಪವಾದನು, ಆತನು ಪಾಪವಾಗಿ ಮಾಡಲ್ಪಟ್ಟನು. ಯಾತಕ್ಕಾಗಿ? ನಿಮಗಾಗಿ, ನನಗಾಗಿ. ಹೀಗಿರುವಲ್ಲಿ ನಾವೇನಾಗಿರ್ಬೇಕಂತ ಬಯಸ್ತಾನೆ? ಪಾಪಗಳನ್ನ ಹೊತ್ತುಕೊಂಡೆ, ನಿನ್ನ ಮೇಲಿದ್ದ ಎಲ್ಲಾ ಪಾಪಗಳನ್ನ ಹೊತ್ತುಕೊಂಡೆ. ಇನ್ನು ಮುಂದೆ ನೀನು ಶಾಪಗ್ರಸ್ತನಲ್ಲ, ನೀನು ಪಾಪಿಯಲ್ಲ, ನೀನು ನೀತಿವಂತನು, ನೀನು ಪರಿಶುದ್ಧನು ಎಂಬ ಪದವಿಯನ್ನು ನಮಗೆ ಕೊಟ್ಟು ಆತನು ಶಾಪವಾಗಿಯೂ ಪಾಪವಾಗಿ ಮಾಡಲ್ಪಟ್ಟ. ಹೀಗಿರುವಲ್ಲಿ ನಮ್ಮನ್ನು ಕರ್ತನು ನೀತಿವಂತರನ್ನಾಗಿ ಮಾಡಿದ ಮೇಲೆ ನಾವು ನೀತಿವಂತರಾಗಿ ಜೀವಿಸಬೇಕು. ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧರನ್ನಾಗಿ ಪರಿಗಣಿಸಿದ ಮೇಲೆ ನಾವು ಪರಿಶುದ್ಧ ಅದನ್ನು ಆದಿ ಸಭೆಯು ಜೀವಿಸ್ತಾ ಇತ್ತು. ಅದಕ್ಕಾಗಿ ಅದು ತಮ್ಮ ದೇಹಗಳಿಗೆ ಆಗಬೇಕಾಗಿರುವ ವಿಮೋಚನೆಯನ್ನು ಎದುರು ನೋಡುತ್ತಾ ಇದೆ. ಇವತ್ತು ನಾವು ಹಾಗೆ ಜೀವಿಸ್ತಾ ಇದ್ರೆ ಖಂಡಿತವಾಗಿ ನಾವು ಹಾಗೆ ಎದುರು ನೋಡ್ತೇವೆ. ಒಂದು ವೇಳೆ ಇಲ್ಲವಾದ್ರೆ ನಾವು ಯೇಸು ಇನ್ನೊಂದು ತಿಂಗಳು ಬಿಟ್ಟು ಬಂದ್ರೆ ಚೆನ್ನಾಗಿರುತ್ತೆ ಅಂತೀವಿ. ಒಬ್ಬ ಪಾಸ್ಟರ್ ನೋಡಿದ್ರೆ ಯೇಸು ಬರ್ತಾರೆ ಅಂತ ಭಯ ಬೀಳಿಸ್ಬೇಡ್ರಿ. ಯೇಸು ನನಗನ್ಸಿದ ಮಟ್ಟಿಗೆ ಯೇಸು ಇವಾಗ ಬೇಗ ಬರಂಗೆ ಕಾಣೋದಿಲ್ಲ ಪಾಸ್ಟ್ರೆ. ಅವರು ಸ್ವಲ್ಪ ಕಾಲ ಬಿಟ್ಟೆ ಬರ್ತಾರೆ.
ಅಷ್ಟರವರೆಗೆ ನಾವು ಏನೇನು ಮಾಡಬೇಕು ಎಲ್ಲ ಮಾಡಿ ಏನೆಲ್ಲ ಸಂತೋಷವಾಗಿರ್ಬೇಕು ಸಂತೋಷವಾಗಿದ್ದು. ಅಂದ್ರೆ ಕೆಟ್ಟ ವಿಷಯ ಅಂತ ಅಲ್ಲ, ಒಳ್ಳೆ ವಿಷಯದಲ್ಲಿ ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಜೀವನ ಮಾಡಬೇಕು, ಚೆನ್ನಾಗಿ ಮನೆ ಮಾಡಬೇಕಾಗಿದ್ದು, ಮತ್ತೆ ಚೆನ್ನಾಗಿ ಎಲ್ಲ ಮಾಡ್ಬಿಟ್ಟು ಹೋಗೋಣ ಫಸ್ಟ್. ಆದಿ ಸಭೆ ಹಾಗೆ ಹೇಳ್ತಿರ್ಲಿಲ್ಲ. ಯೇಸು ಇವಾಗ ಬರ್ತಾರ, ಲವಲವಿಕೆಯಿಂದ, ಲೋಕವು ಲವಲವಿಕೆಯಿಂದ ಕಾಯ್ತಾ ಇದೆ, ಆದಿ ಸಭೆಯು ಲವಲವಿಕೆಯಿಂದ ಕಾಯ್ತಾ ಇದ್ರ ತಮ್ಮ ದೇಹಕ್ಕಾಗುವ ವಿಮೋಚನೆ ಯಾವಾಗ ಬರ್ತದಂತ. ಆದ್ರೆ ಈಗಿನ ಕ್ರೈಸ್ತರು, ಈಗಿನ ಬೋಧಕರುಗಳು, ಈಗಿನ ಸಭೆಗಳು ಎದುರು ನೋಡ್ತವೆ, ಯೇಸು ಅಪ್ಪ ಲೇಟಾಗಿ ಬಂದ. ಯಾಕೆ ಗೊತ್ತ್ರಿ? ಮನುಷ್ಯರು ಮನುಷ್ಯ ಕಲ್ಪನೆಯಲ್ಲಿಯೇ ನೋಡ್ತಾರೆ. ಒಂದ್ ಸ್ವಲ್ಪ ದುಡ್ಡಿದೆ ಅಂದ್ರೆ ಅದನ್ನೇ ನೋಡ್ತಿರ್ತಾರೆ, ಇದೆಲ್ಲ ಅನುಭವಿಸ್ಬೇಕಲ್ಲ. ಅದು ಮಹಿಮೆಯ ಸಾಮ್ರಾಜ್ಯ ರೀ. ಅದರಲ್ಲಿ ಸಿಗುವಷ್ಟು ಸಂತೋಷದಲ್ಲಿ ನಿನ್ನ ಹತ್ರ ಕೋಟಿ ರೂಪಾಯಿ ಇದ್ರೂ ಕೂಡ ಕಿಂಚಿತ್ತು ಸಿಗಲಾರದು ಅದರ ಮುಂದೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮಗೆ ವಿಮೋಚನೆಯ ಕುರಿತಾಗಿ ಇಲ್ಲಿ ಕಲಿಸಿಕೊಡುತ್ತದೆ. ಈ ವಾಕ್ಯದಲ್ಲಿ ಈ 13ನೇ ವಚನ ತಿರುಗಿ ಹೋದ್ರಿ ಒಬ್ರು. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಮಾಡಲ್ಪಟ್ಟು ನ್ಯಾಯ ಪ್ರಮಾಣದ ಶಾಪದೊಳಗಿನಿಂದ ನಮ್ಮನ್ನು ಬಿಡಿಸಿದನು. ಯಾಕೆಂದರೆ ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಬರೆದಿದೆಯಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಮರಕ್ಕೆ ತೂಗು ಹಾಕಲ್ಪಟ್ಟನು. ಯಾಕೆ? ಶಾಪಗ್ರಸ್ತರೇ ಮರಕ್ಕೆ ತೂಗು ಹಾಕಲ್ಪಡ್ತಾರೆ. ಹಾಗಾದ್ರೆ ನಮ್ಮ ಮೇಲಿದ್ದ ಶಾಪಕ್ಕೆ ಯಾರು ತೂಗು ಹಾಕಲ್ಪಡಬೇಕಾಗಿತ್ತು? ನಾವು ತೂಗು ಹಾಕಲ್ಪಡಬೇಕಾಗಿತ್ತು. ಮರದಲ್ಲಿ ಜಡಿಯಲ್ಪಡಬೇಕಾಗಿರೋರು ಯಾರು? ಆದರೆ ಆತನು ಮರಕ್ಕೆ ತೂಗು ಹಾಕಲ್ಪಟ್ಟದರ ಉದ್ದೇಶ ಏನಂದ್ರೆ ನಮ್ಮ ಶಾಪಗಳನ್ನು ಆತನು ಅನುಭವಿಸಿದನು. ಇದು ವಿಮೋಚನೆಗಾಗಿ, ನಮ್ಮ ವಿಮೋಚನೆಗಾಗಿ ಯೇಸು ಕ್ರಿಸ್ತನು ಮಾಡಿದ ಕಾರ್ಯ. 4ನೇ ಅಧ್ಯಾಯ 5ನೇ ವಚನ ಓದ್ತೀರಿ. ಇದರಲ್ಲೇ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿಯೇ ಆಮೆನ್. ನ್ಯಾಯ ಪ್ರಮಾಣಾಧೀನರನ್ನು ವಿಮೋಚಿಸುವುದಕ್ಕೂ ನಾವು ದತ್ತಪುತ್ರರ ಸ್ವೀಕಾರವನ್ನು ಹೊಂದುವಂತೆಯೂ ಕಳುಹಿಸಿಕೊಟ್ಟನು. ನ್ಯಾಯ ಪ್ರಮಾಣವನ್ನು ನೆರವೇರಿಸಲೇಬೇಕು, ಬೇರೆ ದಾರಿ ಇಲ್ಲ. ಅಂತಹ ಒಂದು ಅಧೀನತೆಯಲ್ಲಿದ್ದಂತ ನಮ್ಮನ್ನು ವಿಮೋಚಿಸುವುದಕ್ಕಾಗಿ ಮತ್ತು ನಾವು ದತ್ತಪುತ್ರರ ಸ್ವೀಕಾರವನ್ನು ಹೊಂದಿಕೊಳ್ಳುವ ಹಾಗೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಕಳಿಸಿಕೊಟ್ಟ. ನಮಗೆಂತ ಸಂಬಂಧ ಇದೆ ರೀ? ಆತನು ತಂದೆ, ನಾವು ಮಕ್ಕಳೆಂಬ ಸಂಬಂಧ. ಭೂಮಿಯಲ್ಲಿರೋ ಮನೆಗಳು ನಮಗೆ ಎಂತ ಸಂಬಂಧ ಕೊಡಬಹುದು? ಭೂಮಿಯಲ್ಲಿರುವ ಕುಟುಂಬಗಳು ನಮಗೆ ಎಂತ ಸಂಬಂಧ ಕೊಡಬಹುದು? ಭೂಮಿಯಲ್ಲಿರುವ ಜನರು ನಮಗೆ ಎಂತ ಸಂಬಂಧ ಕೊಡಬಹುದು? ಭೂಮಿಯಲ್ಲಿರುವ ಜನಗಳು ಎಂತ ಸಂತೋಷ ಕೊಡಬಹುದು ರೀ ನಮಗೆ? ಪ್ರಿಯ ಸಹೋದರ ಸಹೋದರಿಯರೇ, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವಾದಿ ದೇವರಿಗೆ ಮಕ್ಕಳಾಗುವಂತಹ ದೇವರು ನಮಗೆ ಉಚಿತವಾಗಿ ಕೊಟ್ಟಿದ್ದ. ಆತನ ಮಕ್ಕಳಿಗೆಂತ ಆ ತಂದೆಯು ಮಹಿಮೆಯ ರಾಜ್ಯವನ್ನು ಸಿದ್ಧಪಡಿಸಿಟ್ಟಿದ್ದ. ಇದು ಮಣ್ಣಿನ ರಾಜ್ಯ, ನಮಗೆ ಮಹಿಮೆಯ ರಾಜ್ಯ ಕಾದಿರಿಸಲ್ಪಟ್ಟಿದೆ. ಇದು ಮಣ್ಣು ಶರೀರದಲ್ಲಿರುವವರೆಗೆ ಮಣ್ಣು ಶರೀರಕ್ಕೆ ಸ್ವಲ್ಪವೋ ಅಲ್ಪವೋ ಸಂತೋಷ ಪಡಿಸುವ ಭೂಮಿ. ಅದು ಮಹಿಮೆಯ ಸಾಮ್ರಾಜ್ಯ. ಅಲ್ಲಿಯ ಸಂತೋಷಕ್ಕೆ ಕೊನೆಯೇ ಇಲ್ಲ, ಅಲ್ಲಿಯ ಸಂಭ್ರಮಕ್ಕೆ ಎಲ್ಲೆಯೇ ಇಲ್ಲ. ಅಂಥದ್ದನ್ನು ದೇವರು ಆತನ ಮಕ್ಕಳಿಗಾಗಿ ಇಟ್ಟಿದ್ದಾನೆ. ವಿಮೋಚನೆಯ ಸುವಾರ್ತೆ ಅಂದ್ರೆ ವಿಮೋಚನೆಯ ವಿಷಯವು ಇವುಗಳು ನಮಗೆ ಕಲಿಸಿಕೊಡ್ತಾ ಇವೆ. ಯಾವುದನ್ನು ಕಲಿಸಿಕೊಡ್ತಾ ಇದೆ? ಪರಲೋಕ ಸಾಮ್ರಾಜ್ಯವನ್ನು ಕಲಿಸಿಕೊಡ್ತಾ ಇದೆ. ಕೊನೆಗೆ ಒಂದು ವಚನ ಓದೋಣ್ರಿ. ಪ್ರಕಟಣೆಯ ಪುಸ್ತಕ 5ನೇ ಅಧ್ಯಾಯ 9-10 ವಚನಗಳು ಓದಿ ನಾವು ಮುಕ್ತಾಯಪಡಿಸೋಣ. ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 9-10 ವಚನಗಳು. ಅವರು ಹೊಸ ಹಾಡನ್ನು ತೆಗೆದುಕೊಳ್ಳುವುದಕ್ಕೂ ಅದರ ಮುದ್ರೆಗಳನ್ನು ಬಿಚ್ಚುವುದಕ್ಕೂ ಯೋಗ್ಯನಾಗಿದ್ದಿ. ಯಾಕೆಂದರೆ ನೀನು ವಧಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ ಮತ್ತು ಜನಾಂಗಗಳವರಿಂದ ನಮ್ಮನ್ನು ದೇವರಿಗಾಗಿ ವಿಮೋಚಿಸಿದ್ದಿ ಮತ್ತು ನಮ್ಮನ್ನು ನಮ್ಮ ದೇವರಿಗೋಸ್ಕರ ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಿ. ನಾವು ಭೂಮಿಯ ಮೇಲೆ ಆಳುವೆವು ಎಂದು ಹೇಳಿದರು. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಪರಲೋಕದಲ್ಲಿ ಒಂದು ಹಾಡು, ಒಂದು ಹೊಸ ಹಾಡು, ಅದನ್ನು ಯೋಹಾನನು ಕೇಳಿಸಿಕೊಳ್ತಾ ಇದ್ದಾನೆ. ಎಂತಹ ಹಾಡು ಅಲ್ಲಿ ಹಾಡಲ್ಪಡ್ತಾ ಇದೆ? ನೀನು ಪುಸ್ತಕವನ್ನು ತೆಗೆದುಕೊಳ್ಳುವುದಕ್ಕೂ
ಅದರ ಮುದ್ರೆಗಳನ್ನು ಬಿಚ್ಚುವುದಕ್ಕೂ ಯೋಗ್ಯನಾಗಿದ್ದಿ. ಅದು ಹಾಡು. ಯೇಸು ಕ್ರಿಸ್ತನನ್ನು ನೋಡಿ ಪರಲೋಕದಲ್ಲಿ ಒಂದು ದೊಡ್ಡ ಒಂದು ಹೊಸ ಹಾಡು ನಡೀತಾ ಇದೆ. ಯಾಕೆಂದರೆ ನೀನು ವಧಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ ಮತ್ತು ಜನಾಂಗಗಳವರಿಂದ ನಮ್ಮನ್ನು ದೇವರಿಗಾಗಿ ವಿಮೋಚಿಸಲ್ಪಟ್ಟವರು. ತಂದೆಯಾದ ದೇವರಿಗಾಗಿ ವಿಮೋಚಿಸಲ್ಪಟ್ಟವರು, ಬೇರ್ಪಡಿಸಲ್ಪಟ್ಟವರು, ಎತ್ತಲ್ಪಟ್ಟವರು. ಅದಕ್ಕಾಗಿ ನಾವು ಫಿಕ್ಸ್ ಆಗಿರುವಂತವರು. 10ನೇ ವಚನ, ಮತ್ತು ನಮ್ಮನ್ನು ನೀನು ವಿಮೋಚಿಸಿದ್ದು ಮಾತ್ರವಲ್ಲ, ನಮ್ಮನ್ನು ನಮ್ಮ ದೇವರಿಗೋಸ್ಕರ ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಿ. ನಾವು ಭೂಮಿಯ ಮೇಲೆ ಆಳುವೆವು ಎಂದು ಹೇಳಿದರು. ಎಲ್ಲಿ ಆಳ್ತಾರಂತವರು? ಭೂಮಿಯ ಮೇಲೆ ಆಳುವಾಗನೇ ರಾಜರುಗಳು ಬೇಕು. ಒಬ್ಬನೇ ರಾಜಾದಿ ರಾಜ, ಒಬ್ಬನೇ ದೇವಾದಿ ದೇವರು, ಒಬ್ಬನೇ ಕರ್ತಾದಿ ಕರ್ತನು. ಆದರೆ ಇಲ್ಲಿ ವಾಕ್ಯದಲ್ಲಿ ಹೇಳಲ್ಪಡುತ್ತೆ, ನೀನು ನಮ್ಮನ್ನು ವಿಮೋಚಿಸಿದ್ದಿ ನಮ್ಮ ದೇವರಿಗಾಗಿ ಮಾತ್ರವಲ್ಲದೆ ನಮ್ಮನ್ನು ನಮ್ಮ ದೇವರಿಗೋಸ್ಕರ ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಿ. ಈ ರಾಜತ್ವ, ಈ ಯಾಜಕತ್ವದೊಂದಿಗೆ ನಾವು ಭೂಮಿಯನ್ನು ಏನ್ ಮಾಡ್ತಾರಂತೆ? ಭೂಮಿಯಲ್ಲಿ ಬಂದು ವಾಸ ಮಾಡ್ತೀವಿ ಅಂತ ಹೇಳ್ತಿದ್ದಾರ. ಆ ಹೊಸ ಹಾಡು, ಭೂಮಿಯನ್ನು ಆಳುವೆವು. ಇವತ್ತು ಅಂತರ್ಜಾಲದಲ್ಲಾಗಲಿ ಅಥವಾ ಸಭೆಯವರಲ್ಲಾಗಲಿ ಕೇಳಿಸಿಕೊಳ್ಳುವವರಿಗೆ ಒಂದು ವೇಳೆ ಪರಿಹಾಸ್ಯವಾಗಿರ್ಬಹುದು. ಈ ಕ್ರೈಸ್ತರು ಭೂಮಿಯನ್ನು ಆಳ್ತಾರ, ಅದು ಪರಿಹಾಸ್ಯವಾಗಿರಬಹುದು. ಅದಕ್ಕಾಗಿಯೇ ಮೊದಲಿಗೆ ಮುದ್ರಿತವಾದಂತಹ ಒಂದು ವಾಕ್ಯವನ್ನು ಓದಿಸಿದೆ. ಆ ಲೂಕನ ಬರೆದ ಸುವಾರ್ತೆಯಲ್ಲಿ 33ನೇ ವಚನವನ್ನು ಓದಿಸಿದೆ. ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಇದು ಆತನ ಮಾತುಗಳು, ಇದು ಅಳಿದು ಹೋಗೋದಿಲ್ಲ. ಭೂಮಿ ಆಕಾಶ ಬೇಕಾದ್ರೆ ಅಳಿದು ಹೋಗ್ಬೋದು. ಒಂದು ವೇಳೆ ನಮ್ಮನ್ನು ಪರಿಹಾಸ್ಯ ಮಾಡುವವರು, ನಿಂದಿಸುವವರು ಬೇಕಾದ್ರೆ ಅಳಿದು ಹೋಗ್ಬಿಡ್ಬಹುದು. ಆದರೆ ಇದರಲ್ಲಿರುವ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಈ ಮಾತುಗಳ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತ ತಿಳಿಸ್ತಾ ಇದ್ದ ಆತನು ಯೋಹಾನನಿಗೆ ಈ ಮರ್ಮಗಳನ್ನು ತಿಳಿಸಿಕೊಟ್ಟಿದ್ದಾನೆ. ಪರಲೋಕದಲ್ಲಿ ಆ ಹೊಸ ಹಾಡು ಜೋರಾಗಿ ಆ ಹಾಡು ಹಾಡಲ್ಪಡ್ತಾ ಇದೆ. ಯೋಹಾನನು ಅದನ್ನು ಕೇಳಿಸಿಕೊಂಡು ಅನುಭವಿಸಿದ್ದಾನೆ, ಅದನ್ನು ಬರೆದಿಟ್ಟಿದ್ದಾನೆ. ವಾಕ್ಯದಲ್ಲಿ ನೋಡಿ, ನಮ್ಮನ್ನು ದೇವರಿಗೋಸ್ಕರ ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಿ, ನಾವು ಭೂಮಿಯ ಮೇಲೆ ಆಳುವೆವು ಎಂದು ಹೇಳಿ. ಭೂಮಿಯನ್ನು ಆಳ್ವಿಕೆ ಮಾಡುವ ಆಳ್ವಿಕೆ ಅಧಿಕಾರವು ಯಾರು ಕೊಡ್ತಾರೆ ನೋಡಿ? ಭೂಮಿಯಲ್ಲಿ ಒಬ್ಬ ಪ್ರಧಾನಮಂತ್ರಿ ಅಂದ್ರೆ ಅವರಿಗೆ ಆಳ್ವಿಕೆ ಕಾಲ ಎಷ್ಟು? 5 ವರ್ಷ. ಬಲ ಹೆಚ್ಚಿದ್ರೆ 10 ವರ್ಷ. ಅಂದ್ರೆ ತಿರುಗಿ ವೋಟ್ ಎಲೆಕ್ಷನ್ ಅಲ್ಲಿ ಗೆದ್ರೆ, ನಮ್ಮ ದೇಶವನ್ನು ಇಂದಿರಾ ಗಾಂಧಿ ಅವರು ಆಳಿದ್ರು 15 ವರ್ಷಗಳು ಮುಖ್ಯ ಪ್ರಧಾನಮಂತ್ರಿಗಳಾಗಿ. ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕಾರ ಎಷ್ಟು ವರ್ಷ? 5 ವರ್ಷ. ಬಲ ಹೆಚ್ಚಿದ್ರೆ 10 ವರ್ಷ. ಬಲ ಕಡಿಮೆ ಆದ್ರೆ 2.5 ವರ್ಷ. ಅದರೊಳಗೆ ಗಲಿಬಿಲಿ ಗೊಂದಲಗಳಾಗಿ ರೀ ಎಲೆಕ್ಷನ್ ಅದು ಗಲಾಟೆ ಆಗಿ ತಿರುಗಿ 2 ವರ್ಷಕ್ಕೆ ಮುರಿದೋಗ್ಬಿಡ್ತಾವ. ಯಾರು ಕೊಡ್ತಾರೆ ಅಧಿಕಾರವನ್ನು ಅವರಿಗೆ? ಯಾರು ಕೊಡ್ತಾರೆ ಅವರಿಗೆ ಅಧಿಕಾರವನ್ನು? ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳು ಕೊಡ್ತಾರೆ ಅಧಿಕಾರವನ್ನು. ಹೌದ್ರಿ? 1000 ವರ್ಷದ ಆಳ್ವಿಕೆಯಲ್ಲಿ ನಿಮಗೂ ನನಗೂ ಲೋಕವನ್ನು ಆಳುವ ಅಧಿಕಾರವನ್ನು ಯಾರು ಕೊಡ್ತಾರೆ? ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ದೇವರಿಗೋಸ್ಕರ, ತಂದೆಯಾದ ದೇವರಿಗೋಸ್ಕರ ರಾಜರುಗಳನ್ನಾಗಿ ಮಾರ್ಪಡಿಸ್ತಾರೆ, ಯಾಜಕರುಗಳನ್ನಾಗಿ ಮಾರ್ಪಡಿಸ್ತಾರೆ. ಅಧಿಕಾರಗಳನ್ನು ಯೇಸು ಕ್ರಿಸ್ತನ್ ಕೊಡ್ತಾರೆ. ಆ ಅಧಿಕಾರ ಎಷ್ಟು ಕಾಲ ಇರ್ತದೆ? ಎಷ್ಟು ವರ್ಷ ಇರ್ತದೆ ರೀ? ಹಲೋ, ಇಲ್ಲಿದ್ದೀರಾ? ಇದ್ರಿ? ಏನ ಕೇಳಿಸ್ಕೊಡ್ರಿ. 1000 ವರ್ಷಗಳು. ನೀವು ಮನದಟ್ಟು ಮಾಡ್ಕೊಳ್ರಿ. ನೀವಾಗಲಿ ನಾನಾಗಲಿ ನಿಜವಾಗಿ ರಕ್ಷಣೆ ಹೊಂದಿರುವ, ವಿಮೋಚನೆಗಾಗಿ ಲವಲವಿಕೆಯಿಂದ ಎದುರು ನೋಡುತ್ತಿರುವ ಕ್ರೈಸ್ತಳೇ ಹೌದಾದ್ರೆ ಯಾರು ಗೊತ್ತ್ರಿ ಲವಲವಿಕೆಯಿಂದ ಎದುರು ನೋಡ್ತಾರೆ? ಯಾರು ಕಾತರದಿಂದ ಎದುರು ನೋಡ್ತಾರೆ ಗೊತ್ತ್ರಿ? ಯಾರ ಒಳಗೆ ಪವಿತ್ರಾತ್ಮನ ಇದ್ದುಕೊಂಡು ಕಾರ್ಯ ಮಾಡ್ತಿರ್ತಾನೋ ಆ ಪವಿತ್ರಾತ್ಮನ ಎಚ್ಚರಿಸ್ತಾ ಇರ್ತಾರ. ನೀನು ದೇವರ ಮಗನಾಗಿದ್ದಿ, ದೇವರ ಮಗಳಾಗಿದ್ದಿ.
ನೀನು ದೇವರನ್ನೇ ನೋಡಬೇಕು, ಲೋಕ ನೋಡಬೇಡ ಹೇಳಿಕೊಡ್ತಾ ಇರ್ತಾನೆ, ಎಚ್ಚರಿಸ್ತಾ ಇರ್ತಾನೆ, ಇರ್ತಾನೆ, ವಾಕ್ಯಗಳನ್ನು ಜ್ಞಾಪಕಕ್ಕೆ ತರ್ತಾ ಇರ್ತಾನೆ. ಕೋಪ ಬರ್ತದ, ಆಗ ಕರ್ತನೆ ಕೋಪ ಮಾಡಬೇಡ, ತಾಳ್ಮೆಯಿಂದ ಇರು, ದೀರ್ಘ ಶಾಂತನು ಧನ್ಯನು, ನೀನು ಶಾಂತವಾಗಿರು. ಸುಳ್ಳು ಹೇಳ್ತೇವಾ? ಸುಳ್ಳು ಹೇಳಬಾರದು. ವಾಕ್ಯದಲ್ಲಿ ಓದಿದೆಯಲ್ಲ, ಸುಳ್ಳು ಹೇಳ್ಬೇಡ, ನೀನು ದೇವರ ಮಗನು. ದೇವರು ಸುಳ್ಳ? ದೇವರಿಗೆ ಹುಟ್ಟಿದವನು ಸುಳ್ಳುಗಾರನಾಗಿರ್ಬೋದಾ? ನೋಡಿ, ನಾವು ಸುಳ್ಳು ಹೇಳುವಾಗೆಲ್ಲ ಏನ್ ಮಾಡ್ತಿರ್ತೀವಿ? ನಮ್ಮ ತಂದೆಯನ್ನೇ ಸುಳ್ಳುಗಾರನಾಗಿ ಮಾಡ್ಬಿಡ್ತಿರ್ತೀವಿ. ನಾವು ಅಶುದ್ಧರು, ನಮ್ಮನ್ನು ಪರಿಶುದ್ಧರನ್ನಾಗಿ ಮಾರ್ಪಡಿಸಿದ ದೇವರನ್ನೇ ಬ್ಲೇಮ್ ಮಾಡ್ಬಿಡ್ತಿರ್ತೀವಿ. ನಮ್ಮ ಮೂಲಕವಾಗಿ ಅನೇಕ ಜನಗಳು ಯೇಸು ಕ್ರಿಸ್ತನ ಪರಿಹಾಸ, ಇವರೆಲ್ಲ ಬೈಬಲ್ ತಗೊಂಡು ಹೋಗ್ತಾರೆ. ಅವ್ರ ಬಾಯಿ ಮಾತು ನೋಡ್ರಿ ಹೆಂಗಿದೆ, ಅವರ ಕ್ರಿಯೆಗಳು ನೋಡ್ರಿ ಹೆಂಗಿದೆ, ಭಾನುವಾರದಲ್ಲಿ ಬೈಬಲ್ ಎತ್ಕೊಂಡು ಹೋಗ್ಬಿಡ್ತಾವ್. ಯಾಕೆ ಹೇಳ್ತಾರ ಗೊತ್ತ್ರಿ? ನಮ್ಮ ಕ್ರಿಯೆಗಳು, ನಮ್ಮ ನಡೆ ನುಡಿಗಳಲ್ಲಿ ನಾವು ಮಾದರಿಯಾಗಿಲ್ಲದಿರುವಾಗ ನಮ್ಮ ಕ್ರಿಯೆಗಳಿಂದಲೇ ನಾವು ಯೇಸುವನ್ನು ಹಿಡಿದು ಕೊಡ್ತೇವೆ. ಯೇಸುವನ್ನು ತೋರಿಸಿ, ಇವರೆಲ್ಲ ಕ್ರೈಸ್ತರಂತೆ, ಯೇಸು ದೇವರಂತೆ. ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಕರ್ತನು ಒಂದು ರಾಜ್ಯವನ್ನು ಇಟ್ಟಿದ್ದಾನೆ, 1000 ವರ್ಷದ ಆಳ್ವಿಕೆಯ ರಾಜ್ಯ. ಅದರಲ್ಲಿ ಯೇಸು ಕ್ರಿಸ್ತನೇ ನಮ್ಮನ್ನು ರಾಜರುಗಳನ್ನಾಗಿ ಮಾಡ್ತಾರೆ, ಯಾಜಕರುಗಳನ್ನಾಗಿ ಮಾಡ್ತಾರೆ. ಯಾರಿಗಾಗಿ? ತಂದೆಯಾದ ದೇವರಿಗೋಸ್ಕರವಾಗಿ ಮಾಡುತ್ತಾನೆ. ಆ ಸಾಮ್ರಾಜ್ಯದಲ್ಲಿ 5 ವರ್ಷದ ಆಳ್ವಿಕೆ ಅಲ್ಲ, 10 ವರ್ಷದ ರಾಜತ್ವವಲ್ಲ, 1000 ವರ್ಷಗಳು ರಾಜರುಗಳಾಗಿರ್ತೇವೆ. ಅದೆಂಥ ಬಾಧ್ಯತೆ, ಅದೆಂಥ ಭಾಗ್ಯ. ನಮ್ಮ ಕಾನೂನು ಪುಸ್ತಕ ಯಾವ್ದಾಗಿರ್ತದೆ ರೀ? ಕಾನೂನು ಪುಸ್ತಕ ಬೈಬಲ್. ಪ್ರಪಂಚಕ್ಕೆ ಒಂದೇ ಸಂವಿಧಾನ. ಈಗ ಪ್ರಪಂಚದಲ್ಲಿ ಒಂದೊಂದು ದೇಶಕ್ಕೆ ಒಂದೊಂದು ಸಂವಿಧಾನ ಇದೆ. ಇಡೀ ಪ್ರಪಂಚಕ್ಕೆ ಒಂದೇ ಸಂವಿಧಾನ. ಎಷ್ಟು? 1000 ವರ್ಷಗಳಿಗೆ. ನಿಮ್ಮ ಬೈಬಲ್ಗಳನ್ನ ಚೆಂದಾಗಿ ಓದ್ರಿ, ನಿಧಾನವಾಗಿ ಓದ್ರಿ. ನಿಮ್ಮ ಪವಿತ್ರಾತ್ಮನಲ್ಲಿ ಪ್ರೇರೇಪಣೆಯನ್ನು ಕೇಳ್ರಿ. ಪವಿತ್ರಾತ್ಮನ ಈ ವಾಕ್ಯವನ್ನು ನನಗೆ ಅನುಭವಿಸಲಿಕ್ಕೆ ಕೊಡ್ರಿ ಅಂತ. ಆ ವಾಕ್ಯಗಳನ್ನು ಅನುಭವಿಸಲಿಕ್ಕೆ ನೀವು ಒಳಗೆ ಹೋದ್ರೆ ಲೋಕನೇ ಮರೆತು ಬಿಡಬೇಕಾಗಿರ್ತದೆ. ಅಂತಹ ರಮ್ಯವಾದಂತಹ ಸಾಮ್ರಾಜ್ಯ. ಅಲ್ಲಿ ಎಲ್ಲರ ಮುಖಗಳಲ್ಲಿರುವ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವ. ಇನ್ನು 1000 ವರ್ಷಗಳವರೆಗೆ ಕಣ್ಣೀರೇ ಇರಲ್ಲ. ಅದಕ್ಕೆ ಮೇಲೆ ಕೂಡ ಆತನ ಮಕ್ಕಳಿಗೆ ಇರಲ್ಲ. ಆದ್ರೆ ಭೂಮಿಯಲ್ಲಿ ಆಳುವ ಕಾಲ ನೋಡ್ರಿ, ಅಲ್ಲಿ ಒಂದು ದೊಡ್ಡ ಹಾಡು ನಡೀತದೆ, ಪರಲೋಕದಲ್ಲಿ ನಡೀತದೆ. ನಾವು ಭೂಮಿಯನ್ನು ಆಳುವೆವು. ಪರಲೋಕದಲ್ಲಿರುವಂತಹ ಜನಗಳು ಹೇಳ್ತಾ ಇದ್ದಾರೆ, ಯಜ್ಞದ ಕುರಿಮರಿಯಾದ ಆತನಿಂದ ವಿಮೋಚಿಸಲ್ಪಟ್ಟ ಒಂದು ಗುಂಪು ಜನ ಹೇಳ್ತಿದ್ದಾರೆ, ನಾವು ಭೂಮಿಯನ್ನು ಆಳುವೆವು. ಆಮೆನ್. ಸಹೋದರ ಸಹೋದರಿಯರೇ, ನಾವು ಕ್ರಿಸ್ತನಿಗಾಗಿ ವಿಮೋಚಿಸಲ್ಪಟ್ಟವರು, ನಾವು ದೇವರಿಗೋಸ್ಕರ ಜೀವಿಸತಕ್ಕವರು. ಇದರಲ್ಲಿ ಭೂಮಿಯ ಕುರಿತಾದಂತಹ ಆಲೋಚನೆಗಳನ್ನು ಕಡಿಮೆ ಮಾಡಿ ಪರಲೋಕ ರಾಜ್ಯವನ್ನು, ಅದರ ನೀತಿಯನ್ನು ಧ್ಯಾನಿಸುವ ವಿಷಯದಲ್ಲಿ ಹೆಚ್ಚು ಸಮಯವನ್ನು ಕಳೆದು ಪ್ರತಿ ದಿನದಲ್ಲಿಯೂ ಆದಿ ಸಭೆಯು ಹೇಗೆ ತಮ್ಮ ಶರೀರಕ್ಕೆ ಆಗಬೇಕಾಗಿರುವ ವಿಮೋಚನೆಗಾಗಿ ಎದುರು ನೋಡುತ್ತಾ ತಮ್ಮೊಳಗೆ ತಾವೇ ಮುಳುಗುತ್ತಿದ್ದರೋ, ಹಾಗೆ ಇಮ್ಯಾನ್ಯುಯಲ್ ಕೂಡ ಪ್ರತಿ ದಿನದಲ್ಲಿಯೂ ನನ್ನ ವಿಮೋಚನೆ ಇವತ್ತಿರಬಹುದಾ, ನನ್ನ ಶರೀರಕ್ಕೆ ಆಗಬೇಕಾಗಿರುವ ರೂಪಾಂತರದ ಸಮಯ ಈ ದಿನ ಬರಬಹುದಾ ಅಂತ ಪ್ರತಿ ದಿನದಲ್ಲಿ ಎದುರು ನೋಡುವ ಕಾಲ ಅವತ್ತಲ್ರಿ, ಈಗ ನಡೀತಿರುವ ಕಾಲಗಳಲ್ಲಿ. ಯಾಕೆಂದ್ರೆ ಯೇಸು ಕ್ರಿಸ್ತನ ಬರೋಣವು ಸಮೀಪಿಸಿದಾಗ ಏನ್ ನಡೀತದಂತ ಯೇಸು ಕ್ರಿಸ್ತರು ಹೇಳಿದ್ದಾರೋ ಆ ಎಲ್ಲ ವಿಷಯಗಳು ಈಗ ಸ್ಪಷ್ಟವಾಗಿ ಆಶ್ಚರ್ಯಕವಾಗಿ ನಡೀತಾ ಇರುವುದರಿಂದ ಈಗ ನಾವು ಎದುರು ನೋಡಬೇಕು. ಈಗ ನಾವು ಲವಲವಿಕೆಯಿಂದ ಕಾಯ್ದು ಕುಳಿತಿರಬೇಕು. ಈಗ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. ದೇವರು ಅದನ್ನು ಎದುರು ನೋಡುತ್ತಾನೆ. ದೇವರು ನಿಮ್ಮನ್ನು ನನ್ನನ್ನು ಯಾವುದೋ ವಿಧದಲ್ಲಿ ಉಪಯೋಗಿಸಿಕೊಳ್ಳಿಕ್ಕೆ ಬಯಸ್ತಾನೆ. ಪವಿತ್ರಾತ್ಮನ ಹತ್ರ ಕೇಳಬೇಕು, ಯಾರ ಹತ್ರ ಕೇಳಬಾರ್ದು. ಕಿವಿ ಉತ್ತರ ನೋಡಿ ಯಾವ ಹತ್ರ ಕೇಳಬಾರ್ದು. ಎಲ್ಲಿ ಹೋಗಿದ್ದೆ, ಅಲ್ಲಿ ಅವ್ರಿದ್ರ, ಇಲ್ಲಿ ಅವ್ರು ಬಂದ್ರ, ಅವ್ರು ಏನ್ ಹೇಳಿದ್ರು, ಇವ್ರು ಏನ್ ಮಾಡಿದ್ರು, ಅದು ಕೇಳಬಾರ್ದು. ನಿಮ್ಮ ಒಳಗೆ ಒಬ್ಬ ದೇವರು ವಾಸವಾಗಿದ್ದ. ನಿಮ್ಮ ಒಳಗಿರುವ ಆತನ ಹತ್ರ ಕೇಳಬೇಕು, ಪವಿತ್ರಾತ್ಮನೇ ನನಗೆ ಒಂದು ವಿಷಯನ ಕಲಿಸ್ಕೊಡ್ರಿ, ನಾನು ಕಲಿಬೇಕು. ನಿನ್ನ ವಾಕ್ಯದಿಂದ ಒಂದು ರಹಸ್ಯನ ಕಲಿಸ್ಕೊಡ್ರಿ, ನಾನು ಕಲಿಬೇಕು. ಕರ್ತನ ಆತ್ಮನೇ, ನಿನ್ನ ಆಲೋಚನೆ ಏನು ನನ್ನ ಮೇಲೆ? ಯೇಸು ಕ್ರಿಸ್ತನು ನನ್ನ ವಿಷಯದಲ್ಲಿ ಏನಂತ ನೆನೆಸ್ತಾ ಇದ್ದಾರೆ? ಪವಿತ್ರಾತ್ಮನ ಹತ್ರ ಕೇಳಬೇಕು. ನಮ್ಗೆ ಗೊತ್ತಿರಲ್ಲ, ಪವಿತ್ರಾತ್ಮನೇ ಗೊತ್ತು. ಪವಿತ್ರಾತ್ಮನೇ
ನನ್ನ ವಿಷಯದಲ್ಲಿ ಯೇಸು ಕ್ರಿಸ್ತನ ಯೋಜನೆ ಏನು, ತಂದೆ ದೇವರ ಆಶೆ ಏನು, ನನಗೆ ತಿಳಿಸು ಪವಿತ್ರಾತ್ಮನೇ, ನನ್ನ ಹಾಗೆ ನಡಿಬೇಕು. ಆಮೇಲೆ ಕರ್ತನ ಆತ್ಮನು ಖಂಡಿತವಾಗಿ ಲೋಕದವ್ರ ಹತ್ರ ಕೇಳ್ತೀವಲ್ಲ, ಯಾರ್ದಾದ್ರೂ ಕಿವಿ ಕೇಳ್ತೀವಲ್ಲ, ಅವ್ರು ಮಾತಾಡ್ತಾರಲ್ಲ, ಪವಿತ್ರಾತ್ಮ ನಡೆಸ್ತಾನೆ. ಆ ನಡೆಸುವಿಕೆಯಲ್ಲಿ ಹೋದಾಗ ಆದಿ ಸಭೆಯ ಹಾಗೆ ನಾವು ಎದುರು ನೋಡುತ್ತಾ ಇರುವವರಾಗಿರ್ತೇವೆ. ನಮ್ಮೊಳಗೆ ನಾವು ಮುಳುಗುವವರಾಗಿರ್ತೇವೆ. ನಮ್ಮ ಒಳಗೆ ನಾವು ಹರ್ಷೋದ್ಗಾರ ಕೈಯುವವರಾಗಿರ್ತೇವೆ. ತಲೆಗಳನ್ನು ಬಾಗಿಸೋಣ, ಕಣ್ಣುಗಳನ್ನು ಮುಚ್ಚೋಣ, ಕರ್ತನ ಬಳಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಆತನ ಬರುಣವು ಸಮೀಪಿಸುತ್ತಿರುವಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾರೆ, ಇವುಗಳು ಸಂಭವಿಸುವುದಕ್ಕೆ ಪ್ರಾರಂಭಿಸಿದಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆಗಳನ್ನು ಎತ್ತಿರಿ, ಯಾಕೆಂದರೆ ನಿಮ್ಮ ಸಮೀಪವಾಗಿದೆ ಎಂದು ಹೇಳಿದ. ನಮ್ಮ ವಿಮೋಚನೆಯು ಸಮೀಪವಾಗಿದೆ. ಹೀಗಿರುವಲ್ಲಿ ಆ ವಿಮೋಚನೆಗೆ ನಾವು ಯೋಗ್ಯರಾಗಿದ್ದೇವೆ. ರಕ್ಷಣೆ ಹೊಂದದೇ ಇರುವವರಾದ್ರೆ ರಕ್ಷಣೆ ಹೊಂದಿಕೊಳ್ಳಬೇಕಾಗಿದೆ. ರಕ್ಷಣೆ ಹೊಂದಿ ಇನ್ನು ಪಾಪದಲ್ಲಿ ಜೀವಿಸ್ತಾ ಇರೋದಾದ್ರೆ ಪಾಪಗಳನ್ನು ಬಿಡಬೇಕಾಗಿದೆ. ಒಂದು ಪವಿತ್ರ ಜೀವನದೆಡೆಗೆ ನಾವು ಬೇಕಾಗಿದೆ. ಕರ್ತನ ಆತ್ಮನು ಸಭೆಯನ್ನು ಎಚ್ಚರಿಸುವ ಆತನಾಗಿದ್ದಾನೆ, ಖಂಡಿಸಿ ಗದರಿಸುತ್ತಲಿದ್ದಾನೆ. ಸಭೆಯೇ, ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೋಸ್ಕರ ನಮ್ಮನ್ನು ವಿಮೋಚಿಸಿದ್ದಾನೆ. ದೇವರಿಗೋಸ್ಕರ ನಮ್ಮನ್ನು ರಾಜರನ್ನಾಗಿ ಯಾಜಕರುಗಳನ್ನಾಗಿ ಮಾಡಿದ್ದಾನೆ. ನಾವು ಭೂಮಿಯನ್ನು ಆಳುವ ಕಾಲ ಬಹಳ ಸಮೀಪದಲ್ಲಿದೆ. ಅದಕ್ಕೆ ಮೊದಲು ನಾವು ವಿಮೋಚನೆಯಾಗುವ ಸಮಯ ನಡೆಯಬೇಕಾಗಿದೆ. ಅದರ ಕಾಲ ಹತ್ತಿರವಾಗುತ್ತಲಿರುವಾಗ ಭೂಮಿಯ ಜೀವನದ ಜಂಜಾಟಗಳು ಸಾಕು ಪ್ರಿಯರೇ. ಕರ್ತನ ಬಳಿಯಲ್ಲಿ ಹೇಳಿಕೊಳ್ಳೋಣ, ಕರ್ತನೇ, ಭೂಮಿಯಲ್ಲಿ ನನಗೆ ಕಣ್ಣೀರು, ವೇದನೆಗಳು, ನೋವುಗಳು, ಅಪಮಾನಗಳು, ನಿಂದನೆಗಳು ಇವುಗಳೇ ಹೆಚ್ಚಿ ಹೋಗಿವೆ ಕರ್ತನೇ. ಆದರೆ ಕರ್ತನಲ್ಲಿ ಯಾವಾಗಲೂ ಸಂತೋಷಿಸಿರಿ ಎಂದು ಹೇಳಿದ ನಿನ್ನ ವಾಕ್ಯಕ್ಕನುಸಾರ ನಮ್ಮ ಮೇಲೆ ಏನೇ ನಿಂದನೆಗಳು, ಅವಮಾನಗಳು ಬರುತ್ತಾ ಇದ್ದರು, ನಾವು ನಿಮ್ಮಲ್ಲಿ, ನಿಮ್ಮ ವಾಕ್ಯಗಳಲ್ಲಿ, ನಿಮ್ಮ ಆರಾಧನೆಗಳಲ್ಲಿ, ನಿಮ್ಮ ಹಾಡುಗಳಲ್ಲಿ ಸಂತೋಷವುಳ್ಳವರಾಗಿದ್ದೇವೆ. ಕರ್ತನೇ, ನೀವು ನಿಮ್ಮ ಕೃಪೆಯಲ್ಲಿ ನಮ್ಮನ್ನು ಮುಚ್ಚಿ ಮರೆಮಾಚಿದ್ದೀರಿ. ನಿಮಗೆ ಸ್ತೋತ್ರಗಳು. ನಿಮ್ಮ ವಿಮೋಚನೆಗಾಗಿ, ಈ ಶರೀರದಲ್ಲಿ ಆಗಬೇಕಾಗಿರುವ ವಿಮೋಚನೆಗಾಗಿ ಆದಿ ಸಭೆ ಎದುರು ನೋಡುತ್ತಿದ್ದ ಹಾಗೆಯೇ ಲೋಕವು ಆ ಒಂದು ವೈಭವವನ್ನು ಎದುರು ನೋಡುತ್ತಾ ಇರುವ ಹಾಗೆಯೇ ನಾನು ಕೂಡ ಪ್ರತಿ ದಿನದಲ್ಲಿಯೂ ಲವಲವಿಕೆಯಿಂದ ಎದುರು ನೋಡುತ್ತಾ, ನಿನ್ನ ಬರುಣವನ್ನೇ ಎದುರು ನೋಡುತ್ತಾ, ನಿಮ್ಮ ಬರುಣದ ನನ್ನನ್ನು ನಾನು ಎಚ್ಚರಿಕೆಯಿಂದ ಕಾಯ್ದುಕೊಳ್ಳುತ್ತಾ, ನಿನ್ನ ಬರುಣಕ್ಕೆ ಮುಂಚಿತವಾಗಿ ಈ ಲೋಕದಲ್ಲಿ ನಾವು ಏನೇನು ಮಾಡಬೇಕೆಂದು ನೀನು ಬಯಸಿದ್ದೀಯೋ ಅವುಗಳನ್ನು ಮಾಡಿ ಮುಗಿಸಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡ್ರಿ ಕರ್ತನೆ. ನಿಮ್ಮ ಯೋಜನೆಯನ್ನು ನಾವು ಪೂರ್ತೀಕರಣ ಮಾಡುವುದಕ್ಕೆ ನಮಗೆ ಸಹಾಯ ಮಾಡಿರಿ ಕರ್ತನೆ. ನಿಮ್ಮ ಕೃಪೆಯಲ್ಲಿ ನಮ್ಮನ್ನು ಮುಚ್ಚಿ ಮರೆಮಾಚಿ ನಮ್ಮನ್ನು ನಿಮ್ಮ ಕೃಪಾತಿಶಯವಾದ ಹಸ್ತದಲ್ಲಿ ಬಲಪಡಿಸಿ ನಡೆಸಿರಿ ಕರ್ತನೆ. ವಾಕ್ಯ ಕೇಳಿಸಿಕೊಂಡ ನಿನ್ನ ಮಕ್ಕಳನ್ನು ಆಶೀರ್ವದಿಸಲಿ ಕರ್ತನೆ. ಈ ಲೋಕದ ಜಂಜಾಟಗಳಲ್ಲಿಯೂ, ಕಷ್ಟಗಳಲ್ಲಿಯೂ, ಆರ್ಥಿಕ ಬಿಕ್ಕಟ್ಟುಗಳಲ್ಲಿಯೂ, ಸಾಲಗಳಲ್ಲಿಯೂ, ಸಮಸ್ಯೆಗಳಲ್ಲಿಯೂ, ಮನಸ್ಸಮಾಧಾನ ಇಲ್ಲದೆ ಇರುವಲ್ಲಿಯೂ ಯಾರ್ಯಾರು ಸಿಲುಕಿಕೊಂಡು ಬಳಲುತ್ತಿದ್ದಾರೋ ಒಂದು ಬಿಡುಗಡೆಯನ್ನು ಅನುಗ್ರಹ ಮಾಡಿರಿ ಕರ್ತನೆ. ಈ ಲೋಕದಲ್ಲಿ ಯಾವಾಗಲಿದ್ದರೂ ಕೂಡ, ಎಷ್ಟು ಕಾಲ ಇದ್ದರೂ ಕೂಡ ವಿಮೋಚನೆಗೆ ಮುಂಚಿತ ಕಾಲವೆಲ್ಲ ಸಂಕಟಗಳು, ನೋವುಗಳು ಇದ್ದೇ ಇರುತ್ತವೆ ಕರ್ತನೆ. ಆದರೆ ನಮ್ಮ ಶರೀರಗಳು ಯಾವಾಗ ವಿಮೋಚನೆಗೆ ಒಳಪಡುತ್ತವೆಯೋ, ಯಾವಾಗ ಈ ಶರೀರಗಳು ವಿಮೋಚಿಸಲ್ಪಡುತ್ತವೆಯೋ, ಎತ್ತಲ್ಪಡುವಿಕೆಗೆ ಒಳಪಡುತ್ತವೆಯೋ, ಅಂದಿನಿಂದ ಈ ಲೋಕದ ಬಾಧೆಗಳು, ನಿಂದನೆಗಳು, ಅವಮಾನಗಳು, ಕಷ್ಟಗಳು, ಕಣ್ಣೀರು ನಮ್ಮನ್ನು ಬಿಟ್ಟು ತೊಲಗಿ ಹೋಗುತ್ತವೆ ಕರ್ತನೆ. ನಮ್ಮನ್ನು ಸಿದ್ಧಪಡಿಸರಿ. ನಮ್ಮೊಂದಿಗೆ ನೀವು ಮಾತನಾಡ್ರಿ ಪವಿತ್ರಾತ್ಮನೇ. ನಿಮ್ಮನ್ನು ದುಃಖಪಡಿಸಿದ ಸಮಯಗಳು ನಮಗೆ ಕ್ಷಮಿಸರಿ ಪವಿತ್ರಾತ್ಮನೇ. ವಿಮೋಚನೆಯ ದಿನಕ್ಕಾಗಿ ಮುದ್ರೆಯಾಗಿ ಕೊಡಲ್ಪಟ್ಟಿರುವ ಪವಿತ್ರಾತ್ಮನೇ, ನೀವು ನಮ್ಮನ್ನು ಎಚ್ಚರಿಸಿದ ಸಮಯಗಳಲ್ಲಿ, ನಾವು ನಿಮ್ಮ ಮಾತುಗಳನ್ನು ಕೇಳದೆ ಹೋದ ಸಮಯಗಳಿಗಾಗಿ ನಮ್ಮನ್ನು ಕ್ಷಮಿಸಿರಿ. ನಿಮ್ಮ ಮನಸ್ಸಿಗೆ ದುಃಖಪಡಿಸಿದ ಸಮಯಗಳು ನಮಗೆ ಕ್ಷಮಿಸಿರಿ ಪವಿತ್ರಾತ್ಮನೇ. ಇನ್ನು ಮುಂದೆಯೂ ನಾವು ಹಾಗೆ ನಡೆದುಕೊಳ್ಳದ ಹಾಗೆ ನಿಮ್ಮ ಸಂತೋಷಕ್ಕೆ ನಾವು ಕಾರಣಗಳಾಗಿರ್ಲಿಕ್ಕಾಗುವುದು ನಮಗೆ ಸಹಾಯ ಮಾಡಿ.
ಆಶೀರ್ವದಿಸಿ ಕೃಪೆ ತೋರಿಸಿರಿ. ಯೇಸು ಕ್ರಿಸ್ತನ ಮುಖಾಂತರ ಬೆಳೆದ ಪರಿಶುದ್ಧ ತಂದೆ, ಆಮೆನ್. ನಾವೆಲ್ಲರೂ ದಯವಿಟ್ಟು ಎದ್ದು ನಿಂತುಕೊಳ್ಳೋಣ.